ಈ ಫ್ಯಾಮಿಲಿ ಕರ್ಮಗಳು ಏನಿದು ಆಕ್ಚುಲಿ? ಹೋದ ಜನ್ಮದಲ್ಲಿ ಅವರೇನೆ ಇವರು ತಂಗಿ ಆಗಿರ್ತಾರೆ, ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿರ್ತಾರೆ, ಅವ್ರಿಗೆ ಈ ಜನ್ಮದಲ್ಲಿ ಅವ್ರ ಅತ್ತೆ ಆಗ್ಬರ್ತಾರೆ. ಯಾವುದೋ ಒಂದು ಸಣ್ಣ ಜಗಳ ಆಗುತ್ತೋ ಅಥವಾ ಏನೋ ಒಂದು ಘಟನೆ ನಡೆಯುತ್ತೋ ಗೊತ್ತಿಲ್ಲ, ಬಿಟ್ಟು ಹೊಟ್ಟೋಗ್ತಾರೆ. ಕೆಲವೊಬ್ರು ಕಾರ್ಮಿಕ್ ಆಗಿ ಬರ್ತಾರೆ ಅಂಡ್ ಅವ್ರು ನಿಮ್ಗೆ ಲೆಸನ್ನೇ ಕಲಿಸಿ ಹೋಗ್ಬಿಡ್ತಾರೆ. ಅಂದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ ಅಂದ್ರೆ ಕರ್ಮದಿಂದ ಬಂದ ಒಂದು ಸಂಬಂಧ ಅಂತ. ಈಗ ಒಂದು ಹುಡುಗಿ ಒಬ್ಬ ಮೋಸ ಮಾಡೋ ಬಾಯ್ ಫ್ರೆಂಡ್ ಇಂದ ದೂರ ಆಗಿ ಮತ್ತೆ ಇನ್ನೊಂದು ಪ್ರೀತಿಲಿ ಬಿದ್ಲು ಅಂದ್ರೆ ಇಂಥವನ್ನೇ ಹುಡುಕಿರ್ತಾಳೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಯಾಕೆ ಹೇಳ್ತೀವಿ, ಅದೇ ರೀತಿ ರಿಲೇಶನ್ಶಿಪ್ ಕೂಡ ಹುಟ್ಟತ್ತೆ ಸಾಯತ್ತೆ. ನೀವು ಕಲಿಯೋ ಏನ್ ಪಾಠ ಇದೆ ಅದನ್ನ ಕಲ್ತ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಏನ್ ಅಟ್ರಾಕ್ಟ್ ಮಾಡ್ಕೋತೀರಲ್ವಾ, ತುಂಬಾ ಒಳ್ಳೆ ಪರ್ಸನ್ನ ಅಟ್ರಾಕ್ಟ್ ಮಾಡ್ಕೋತೀರಾ ಖಂಡಿತ. ಈಗ ಹಣಕಾಸು ವಿಚಾರದಲ್ಲಿ ಪಾಸ್ಟ್ ಲೈಫ್ ಕಾರ್ಮಿಕ್ಗೆ ಕನೆಕ್ಷನ್ ಆಗಿರತ್ತಾ? ದುಡ್ಡೇ ಬೇಕೇ ಆಗಿಲ್ಲ ಅನ್ನೋ ಒಂದು ತಾತ್ಸಾರ ಮಾಡಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸೇ ಬೇಡ ಒಂದು ಡಿಸೈಡ್ ಮಾಡ್ಬಿಟ್ಟಿರ್ತೀವಿ, ಆವಾಗ ನಮ್ಗೆ ಒಂದು ಲೆಸನ್ ಆಗಿ ಬರುತ್ತೆ, ಈ ಜನ್ಮದಲ್ಲಿ ನಮ್ಗೆ ದುಡ್ಡೇ ಸಿಗಲ್ಲ. ಈ ದಾನ ಮಾಡಿದ್ರೆ ನಾವು ಕರ್ಮನ ಹೇಗೆ ಕಮ್ಮಿ ಮಾಡ್ಬೋದು? ದಾನ ಧರ್ಮ ಮಾಡಿದ್ರೆ ನಮ್ಮ ಬ್ರೈನ್ ಅಲ್ಲಿ ಒಳ್ಳೆ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಕರ್ಮ ಅಂದ್ರೆ ಏನು? ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ಇವನ್ ಅವರ್ ಎಮೋಷನ್ಸ್ ವಿಲ್ ಕ್ರಿಯೇಟ್ ಕರ್ಮ. ಇವತ್ತು ಸಂಜೆ ತನಕ ಕಾಯಿಸ್ತೆ, ಬೇಕು ಅಂತಾನೆ ಕಾಯಿಸ್ತೆ ಅಂತ ಇಟ್ಕೊಳ್ಳಿ. ಇನ್ನೊಂದ್ ಕಡೆ ಹೋಗಿ ಕಾಯೋದು ತಪ್ಪು ಅನ್ಸಲ್ವೇನೋ, ಬಟ್ ನಿಮ್ಗೆ ಯಾವುದು ಆದ್ರೆ ನಿಮ್ಗೆ ಡೀಪ್ಲಿ ಎಫೆಕ್ಟ್ ಆಗತ್ತೆ ಅದು ವಾಪಸ್ ಬರುತ್ತೆ. ನಿಮ್ಗೆ ನಂಬಿಕೆ ದ್ರೋಹ ಯಾರಿಗಾಗಿರತ್ತೆ, ಇವಾಗ ನನಗಿದಾಯ್ತು ಅಂದ್ರೆ ನಾನು ಹೋದ ಜನ್ಮದಲ್ಲಿ ಏನ್ ಮಾಡಿದ್ದೆ, ಯಾರಿಗೆ, ನಿಮಗೇನೆ ಇರ್ಬೋದು ಅಥವಾ ಬೇರೆಯವರಿಗೆ, ನಿಮ್ಮ ಮುಖಾಂತರ ಒಂದು ಪಾಠವಾಗಿ ಬಂತು. ಈ ಕರ್ಮ ಎಷ್ಟು ವಿಧ? ಒಂದು ಸಂಚಿತ ಕರ್ಮ ಅಂತ, ಅಯ್ಯೋ ಪ್ರಾರಬ್ಧ ಅಂತ. ಇನ್ನೊಂದು ಆಗಾಮಿ ಕರ್ಮ, ಅದು 100 ಕರ್ಮಗಳಿರುತ್ತೆ. ಈ ಜನ್ಮದಲ್ಲಿ ನನ್ಗೆ 20 ಅನುಭವಿಸ್ಬೇಕು ಅಂತ ಇದೆ, 80 ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಮುಂದಿನ ಜನ್ಮಕ್ಕೆ. ಕರ್ಮ ಅಂದ್ರೆ ಕೆಟ್ಟದಷ್ಟೇ ಅಲ್ಲ. ಇವಾಗ ನಾವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದು ಈ ಜನ್ಮಕ್ಕೆ ನಮ್ಗೆ ಬಂದೇ ಬರುತ್ತೆ. 1000 ಜನಕ್ಕೆ ಊಟ ಹಾಕ್ತೀನಿ ಮೇಡಮ್, ನನಗೊಂದು ಊಟ ಸಿಗೋದಿಲ್ಲ, ಅದೇನೇನು ಎಷ್ಟು ಒಳ್ಳೇದ್ ಮಾಡಿದ್ರು ಯಾಕೆ ಒಳ್ಳೇದ್ ಸಿಗ್ತಾ ಇಲ್ಲ? ನೀನ್ ಏನು ಒಳ್ಳೇದ್ ಮಾಡ್ತೀಯ ನೀನ್ ಮಾಡು, ಅದರದ್ದು ಫಲ ಅಪೇಕ್ಷೆ ಈಗ ಮಾಡಬಾರ್ದು. ಆ ಫಲ ಅಪೇಕ್ಷೆ ಮಾಡ್ತಾ ಏನಾದ್ರೂ ಮಾಡಿದ್ರೆ ಅಲ್ಲಿಗೆ ಸ್ವಾರ್ಥ. ನಿಸ್ವಾರ್ಥ ಸೇವೆ ಮಾಡಿದಾಗ್ಲೇ ಅದರದ್ದು ಫಲ ನಮ್ಗೆ ಸಿಗೋ ಚಾನ್ಸಸ್ ಇರತ್ತೆ. ಏನೋ ತುಂಬಾ ಒಳ್ಳೇದಾಗ್ಬೇಕು ಅಂತ ನಿಮ್ಮ ಹಣೆ ಬರಹ ಬರ್ದಿರುತ್ತೆ, ಬಟ್ ಹಿಂದಿನ ಜನ್ಮದ ಕರ್ಮಗಳಿದೆ. ಕರ್ಮ ಕಂಟ್ರೋಲ್ ತಗೊಳುತ್ತಾ ಅಥವಾ ನಿಮ್ಮ ಹಣೆ ಬರಹ? ಸೊ ಡೆಸ್ಟಿನಿ, ಹಣೆ ಬರಹ ಕೂಡ ನಮ್ಮ ಕರ್ಮಾನುಸಾರನೇ ಬರ್ದಿರುತ್ತಾರೆ. ಸೊ ಹಣೆ ಬರಹ ಪ್ರಾರಬ್ಧ ಕರ್ಮಕ್ಕಿಂತ ಬೇರೆ ಅಲ್ಲ ಅಂತ ನನ್ನ ನಂಬಿಕೆ. ಪಾಸ್ಟ್ ಲೈಫ್ ಈ ಪ್ರೆಸೆಂಟ್ ಲೈಫ್ಗೆ ಈ ಕರ್ಮ ಹೇಗೆ ಕ್ಯಾರಿ ಆಗುತ್ತೆ? ಯಾರಿಗೆ ನೇಮ್ ಫೇಮ್ ಎಲ್ಲ ಸಿಗತ್ತೆ ಅವರು ಹೋದ ಜನ್ಮದಲ್ಲಿ ತುಂಬಾ ಒಳ್ಳೆ ಸೋಲ್ಗಳು ಅಂತ ನಂಬಿಕೆ. ಯಾಕೆ ಅಂದ್ರೆ ಕರ್ಮನ ನಾವು ಚೇಂಜ್ ಮಾಡ್ಬೋದಾ ಅಥವಾ ಇಲ್ಲ ಏನಿರುತ್ತೆ ಅದು ಫಿಕ್ಸ್ ಆಗೋದು? ಇದನ್ನ ನಾನು ಬರೆದು ಕೊಡ್ತೀನಿ. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ ವಿಚಾರ, ತುಂಬಾ ಜನ ಟ್ಯಾಟೂಗಳು ಹಾಕಿಸ್ಕೊಂಡಿರ್ತಾರೆ ಈ ವಿಚಾರನ. ಅಂಡ್ ಲೈಫಲ್ಲಿ ತುಂಬಾ ಕಷ್ಟ ಬಂದ್ರು ಈ ಡೈಲಾಗ್ ನಾವು ಪದೇ ಪದೇ ಹೇಳ್ತಿರ್ತಾರೆ, ಅದೇನೆ ಕರ್ಮ. ಕರ್ಮ ಅಂದ್ರೆ ಏನು? ಕರ್ಮ ಇದೆಯಾ ಅಥವಾ ಕರ್ಮ ಕಟ್ಟುಕತೆನ? ಇದು ಸುಮ್ಮನೆ ನಾವೇ ಮಾತಾಡ್ಕೊಳ್ಳೋದ? ಏನು ಕರ್ಮ? ಕರ್ಮದ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಾವು ಮುಟ್ಟಿಗಿರ್ತಕ್ಕಂಥ ಅತಿಥಿಗಳು ಅದ್ಭುತವಾದಂಥ ನಾಲೆಜ್ನ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥವ್ರು. ಎಲ್ಲದಕ್ಕಿಂತ ಖುಷಿಯಾಗೋದು ಏನು ಅಂದರೆ, ಮೂಲತಃ ಒಬ್ಬರು ಡಾಕ್ಟರ್ ಆಗಿ ಇವತ್ತಿನ ದಿನ ಇವರು ಪ್ರಸಿದ್ಧ ಫೇಮಸ್ ಹೀಲರ್ ಇವರು. ಸೊ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಶ್ಮಿ, ನಮಸ್ತೆ. ನಮಸ್ಕಾರ, ಥ್ಯಾಂಕ್ ಯು ಸೊ ಮಚ್ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ನನ್ನ ಆನರೇ ಇದು. ಅಂಡ್ ಆಸ್ ಯೂಶುವಲ್ ತುಂಬಾ 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 ಚೆನ್ನಾಗಿ ಕಾಣ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಅಂಡ್ ಎಲ್ಲದಕ್ಕಿಂತ ಖುಷಿ ಆಗೋದು ಏನು ಗೊತ್ತಾ ರಶ್ಮಿ, ಮುಖಕ್ಕೊಂದು ಕ್ರೀಮ್ ಕೂಡ ಹಾಕಲ್ಲ ಅಲ್ವಾ? ಒಂದು ಕಣ್ಣಿಗೆ ಒಂದು ಕಾಜಲ್ ಬಿಟ್ರೆ ಒಂದು ಸನ್ಸ್ಕ್ರೀಮ್ ಹಾಕಲ್ಲ, ಒಂದು ಮಾಯಿಶ್ಚರೈಸರ್ ಹಾಕಲ್ಲ. ಬಟ್ ಐ ಲವ್ ಯು ಕಾನ್ಫಿಡೆನ್ಸ್. ಅದೇ ಮ್ಯಾನಿಫೆಸ್ಟ್ ಮಾಡಿರೋದು ಅಲ್ವಾ? ಸಿ, ನನಗೆ ಒಂದು 10 ವರ್ಷದ ಮುಂಚೆ, 8 ವರ್ಷದ ಮುಂಚೆ ಅನ್ಸುತ್ತೆ, ಹೈದ್ರಾಬಾದಲ್ಲಿ ನಾನು ಏನೋ ಒಂದು ಕೆಲ್ಸಕ್ಕೆ ಹೋದಾಗ ಅಲ್ಲಿ ನಾನು ಒಂದು ಸಿನಿಮಾಗೆ ಸಂಬಂಧಪಟ್ಟಿದ್ದ ಒಂದು ಹೀರೋಯಿನ್ ನನಗೆ ಒಬ್ರು ಬೇಕಾದಂತವ್ರ ಮೀಟ್ ಮಾಡಿದೆ. ಅವಾಗ ಪಾಪ ಅವರು ಶಿ ವಾಸ್ ಶೇರಿಂಗ್ ಅವ್ರ ಲೈಫಲ್ಲಿ ಏನೋ ನಡೆದಿದ್ದ ವಿಚಾರಗಳೆಲ್ಲ, ಯಾರೋ ಒಂದು ಹುಡುಗ ಮೋಸ ಮಾಡಿದ್ದ ಆ ಥರದೆಲ್ಲ. ನಾನು ಹೇಳಿದೆ, ಡೈರೆಕ್ಟಾಗಿ ಮಾತಾಡ್ಬೋದಲ್ವಾ, ಏನೋ ಸೊಲ್ಯೂಷನ್ ಥರ ಹಿಂಗೆ ಮಾತಾಡೋಕ್ಕೆ ಹೇಳಿದಾಗ ಶಿ ಟೋಲ್ಡ್ ಮಿ ಒನ್ ಥಿಂಗ್, ಕರ್ಮ ಇಸ್ ರಿಯಲ್, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಇವತ್ತೇನಾಗಿದೆ ನನಗೇನಾಗಿದೆ ನಾಳೆ ಅವನಿಗಾಗತ್ತೆ, ಅದು ಇದು ಅಂತೆಲ್ಲ ನಾನು ಏನೋ ಕೋಪದಲ್ಲಿ ಮಾತಾಡೋ ಡೈಲಾಗ್ ಅದು ಅಂತ ಅನ್ಕೊಂಡಿದ್ದೆ. ಆಮೇಲೆ ತುಂಬ ಕಡೆ ಗೋವಾಗೆ ಹೋದಾಗೆಲ್ಲ ಈ ಟ್ಯಾಟೂಗಳು ಹಾಕ್ಬೇಕಂತ ಕರೀತಾರೆ, ಕರ್ಮ ಇಸ್ ರಿಯಲ್,
ಕರ್ಮ ಈಸ್ ಬೀಪ್ ಅಂತದೊಂದು ಪದ ಬಳಸ್ತಾರೆ, ನಾನು ಹೇಳಲ್ಲ ಅದು. ಈ ಥರ ಎಲ್ಲ ಹಿಂಗೆ ಬಳಸ್ತಾರಲ್ಲ, ಏನಿದು ಕರ್ಮ 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 ಅಂತ ಆಳವಾಗಿ ಹುಡುಕ್ತಾ ಹೋದಾಗ ಕರ್ಮ ಅನ್ನೋದು ಎಷ್ಟು ಸತ್ಯ ಅಂದರೆ, ಈಗ ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಈಗ ಕರ್ಮನ ಸಿಂಪಲ್ ಆಗಿ ಹೇಳ್ತಾರೆ ಗೊತ್ತಾ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಾರೆ. ಇಷ್ಟಕ್ಕೂ ಕರ್ಮ ಅಂದರೆ ಏನು, ಇದು ನಿಜವಾಗ್ಲೂ ವರ್ಕ್ ಆಗತ್ತಾ? ಕರೆಕ್ಟಾಗಿ ಹೇಳಿದ್ರಿ. ಅಂದರೆ ಕೋಪದಲ್ಲಿ ಹೇಳೋದು ಅನ್ಕೋತೀವಿ, ಟ್ಯಾಟೂಗಳೆಲ್ಲ ತುಂಬ ಹಾಕ್ಸ್ಕೋತಾರೆ ಈ ಥರ ಕರ್ಮದ ಬಗ್ಗೆ. ಕರ್ಮ ಅಂದರೆ ಬರೀ ನಾವೇನು ಮಾಡ್ತೀವಿ ಅದು ವಾಪಸ್ ಬಂದ್ಬಿಡತ್ತೆ, ಅದಷ್ಟೇ ಅಲ್ಲ. ಕರ್ಮ ಅಂದರೆ ನಾವು ಮಾತಾಡೋ ಮಾತುಗಳಿಂದ ಹಿಡಿದು ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ಇವನ್ ಅವರ್ ಎಮೋಷನ್ಸ್ ವಿಲ್ ಕ್ರಿಯೇಟ್ ಕರ್ಮ. ನಾವು ಯಾರನ್ನೋ ನೋಡ್ಕೊಂಡು ಒಂಥರ ಅಸೂಯೆ ಪಟ್ಕೊಂಡು, ಛೇ ಅವ್ರದ್ದಾಗ್ಬಿಡ್ತಲ್ಲ ನಂದಾಗ್ಲಿಲ್ವಲ್ಲ ಅಂತ ಅನ್ಕೊಂಡ್ರು ಅಸೂಯೇನೂ ಬೇಡ ಅಲ್ಲಿ. ಅವ್ರಿಗೆ ನಾವು ಖುಷಿ ಪಡೋದು ಬಿಟ್ಟು ನಮಗೆ ಆಗ್ತಿಲ್ಲ ಅನ್ನೋ ನಮ್ಮ ಕೊರತೆ ಮೇಲೆ ನಾವು ಫೋಕಸ್ ಮಾಡಿಕೊಂಡು ಅವರಿಗೆ ನಾವೇನು ಖುಷಿಯಾಗಿ ಕೊಡಲಿಲ್ಲಪ್ಪ ಫೀಲಿಂಗು, ಅದೂ ಕರ್ಮನೇ. ನೆಕ್ಸ್ಟ್ ಒಂದು ಫ್ಯೂ ಮಂತ್ಸಲ್ಲಿ ನಮಗೇನಾದರೂ ಒಳ್ಳೇದಾಗಬೇಕಿದ್ರೂ ಅದಾಗೋದಿಲ್ಲ. ಸೊ ಆ ಥರ ನಾವು ಏನು ಯೋಚನೆ ಮಾಡ್ತೀವಿ ಇನ್ನೊಬ್ಬರ ಬಗ್ಗೆ ಮತ್ತು ನಮ್ಮ ಜೀವನದ ಬಗ್ಗೆ, ಮತ್ತು ನಾವು ಹೇಗೆ ಫೀಲ್ ಮಾಡ್ತೀವಿ ಒಳಗಡೆ, ನಮ್ಮ ಭಾವನೆ ಹೇಗೆ, ಈಗ ಒಬ್ಬರನ್ನ ನೋಡಿ ಹೇಗೆ ಅನ್ಕೋತೀವಿ, ಮತ್ತು ನಮ್ಮ ಆ್ಯಕ್ಷನ್ಸ್ ಕೂಡ, ಅಂದರೆ ನಾವು ಏನೇನು ಮಾಡ್ತೀವಿ, ನಮ್ಮ ಕೈಯಿಂದ ನಾವು ಏನೇನು ಕರ್ಮಗಳನ್ನ ಮಾಡ್ತೀವಿ ಅದೆಲ್ಲ ನಮ್ಗೆ ವಾಪಸ್ ಒಂದಲ್ಲ ಒಂದಿನ ಬರುತ್ತೆ. ಅದು ಚಿಕ್ಕದಾದ್ರೂ ಸರಿ, ದೊಡ್ಡದಾದ್ರೂ ಸರಿ. ದೊಡ್ಡದಾದ್ರೂ ಸರಿ, ಚಿಕ್ಕದಾದ್ರೂ ಸರಿ, ನಾವೇನು ಬೀಜ ಬಿತ್ತೀವಿ ಅದ್ರದ್ದು ಫಲ ನಮಗೆ ಸಿಗತ್ತೆ. ಅದು ಬೆಳೆಯೋವರೆಗೂ ನಾವು ಕಾಯಬೇಕು, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಅಲ್ಲಮ್ಮ, ಈಗ ಹಾಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇವತ್ತು ನಾವು ಪಾಡ್ಕಾಸ್ಟ್ ಮಧ್ಯಾಹ್ನ 1:45 ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈಗ ನೀವು 1:45 ಬಂದಿದ್ದೀರಾ ಅಂತ ಇಟ್ಕೊಳ್ಳಿ. ನಾನು ನಿಮ್ಮನ್ನ ಇವತ್ತು ಸಂಜೆ ತನಕ ಕಾಯಿಸ್ದೆ, ಬೇಕು ಅಂತಾನೆ ಕಾಯಿಸ್ದೆ ಅಂತ ಇಟ್ಕೊಳ್ಳಿ. ನನಗೆ ನೆಕ್ಸ್ಟ್ ಅದೇ ಥರ ಕರ್ಮ ರಿಪೀಟ್ ಆಗತ್ತಾ? ಬೇರೆ ಕಡೆ ಎಲ್ಲೋ ಹೋಗಿ ಬೇರೆಯವ್ರು ನನಗೂ ಹಿಂಗೆ ಮಾಡ್ತಾರ? ಅದೇ ರೀತಿ ಆಗತ್ತಾ ಅಂತ ಕೇಳಿದ್ರೆ, ಅದೇ ಸನ್ನಿವೇಶ ನಮ್ಗೆ ಈ ಜನ್ಮದಲ್ಲೂ ಸಿಗ್ಬೋದು, ಮುಂದಿನ ಜನ್ಮನೂ ಸಿಗ್ಬೋದು, ಅಥವಾ ಸಿಗ್ದಲ್ಲೇ ಕೂಡ ಇರಬಹುದು. ಬೇರೆ ರೀತಿಯಿಂದ ನಮ್ಗೆ ಅದು ಫೀಲ್ ಆಗ್ಬೋದು. ಅಂದರೆ ಇವಾಗ ನಿಮಗೆ ಕಾಯಿಸಿದ್ರೆ ಏನೂ ಆಗಲ್ವೇನು. ಇವಾಗ ನೀವು ಹೇಗೆ 1:45ಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ನಾನು ಕರೆಕ್ಟಾಗಿ ಬಂದೆ, ಆದರೂ ನೀವು ಇಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು, ನನಗೇನೋ ಬುಕ್ ಓದಬೇಕು ಅನಿಸಿದೆ, ನೀವು ವೇಟ್ ಮಾಡಿ ಅಥವಾ ಏನಕ್ಕೋ ನಂಗೆ ನಾನು ಕಾಯಿಸಿದ್ರಿ ಬೇಕು ಅನ್ಕೊಳ್ಳಿ. ಅಂತ ಮಾಡ್ತೀನಿ. ಹಾಂ, ಬೇಕು ಅಂತ ಮಾಡಿದ್ರಿ ಅನ್ಕೊಳ್ಳಿ. ಆವಾಗ ನಿಮಗೆ ಇನ್ನೊಂದು ಕಡೆ ಹೋಗಿ ಕಾಯೋದು ನಿಮ್ಗೇನೋ ತಪ್ಪು ಅನ್ಸಲ್ವೇನೋ, ನೀವು ಕಾಯ್ತೀರಾ. ಬಟ್ ನಿಮ್ಗೆ ಯಾವುದು ಆದರೆ ನಿಮ್ಗೆ ಡೀಪ್ಲಿ ಎಫೆಕ್ಟ್ ಆಗತ್ತೆ, ಅದು ವಾಪಸ್ ಬರುತ್ತೆ ನಿಮಗೆ. ಸೇಮೇ ಥಿಂಗ್ ಆಗ್ಬೇಕಂತ ಓಕೆ ಏನಿಲ್ಲ, ಓಕೆ, ಒಟ್ಟಲ್ಲಿ ಆ ಪನಿಷ್ಮೆಂಟು ಕವರ್ ಆಗ್ಬಿಡುತ್ತೆ. ಕವರ್ ಆಗತ್ತೆ. ಓಕೆ, ಈಗ ಇದೇ ಸಿನಾರಿಯೋನ ಇನ್ನೊಂದು ಥರ ಹೇಳ್ತೀನಿ. ನಾನು 1:45 ನಿಮಗೆ ಬರಕ್ಕೆ ಹೇಳಿದೆ, ನೀವು 1:45 ಬಂದಿದ್ದೀರಾ. ಆದರೆ ನನಗೆ ಆ್ಯಕ್ಚುಲಿ ಇಲ್ಲಿ 1:45 ಶೂಟ್ ಮಾಡೋಕೆ ಆಗ್ತಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ನೊಬ್ರು ಯಾರೋ ಗೆಸ್ಟ್ ಇರ್ಬೋದು, ಅವ್ರ ಹತ್ರನೇ ಮಾತಾಡ್ಕೊಂಡು ಹೋಗ್ತಿರ್ತೀನಿ. 6 ಗಂಟೆ ತನಕ ಕಾಯಿಸ್ಬಿಟ್ಟೆ, ಬೇಕು ಅಂತ ಕಾಯಿಸ್ಲಿಲ್ಲ. ಬೇಕು ಅಂತ ಕಾಯಿಸ್ಲಿಲ್ಲ. ಬಟ್ ನಿಮಗೆ ಓ ನನ್ನ ನೋಡಿ ಕರೆದ್ಬಿಟ್ಟು ಎಷ್ಟೊತ್ತು ಕಾಯಿಸಿರಿ ಅಂತ ನಿಮಗೆ ಮನ್ಸಲ್ಲಿ ಹಂಗಾಗಿದೆ ಅಂತ ಇಟ್ಕೊಳ್ಳಿ. ನನ್ನ ಉದ್ದೇಶ ನಿಮ್ಮನ್ನ ಕಾಯಿಸ್ಬೇಕು, ನಿಮಗೆ ನೋವು ಮಾಡಬೇಕು ಅಂತ ಅಲ್ಲ, ಆದರೆ ನಿಮಗೆ ನೋವಾಗೋದು. ಇಂಥ ಟೈಮಲ್ಲಿ ಆ ಕರ್ಮ ನಂಗೂ ಬರುತ್ತಾ? ಹೇಗದು? ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇದಕ್ಕೆ ಇವಾಗ ಒಬ್ಬರು ಲರ್ನರ್ಸ್ ಲೈಸೆನ್ಸ್ ಇರೋರು, ಅಂದರೆ ಚೆನ್ನಾಗಿ ಗಾಡಿ ಓಡ್ಸಕ್ಕೆ ಬರಲ್ಲ, ಮನೆಯಲ್ಲಿ ಭಗವಂತನಿಗೆ ಕೇಳ್ಕೊತಾರೆ, ಅಪ್ಪ ಇವತ್ತು ನಾನು ರೋಡಿಗೆ ಹೋಗ್ತಾ ಇದ್ದೀನಿ, ನಾನು ಯಾರಿಗೂ ಏನು ತೊಂದರೆ ಕೊಡಬಾರ್ದು, ಯಾರಿಗೂ ಹೊಡಿಬಾರ್ದು, ಆರಾಮಾಗಿ ಆಗ್ಬಿಡ್ಬೇಕು, ಸಲೀಸಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ಬಿಡ್ಬೇಕು ಮನೆಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ಮನೆಯಿಂದ ಆಚೆ ಬರ್ತಾರೆ. ಆದರೆ ಅವರಿಗೆ ಹೊಡೆಯೋದು ಕರೆಕ್ಟಾಗಿ ಗೊತ್ತಿಲ್ದಲ್ಲೇ ಇರೋದ್ರಿಂದ ಏನೋ ಪಾಟ್ ಹೋಲೋ ಏನೋ ನೋಡ್ದಲ್ಲೇ ಯಾರಿಗೋ ಬಡಿಸ್ಬಿಟ್ರು. ಬಡಿಸಿ ಆ ವ್ಯಕ್ತಿ ಬಿದ್ದು ಅವರಿಗೆ ಗಾಯ ಆಗಿ ರಕ್ತ ಬರಕ್ಕೆ ಶುರು ಆಯಿತು. ಇವರು ಬಿದ್ದರು. ಉದ್ದೇಶ ಅವರಿಗೆ ನೋವು ಮಾಡಬೇಕು ಅಂತ ಇರಲಿಲ್ಲ, ಆದರೆ ಆ ವ್ಯಕ್ತಿಗೆ ನೋವಾಯಿತು. ಆಮೇಲೆ ಹೋಗಿ ಹಾಸ್ಪಿಟಲ್ ಸೇರಿಸೋದು ಅದೆಲ್ಲ ಮುಂದೆ ಆಯಿತು. ಆ ವ್ಯಕ್ತಿಗೆ ನೋವಾಯ್ತಾ ಆಗಲಿಲ್ವಾ? ಉದ್ದೇಶ ಒಳ್ಳೆ ಪ್ಯೂರೆಸ್ಟ್ ಇತ್ತಾ? ಆ ವ್ಯಕ್ತಿಗೆ ಬಿದ್ದು ರಕ್ತ ಬಂದಿದ್ದು ನೋವಾಯ್ತಾ? ನೋವಾಗಲಿಲ್ಲ, ಖಂಡಿತ ಆಯಿತು. ನೆಕ್ಸ್ಟ್ ಒಬ್ಬ ಮನೇಲೇ ಅವನಿಗೆ ಹೆಂಡತಿ ಜೊತೆ ಜಗಳ ಆಯಿತು, ಸೆಟ್ಟಲ್ಲೇನೆ ಗಾಡಿ ಓಡ್ಸಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಬರುತ್ತೆ, ಗಾಡಿ ಚೆನ್ನಾಗಿ ಓಡ್ಸಕ್ಕೆ ಬರುತ್ತೆ. ಸೆಟ್ಟಲ್ಲಿ ಯಾರಿಗೆ ಏನಾದರೂ ಆಗಲಿ, ನನ್ನ ತಲೆಯಲ್ಲಿ ಏನು ನಡೀತಿದೆ, ನನಗೆ ಸಿಟ್ಟಿದೆ, ನನಗೆ ಎಲ್ಲೋ ಒಂದು ಕಡೆ ಅದನ್ನು ಫ್ರಸ್ಟ್ರೇಷನ್ ಹಾಕಬೇಕು ಅಂತ ಗಾಡಿ ಓಡಿಸ್ತಿದ್ದಾರೆ. ಗುದ್ದಿದ್ರು ಫ್ರಸ್ಟ್ರೇಷನಲ್ಲಿ. ಟ್ರಾಫಿಕ್ ಇತ್ತು, ಯಾರೋ ಒಂಚೂರು ಹಿಂದೆ ಏನೋ ಬಂದ ಅಂತ ಇವ್ರಿಗೆ ಸಿಟ್ಟು ಬಂದು ಗುದ್ದಿದ್ರು. ಆವಾಗ ಬಿದ್ದ ಯಾರೋ, ಅವರಿಗೆ ರಕ್ತ ಬಂತು. ಹರ್ಟ್ ಆಯಿತೋ ಹರ್ಟ್ ಆಗಲಿಲ್ವೋ, ಗಾಯ ಆಯಿತಾ? ಆಯಿತು. ಸೊ ನನ್ನ ಉದ್ದೇಶ ಹರ್ಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಹರ್ಟ್ ಮಾಡಬೇಕು
ಅಂತ ಇತ್ತು, ಹರ್ಟ್ ಆಯ್ತು. ನನ್ನ ಉದ್ದೇಶ ಹರ್ಟ್ ಮಾಡಬಾರ್ದು ಅಂತ ಇತ್ತು, ಆದ್ರೂ ಅವ್ರಿಗೆ ಗಾಯನೇ ಆಯ್ತು. ಹಾಗಾಗಿ ಉದ್ದೇಶಕ್ಕಿಂತ ಹೆಚ್ಚಿಗೆ ಇಲ್ಲಿ ನನಗೆ ಒಬ್ಬರನ್ನ 1:45 ಕರೆಸ್ತೀನಂದ್ರೆ ನಾನು ಅದಕ್ಕೆ ಪಾಲನೆ ನಾನು ಮಾಡಲೇಬೇಕು. ಅವರನ್ನ ಅಥವಾ ನಾನು ಅಟ್ಲೀಸ್ಟ್ ಅವರಿಗೆ ಎಫರ್ಟ್ ಹಾಕಿ ಹೇಳಬೇಕು, ಈ ಥರ ಡಿಲೇ ಆಗಿಬಿಟ್ಟಿದೆ, ನೀವು ಆರಾಮಾಗಿ ಬನ್ನಿ ಅನ್ನೋದು ಒಂದು ಉದ್ದೇಶ ನಾವು ಇಟ್ಕೊಂಡು ನಡೆದ್ರೆ ನಮಗೆ ಆ ಕರ್ಮ ವಾಪಸ್ ಬರಲ್ಲ. ಬಟ್ ಉದ್ದೇಶ ಪ್ಯೂರೆಸ್ಟ್ ಇದ್ರೂ ಅವ್ರಿಗೆ ಅಲ್ಲಿ ಗಾಯ ಮಾಡಿಬಿಟ್ನಲ್ಲ, ಅದು ಮಾಡಾದ್ಮೇಲೆ ನಾನು ಏನು ಮಾಡ್ತೀನಿ, ಆವಾಗ ನನಗೆ ಸೇಮ್ ಕರ್ಮ ಆಗತ್ತಾ ಇಲ್ವಾ ಅದು ನಿಶ್ಚಯ ಆಗತ್ತೆ. ಸೊ ನಾನು ಅವರಿಗೆ ಗುದ್ದಾದ್ಮೇಲೆ ನಾನು ಹೋಗ್ಬಿಟ್ಟೆ, ಗುದ್ಬಿಟ್ಟು ನನ್ನ ಏನು ಅವ್ರ ಬಗ್ಗೆ ಕೇರೇ ಇಲ್ಲ, ಆವಾಗ ನಾನು ಏನು ಬಿತ್ತಿದ್ದೀನಿ ಅದು ವಾಪಸ್ ನನಗೆ ಇನ್ನೊಂದಿನ ಬರುತ್ತೆ. ಅದೇ ನಾನು ಅವ್ರಿಗೆ ಅಯ್ಯೋ ಪ್ರಾಯಶ್ಚಿತ್ತ ಪಟ್ಟು ಅಯ್ಯೋ ದೇವ್ರೆ ನನ್ನ ಈ ಥರ ಉದ್ದೇಶ ಇಲ್ಲ ಅಂದ್ರೂ ಹಿಂಗೆ ಆಗ್ಬಿಡುತ್ತಲ್ಲ ಅಂತ ಅವ್ರಿಗೆ ನಾನು ಏನಾದರೂ ಅದಕ್ಕೆ ತಕ್ಕನಾಗಂಗೆ ನಾನು ಅವ್ರನ್ನ ಹಾಸ್ಪಿಟಲ್ ಸೇರಿಸ್ದೆ, ಅವ್ರಿಗೆ ಚೆನ್ನಾಗಿ ಮಾಡಿದೆ. ಆವಾಗ ನಾನು ಈಗ ಏನು ಮಾಡಿದೆ, ಈಗ ಗುದ್ದಿತ್ತು ಒಂದು ಬ್ಯಾಡ್ ಕರ್ಮ, ಅದನ್ನ ತಿದ್ಕೊಳ್ಳೋಕೆ ನಾನು ಏನು ಮಾಡಿದೆ, ಅದನ್ನ ಸರಿಯಾಗಿ ಮಾಡಿದ್ರೆ ಅಟ್ಲೀಸ್ಟ್ ಆ ಕರ್ಮದ ಫಲ ನನ್ಗೇನು ಸಿಗಬೇಕೋ ಕೆಟ್ಟದ್ದು ಅದು ಅಟ್ಲೀಸ್ಟ್ ಕಡಿಮೆ ಮಾಡ್ಕೋಬೋದು, ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಈಗ ಸ್ಟೇಟ್ ಅವೇ ಹಣಕಾಸು ವಿಚಾರದಲ್ಲಿ ಅಂತಲೇ ಹೇಳ್ತೇನೆ. ಈಗ ಉದಾಹರಣೆಗೆ ಇದೊಂದು ಫೋನ್, ಈ ಫೋನ್ ಬೆಲೆ 2 ಲಕ್ಷ ಅಂತಲೇ ಇಟ್ಕೊಳ್ಳಿ ಆಯ್ತಾ. ಈಗ ನಾನು ಹೇಳ್ತೀನಿ, ರಶ್ಮಿ ನೋಡಮ್ಮ, ಈ ಫೋನು ಇದ್ರ ನಿಜವಾದ ಬೆಲೆ 2 ಲಕ್ಷ ಆಯ್ತಾ. ನಾನು ಇದ್ರ ಮೇಲೆ ಒಂದು 5,000 ರೂಪಾಯೋ ಅಥವಾ ಒಂದು 2,000 ಜಾಸ್ತಿ ಇಟ್ಟು, ರಶ್ಮಿ ನೋಡಮ್ಮ ಇದು 2,02,000 ರೂಪಾಯಿ ಫೋನು ತಗೊಳ್ಳಿ ಅಂತಂದಾಗ ಓಕೆ ಅಂತ ನೀವು ದುಡ್ಡು ಕೊಟ್ಟು ತಗೋತೀರಾ, ನನಗೆ 2,000 ಪ್ರಾಫಿಟ್ ಸಿಗೋದು ಒಂದು ಕಡೆ. ಇನ್ನೊಂದು ಕಡೆ ಇದೇ 2 ಲಕ್ಷದ ಫೋನ್ನ ನಾನು ನಿಮಗೆ ರಶ್ಮಿ 10 ಲಕ್ಷದ ಫೋನ್ ರಶ್ಮಿ ಅಂತಂದ್ಬಿಟ್ಟು ಹೇಳ್ತೀನಿ, US ಇಂದ ತಂದಿದ್ದೀನಿ ಅಂತ. ಆಗ ರಶ್ಮಿ ನಮ್ಮ ಅಣ್ಣ ಹೇಳ್ತಿದ್ದಾರೆ, ಕ್ರಾಸ್ ಚೆಕ್ ಕೂಡ ಮಾಡಲ್ಲ, ನಮ್ಮಣ್ಣ ಹೇಳ್ತಿದ್ದಾರೆ 10 ಲಕ್ಷ ಇರ್ಬೋದೇನೋ ಅಂದ್ಬಿಟ್ಟು ಕೊಟ್ಬಿಡ್ತೀರ ನನಗೆ, ನಾನು ನಿಮಗೆ ಫೋನ್ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಡೇ ನಿಮಗೆ ಗೊತ್ತಾಗತ್ತೆ, ಏನಕ್ಕೆ ಕೊಟ್ಟೆ, ಅದು ಬರೀ 2 ಲಕ್ಷ ಅಷ್ಟೇ ಫೋನ್ ಆಯ್ತಾ. ಅವಾಗ ನಿಮ್ಮ ಮನಸ್ಸಲ್ಲಿ 2 ಲಕ್ಷದ ಫೋನು ಅಣ್ಣ ಅಂತ ನಂಬಿದೆ, ನನಗೆ ಇವನು ಮೋಸ ಮಾಡ್ದ, 8 ಲಕ್ಷ ರೂಪಾಯಿ ಮೋಸ ಮಾಡಿದ ಆಯ್ತಾ. ಬಟ್ ನನಗೇನು, ನನಗೆ ವ್ಯಾಪಾರ ದುಡ್ಡು ಬಂತು, ನಿಮಗೇನು ಒಂದು ನಂಬಿಕೆ, ಎಮೋಷನ್ಸು. ಇಂಥ ಟೈಮಲ್ಲಿ ನನ್ನ ವ್ಯಾಪಾರ ಇದು ಪ್ರಾಫಿಟ್, ಈಗ ಈ ಪ್ರಾಫಿಟ್ ಮುಖ್ಯನ ನನಗೆ, ಅಥವಾ ನೀವೊಂದು ಧರ್ಮ ನಂಬಿದ್ರಲ್ಲ ನನ್ನ, ಇಲ್ಲಿ ನಿಮಗಿದು ಮೋಸ ಆಯಿತು. ಇಂಥ ಟೈಮಲ್ಲಿ ಕರ್ಮ ಹೆಂಗೆ ವರ್ಕ್ ಮಾಡುತ್ತೆ? ಓಕೆ, ಸೊ ಇವಾಗ ಫಸ್ಟ್ ಆ ನಂಬಿಕೆ ದ್ರೋಹ ಯಾರಿಗಾಗಿರತ್ತೆ ಅದು ಅವ್ರಿಗೆ ಯಾಕಾಯ್ತು ಅನ್ನೋದು ಒಂದು ಪ್ರಶ್ನೆ ಆಗತ್ತೆ. ಈಗ ನಿಮಗಾಯ್ತು ಅಂತ ಇಟ್ಕೊಳ್ಳಿ. ಹೌದು. ಇವಾಗ ನನಗಿದಾಯ್ತು ಅಂದ್ರೆ ನಾನು ಹೋದ ಜನ್ಮದಲ್ಲಿ ಏನ್ ಮಾಡಿದ್ದೆ, ಯಾರಿಗೆ, ನಿಮಗೇನೆ ಇರ್ಬೋದು ಅಥವಾ ಬೇರೆಯವರಿಗೆ. ನಾವ್ ಇವಾಗ ಯಾರಿಗ್ ನಾವು ಡೈರೆಕ್ಟ್ ಆಗಿ ಮಾಡ್ತೀವಿ ಅವರಿಂದಾನೇ ವಾಪಸ್ ಬರ್ಬೇಕಂತೇನಿಲ್ಲ. ಇವಾಗ ನೀವ್ ಹೇಳಿದ್ರಲ್ಲ, ಅದ್ ಕಾಯಿಸೋದು ಇಂಟೆನ್ಷನ್ ಪ್ಯೂರ್ ಇದ್ರೆ ಏನಾಗತ್ತೆ, ಪ್ಯೂರ್ ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಹೇಳಿದ್ರಿ, ಉದ್ದೇಶ. ಅಲ್ಲೂ ಅಷ್ಟೇ, ಅದ್ ವಾಪಸ್ ಯಾವ ರೀತಿ ಬರುತ್ತೆ, ಯಾವ ಸನ್ನಿವೇಶವಾಗಿ ನಿಮಗೆ ಬರುತ್ತೆ, ಯಾರ ಮುಖಾಂತರ ಬರುತ್ತೆ ಅದ್ ಹೇಳಕ್ಕಾಗಲ್ಲ. ಹಾಗಾಗಿ ಈಗ ನಾನ್ ಯಾರಿಗೋ ಏನೋ ನನ್ನ ಥಾಟ್ ಅಲ್ಲಿ ನಾನು ಅವ್ರಿಗೆ ಏನೋ ಮಾಡ್ಬಿಟ್ಟಿದ್ದೀನೋ, ಉದ್ದೇಶ ಸರಿ ಇತ್ತೋ ಸರಿ ಇರ್ಲಿಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ಮಾಡ್ಬಿಟ್ಟಿದ್ದೀನಿ, ಯಾರಿಗೋ ಒಂದೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ಅದು ನನಗೆ ನಿಮ್ಮ ಮುಖಾಂತರ ಒಂದು ಪಾಠವಾಗಿ ಬಂತು. ಓಕೆ, ನನಗೆ ಮೋಸ ಆಯ್ತು, ಅಯ್ಯೋ ಈ ಥರ. ಆವಾಗ ನನ್ಗೆ ಏನು ಪಾಠ ಇರ್ಬೋದು, ನಾನು ಯಾರಿಗೂ ಹಾರ್ಮೆ ಮಾಡಿಲ್ಲ ಅನ್ಕೊಳ್ಳೋಣ, ಯಾರಿಗೂ ದ್ರೋಹನೂ ಮಾಡಿಲ್ಲ, ಹಾರ್ಮು ಮಾಡಿಲ್ಲ, ಆದರೂ ನನ್ಗೆ ಯಾಕೆ ಹಿಂಗಾಯ್ತು, ನಂಬಿಕೆ, ನಾನು ಕ್ರಾಸ್ ಚೆಕ್ ಯಾಕೆ ಮಾಡಲಿಲ್ಲ, ನನ್ನನ್ನು ನಾನು ಯಾಕೆ ನಂಬಲಿಲ್ಲ, ಅಲ್ಲಿಗೆ ಅದು ನನ್ನ ಪಾಠವಾಗಿತ್ತು. ಎಷ್ಟೊಂದು ಜನ್ಮದಲ್ಲಿ ನನಗೆ ಮೋಸನೇ ಮಾಡ್ತಾ ಬಂದಿದ್ದಾರೆ, ನಾನು ಯಾವಾಗ ಎಚ್ಚೆತ್ಕೋಬೇಕು, ನಿಮಗ್ ಪಾಠ, ನನಗ್ ಪಾಠ, ಲೆಸನ್ ಅದು. ನಾನಿನ್ನು ಆಮೇಲೆ ಇನ್ನೊಂದು, ಭಗವಂತ ನಂದು ಒಳ್ಳೆ ಕರ್ಮ ಇರ್ಬೋದು, 8 ಲಕ್ಷದ ಮೋಸ ಆಯ್ತು, ಮುಂದೆ ನಂದು 60 ಲಕ್ಷದ ಮೋಸ ಆಗ್ತಿತ್ತೋ ಏನೋ. ಈ ವ್ಯಕ್ತಿ ನೀವೇ ನನ್ನ ಅಣ್ಣನಾಗಿ ಇವಾಗ ಈ ಪಾಠ ನೀವು ನನ್ ಕಳ್ಸಿದಕ್ಕೆ, ನಂದು ಯಾವುದೋ ಜನ್ಮದ್ದು ಗುಡ್ ಕರ್ಮ ಇಂದ ನನ್ಗೆ ಆ ಪಾಠ ಬಂದ್ಬಿಡ್ತು. ಮುಂದೆ ನಾನು ಮನೆ ತಗೋತೀನೇನೋ, ಅಲ್ಲಿ ನಂಗೇನೋ ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗೋ ಚಾನ್ಸಸ್ ಇದ್ದೇನೋ, ಅವಾಗ ನಾನು ಯಾರನ್ನು ನಂಬಲ್ವೋ ಅಥವಾ ನಂಬಿ ಕ್ರಾಸ್ ಚೆಕ್ ಮಾಡ್ತೀನೋ, ಅದು ನನ್ನ ಲೆಸನ್ ಆಗಿರತ್ತೆ, ಪಾಠ ಆಗಿರತ್ತೆ. ಅದೇ ರೀತಿ ಈಗ ನೀವು ಅದನ್ನ ಪಾಠ ಕಲ್ಸಕ್ ಬಂದ್ರಿ, ಆದ್ರೆ ನಿಮ್ ಕರ್ಮ ಕಡಿಮೆ ಆಗಲ್ಲ. ನೀವೇನ್ ಮಾಡಿರ್ತೀರಾ, ಅದು ನಾನು ಲಾಭನೇ ಜಾಸ್ತಿ ಮಾಡ್ಕೋಬೇಕು, ನಂಬಿಕೆ ದ್ರೋಹ ಮಾಡ್ತಿದೀನಿ ನನ್ಗೆ ಗೊತ್ತಿದ್ರು ಮಾಡಿದ್ರೆ ನಿಮ್ಗೆ ನಾಳೆ ದಿನ ಬಿಸ್ನೆಸ್ ಅಲ್ಲಿ ನಂಬಿಕೆ ದ್ರೋಹ ಆಗೋದು. ಅಲ್ಲ, ಈಗ ನಾನ್ ಮಾಡಿದ್ದು ನಂಬಿಕೆ ದ್ರೋಹನೇ. ರಶ್ಮಿ ಬಿಡಪ್ಪ, ನಂಗೆ ಅಣ್ಣ ಅಂತಲೇ ಮೋಸ ಮಾಡ್ಬೋದು ರಶ್ಮಿನ ಅಂತ ನನ್ನ ಉದ್ದೇಶ ಅದೇ.
ನಿಮ್ಮ ಅಮಾಯಕತನನ, ನಿಮ್ಮ ಒಳ್ಳೆತನನ ಬಳಸ್ಕೊಳ್ಳೋದರ. ಪಾಪ ಒಂದು ಕ್ರಾಸ್ ಚೆಕ್ ಕೂಡ ಮಾಡಲಿಲ್ಲ ರಶ್ಮಿ. ಯಾರ ಹತ್ರನೂ ಕೇಳಲಿಲ್ಲ ಅಂತ ನನ್ಗೆ ಆ ಗಿಲ್ಟ್ ಇಲ್ಲ. ಅದ್ರ ಬದಲಾಗಿ ಹೆಂಗ್ ಯಾಮಾರಿಸ್ಬಿಟ್ಟೆ, ಬಡ್ಡಿ ಮಾಡ್ಕೊಂಡೆ, ಪ್ರಾಫಿಟ್ ಮಾಡ್ಕೊಂಡೆ ಅಂತ ಅನ್ನತ್ತೆ. ಸೊ ಈ ಕರ್ಮ ನನಗೂ ಕೂಡ ಇಲ್ಲೇ ಸಿಗತ್ತ, ಮುಂದೆ ವಾಪಸ್ ಹೆಂಗದು? ಹಾ, ಸೊ ಕರ್ಮ ಅನ್ನೋದು ನಮ್ಗೆ ಈಗ್ಲೇ ಇವತ್ತು ಮಾಡದೆ ನಾಳೆ ಸಿಕ್ಬಿಡತ್ತೆ. ಕೆಲವ್ರಲ್ಲಿ ಅದನ್ನ ನಾವು ನೋಡ್ಬೋದು. ಇವತ್ತೇನೋ ಅದು ರೀಲ್ಸ್ ವಿಡಿಯೋಸ್ ಅಲ್ಲಿ ನೋಡ್ತೀವಲ್ವಾ, ಕರ್ಮ ಇಸ್ ಸೋ ಕ್ವಿಕ್, ಪಟ್ಟಂತ ಅಲ್ಲೇ ಹಿಂಗಾಯ್ತು ಹಿಂಗಾಗ್ಬಿಡ್ತು, ವಾಪಸ್ ರಿವರ್ಸ್ ಎಫೆಕ್ಟ್ ಆಗ್ಬಿಡ್ತು ಅಂತ. ಅಷ್ಟು ಈಸಿ ಎಲ್ಲ ವಿಷಯಗಳಲ್ಲೂ 3 ಸೆಕೆಂಡಲ್ಲಿ ಆಗಲ್ಲ. 3 ಸೆಕೆಂಡಲ್ಲಿ ಆಗಲ್ಲ, ಖಂಡಿತ ಆಗಲ್ಲ. ಅದಕ್ಕೆ ನಮ್ಗೆ ಒಂದು ಜೀವನ ನಾವ್ ಏನನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಅದ್ರ ಮುಖಾಂತರ ನಮ್ಗೆ ಈ ಯಾವಾಗ ನಾವು ಪೂರ್ತಿ ಒಬ್ಬರನ್ನ, ನೀವು ಇವಾಗ ಒಬ್ರಿಗೆ ಯಾಮಾರಿಸಿದ್ರಿ, ಬಟ್ ಎಲ್ಲರಿಗೂ ಯಾಮಾರಿಸೋ ಬುದ್ಧಿ ಇರಲ್ಲ. ಯಾರನ್ನೋ ಒಂದು ದಿನ ನಂಬ್ತೀವಿ, ಪ್ರೀತಿ ಆಗೇ ಆಗತ್ತೆ, ಯಾರ್ದೋ ಮೇಲೆ ನಮ್ ಭಾವನೆ ಬಂದೇ ಬರುತ್ತೆ. ಆವಾಗ ಅವ್ರು ಅದನ್ನ ನಿಮ್ಗೆ ತೋರಿಸ್ಬಿಡ್ತಾರೆ. ನಿಮ್ಗೆ ಏನೋ ಒಂದು ತುಂಬಾ ಹೆಚ್ಚಿಗೆ ನಿಮ್ಗೆ ನಂಬಿಕೆ ಇರತ್ತೆ ಅವ್ರ ಮೇಲೆ, ಅವ್ರು ನಿಮ್ಗೆ ಮೋಸ ಮಾಡ್ಬಿಡ್ತಾರೆ. ಆವತ್ತಿನ ದಿನ ನಿಮ್ಗೆ ಅಯ್ಯೋ, ನಾನು ಒಂದು 10 ವರ್ಷದ ಹಿಂದೆ ಹಿಂಗೆ ಇವ್ರಿಗೆ ಮಾಡ್ಬಿಟ್ಟಿದ್ನಲ್ಲ, ಏನೋ ನನ್ನ ಕರ್ಮ ಏನೋ, ನಾನು ಅವತ್ತಿನ ದಿನ ಹಂಗೆ ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡಕ್ ಶುರು ಮಾಡಿದ್ರೆ ಆವಾಗ ನಮ್ಮ ಕರ್ಮದಲ್ಲಿ ಕಡಿಮೆ ಆಗ್ತಾ ಹೋಗತ್ತೆ ಅಂತ ನಂಬಿಕೆ ಇದೆ. ಈಗ ನೋಡಿ, ನಾವು ಕರ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ಯಾವುದೋ ಒಂದು ಸಿದ್ಧಾಂತ ಇದೆ, ಕರ್ಮ ಸಿದ್ಧಾಂತ ಅಂತ ಮಾತಾಡ್ತೀವಲ್ವಾ, ಅದೊಂದು ಬುಕ್ ಅಲ್ಲ. ಹಿಂಗೆ ತಗೋ ಇದು ಕರ್ಮ ಸಿದ್ಧಾಂತ ಓದ್ಕೋ ಅನ್ನೋ ಒಂದು ಬುಕ್ ಅಲ್ಲ. ಮಹಾಭಾರತದಲ್ಲಿ ಕರ್ಮದ ಬಗ್ಗೆ ಏನ್ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಕರ್ಮದ ಬಗ್ಗೆ ಏನ್ ಹೇಳ್ತಾರೆ, ಕೆಲವೊಂದು ಪ್ರಿನ್ಸಿಪಲ್ಸ್ ಅಲ್ಲಿ ಹಿಂಗ್ ಬಿಲೀವ್ ಮಾಡ್ತಾರೆ. ಹ್ಯೂಮನ್ನು ಮತ್ತೆ ಪ್ರಾಣಿಯಾಗಿ ಹುಟ್ಟಕ್ ಸಾಧ್ಯನೇ ಇಲ್ಲ ಅಂತ ಕೆಲವ್ರ ನಂಬಿಕೆ. ಕೆಲವ್ರು ಇಲ್ಲ, ಪ್ರಾಣಿ ಆದವರು ಹ್ಯೂಮನ್ ಆಗ್ಬೋದು, ಹ್ಯೂಮನ್ ಆಗಿ ಮತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಮತ್ತೆ ಪ್ರಾಣಿ ಆಗ್ಬೋದು ಅಂತ ನಂಬಿಕೆ. ಸೊ ಯಾರೂನು ಏನ್ ನಾವು ಮಾತಾಡ್ತೀವಿ ಅದೆಲ್ಲ ನಮ್ಗೆ ಓದಿ ನಮ್ಮ ಪರ್ಸೆಪ್ಷನ್ ಅಥವಾ ನಮ್ಮ ನಂಬಿಕೆ ಮೇಲೆ ಹೋಗತ್ತೆ ಕರ್ಮ ಅನ್ನೋದು. ಕೆಲವ್ರು ಏನು ನಂಬಲ್ಲ ಕರ್ಮದ ಬಗ್ಗೆ, ಕೆಲವ್ರು ನಂಬ್ತಾರೆ. ಅದು ಸರಿ ಇದು ತಪ್ಪು ಅಂತ ಹೇಳಕ್ಕಾಗಲ್ಲ. ನಮ್ಗೆ ಯಾವ್ದು ವರ್ಕ್ ಆಗತ್ತೆ ಅದು ವರ್ಕ್ ಆಗತ್ತೆ, ಆ ರೀತಿ. ಸೊ ಹಾಗ್ ನೋಡಿದ್ರೆ ಕರ್ಮ ಅಂತಂದ್ರೆ ಏನು, ಇಮಿಡಿಯೇಟ್ಲಿ ಆಗತ್ತಾ? ಈ ಖಂಡಿತ ಇಲ್ಲ. ಅವರಿಗೆ ಯಾವಾಗ ಆ ಪಾಠದ ಅವಶ್ಯಕತೆ ಇದೆ, ನಾನೊಂದು ಆತ್ಮ ಆಗಿದ್ದೆ ಫಸ್ಟ್, ಆಮೇಲೆ ಜನ್ಮಗಳಾದ್ವು. ಯಾವ ಜನ್ಮದಲ್ಲಿ ನಾನು ಯಾವ ಕರ್ಮ ಮಾಡಿದ್ದೀನಿ ಆ ಕರ್ಮಾನುಸಾರ ನನ್ಗೆ ಈ ಜೀವನ ಸಿಕ್ಕಿರತ್ತೆ, ನಾನೇ ಆಯ್ಕೆ ಮಾಡ್ಕೊಂಡಿರ್ತೀನಿ. ಭಗವಂತ ಕೊಟ್ನ ಕರ್ಮ ನನ್ಗೆ ವಾಪಸ್ಸು. ಹೂ ಈಸ್ ದಿಸ್ ಗಿವಿಂಗ್ ಬ್ಯಾಕ್? ಇವಾಗ ನೀವೇನೋ ತಪ್ಪು ಮಾಡಿದ್ರೆ ನಿಮಗೆ ವಾಪಸ್ ತಪ್ಪಾಗೋದು ಯಾವ್ದೋ ಒಂದು ಶಕ್ತಿನ? ಖಂಡಿತ ಅಲ್ಲ. ನನ್ನ ಜೀವನ ನಾನೇ ರೂಪಿಸ್ಕೊಂಡಿರೋದು ಇವಾಗ. ಸೊ ಭಗವಂತ ಕೊಡ್ತಾನ ನಂಗೆ ಗೊತ್ತಿಲ್ಲ, ನಾನ್ ಕೊಟ್ಕೋತೀನ ನನಗೆ ಕರ್ಮ? ಹೌದು. ನಾನು ಏನ್ ಮಾಡ್ತೀನಿ ನನಗದು ವಾಪಸ್ ಸಿಗತ್ತೆ. ಒಳ್ಳೇದ್ ಮಾಡ್ತೀನ ನನಗೆ 10 ಪಟ್ಟು ಜಾಸ್ತಿನೇ ಸಿಗ್ಬೋದು, ಕೆಟ್ಟದ್ ಮಾಡ್ತೀನ ಅದು 10 ಪಟ್ಟು ಜಾಸ್ತಿನೇ ನನಗೆ ವಾಪಸ್ ಆಗ್ಬೋದು. ಓಕೆ, ಈಗ ನೀವು ಹೇಳ್ದಂಗೆ ಒಳ್ಳೆ ಕರ್ಮನೂ ಇದೆ, ಕೆಟ್ಟ ಕರ್ಮನೂ ಇದೆ. ಈಗ ಉದಾಹರಣೆಗೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಕರ್ಮ ಎಷ್ಟು ಕೂಡಿಟ್ಕೊಂಡಿದೀವಿ, ಕೆಟ್ಟ ಕರ್ಮ ಎಷ್ಟು ಕೂಡಿಟ್ಕೊಂಡಿದೀವಿ ಅಂತ ನಮಗ್ ಗೊತ್ತಾಗತ್ತಾ? ಕೆಲವರು ಬ್ಲೆಸ್ಡ್ ಲೈಫ್, ಅಪ್ಪ ಎಷ್ಟು ಪುಣ್ಯ ಮಾಡಿದ್ದೀನಪ್ಪ, ಇಂಥ ಒಳ್ಳೆ ಜೀವನ ಸಿಕ್ತು ಅಂತ ಹೇಳೋರು ಇರ್ತಾರೆ. ಆದ್ರೆ ಅವ್ರಿಗೆ ದುಡ್ಡು ಕೂಡ ಇರಲ್ಲ, ಕೆಲಸ ಕೂಡ ಚೆನ್ನಾಗಿ ಆಗ್ತಾ ಇರಲ್ಲ, ಏನು ಚೆನ್ನಾಗಿ ನಡೀತಾ ಇರಲ್ಲ ರಿಲೇಶನ್ಶಿಪ್ ಅಲ್ಲಿ. ಆದ್ರೆ ಅವ್ರು ಏನ್ ಯೋಚನೆ ಮಾಡ್ತಿರ್ತಾರಲ್ಲ, ಅಬ್ಬಾ ನನ್ಗೇನೋ ಒಂದು ಒಟ್ನಲ್ಲಿ ನನ್ನ ಜೀವನ ಚೆನ್ನಾಗಿದೆಪ್ಪ, ಅಲ್ಲಿ ಯಾರಿಗೂ ಕಾಲಿಲ್ಲ, ನಂಗೆ ಅಟ್ಲೀಸ್ಟ್ ಕಾಲಿದೆ ಅಂತ ಅನ್ಕೊಂಡು ಹೋಗ್ತಿರ್ತಾರೆ. ಗ್ರೇಟ್ಫುಲ್ ಹಾರ್ಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಗುಡ್ ಲೈಫ್ ಅಂತ. ಸೊ ನಾವು ಬಡೋರ, ನಾವು ಶ್ರೀಮಂತರ, ನಮ್ಮ ಹತ್ರ ತುಂಬಾ ದುಡ್ಡಿದ್ಯಾ ಇಲ್ವಾ, ಆರೋಗ್ಯ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಮ್ಮ ನಮ್ಮ ಭಾವನೆ ಹೇಗಿದೆ, ನನಗೆ ಕೊಟ್ಟಿರೋದ್ರಲ್ಲಿ ನಾನು ಅಲ್ಪತೃಪ್ತವಾಗಿ ಇದೀನಾ ಅನ್ನೋದ್ರ ಮೇಲೆ ನನಗೆ ಗುಡ್ ಕರ್ಮ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ನಮ್ಮ ಆಲೋಚನೆ ಚೆನ್ನಾಗಿತ್ತಾ, ಎಲ್ಲೇ ಒಬ್ಬ ಮನುಷ್ಯ ಇರ್ಲಿ ಆಲೋಚನೆ ಚೆನ್ನಾಗಿದ್ರೆ ಅದು ಗುಡ್ ಕರ್ಮ ಅಂತಾನೆ ಅರ್ಥ. ಈಗ ನೋಡಿ, ಈಗ ನಾವು ದೇವ್ರಗಳ್ದು ಸ್ಟೋರಿ ಕೇಳಿದ್ರೆ ಕೃಷ್ಣನ್ದು ಜೀವನ ಚೆನ್ನಾಗಿತ್ತ, ತುಂಬಾ ಸಖತ್ತಾಗಿತ್ತ. ಅವ್ರ ತಾಯಿಗೆ ಏನಾಯ್ತು, ಮತ್ತೆ ಜೈಲಲ್ಲಿ ಏನಾಯ್ತು, ಮತ್ತೆ ಈ ತರ ಹೆತ್ತಂತ ತಂದೆ ತಾಯಿ ಜೊತೆ ಇರಕ್ಕಾಗ್ಲಿಲ್ಲ, ತಾಯಿ ಜೊತೆ ಪ್ರೀತಿಸಿದಂತ ಹುಡುಗಿ ಸಿಗ್ಲಿಲ್ಲ. ಮತ್ತೆ ರಾಮಂದು ಜೀವನ ಚೆನ್ನಾಗಿತ್ತ, ಸೀತೆ ಮಾತ ಜೀವನ ಚೆನ್ನಾಗಿತ್ತ. ಅವರು ಚೆನ್ನಾಗಿ ಇಲ್ದಿರೋ ಜೀವನದಲ್ಲೂನು ಯಾವ ರೀತಿ ಆಲೋಚನೆ ಇತ್ತು ಅವ್ರದ್ದು ಅನ್ನೋದು ಅವ್ರ ಶಕ್ತಿಯನ್ನ ಹೇಳತ್ತೆ ಅಂತ ನನ್ನ ಭಾವನೆ. ಅದನ್ನ ನಾವು ಕಲಿಬೇಕು, ಅದನ್ನ ನಾವು ಕಲಿಬೇಕು, ರೂಢಿಸ್ಕೊಬೇಕು. ಅದನ್ನ ನಾವು ರೂಢಿಸ್ಕೋಬೇಕೇ ಹೊರತು ಅದೇನೋ ಆ ತರ ಇತ್ತು ಜೀವನ ಹಾಗಿದ್ರೆ ಅಂತ ಅನ್ನೋದಕ್ಕಿಂತ ಅಂತ ಜೀವನವನ್ನು ತಗೊಂಡು ಜನರಿಗೆ ಸಹಾಯ ಮಾಡೋದೇ ಯೋಚನೆ ಇತ್ತು, ಒಳ್ಳೆ ಮನೋಭಾವ ಇತ್ತು, ಸಹಾಯ ಮಾಡೋ ಒಂದು
ಬುದ್ಧಿ ಇತ್ತು. ಅದನ್ನ ನಾವು ತಿಳ್ಕೊಳ್ಳಿ ಅಂತ ಇದೆಲ್ಲ ಇದೆ ಹೊರತು ನಾವು ಅದನ್ನ ತಗೊಂಡು ಓ ಕೆಟ್ಟದ್ದು ಆಗತ್ತೆ, ನಾವು ಕೆಟ್ಟದ್ದು ಮಾಡ್ಬೋದು, ಏನು ನೋಡೋಣ ಏನಾಗತ್ತೆ, ಇದೆಲ್ಲ ಸುಳ್ಳು ಅಂತ ಹೇಳೋರು ಇರ್ತಾರೆ. ಅದವ್ರ ಜರ್ನಿ. ನಾನು ಅದನ್ನು ತಪ್ಪು ಅನ್ನಲ್ಲ. ಯಾರು ಯಾವ್ದನ್ನ ಸುಳ್ಳು ಅಂತಾರೆ ನಂಬಲ್ಲ, ಅದನ್ನು ನಾನು ಅದೆಂಗೆ ನಮ್ದಲ್ಲೇ ಇರೋದು ಅಂತ ಹೇಳಿದ್ರೆ ಅದು ನನ್ನ ಅಹಂಕಾರದ ಮಾತಾಗತ್ತೆ. ಒಬ್ಬರನ್ನ ನಾನು ಜಡ್ಜ್ ಮಾಡಿ ಅದೆಂಗೆ ಇದನ್ ಸುಳ್ಳು ಅಂತೀಯ, ಇದು ಸತ್ಯ ಅಂತ ವಾದ ಮಾಡಕ್ಕೆ ನನ್ನ ಹತ್ರ ಏನು ಕಾಂಕ್ರೀಟ್ ಆಗಿ ಏನು ಬುಕ್ ಇಲ್ಲ ನನ್ನ ಹತ್ರ ವಾದ ಮಾಡಕ್ಕೆ. ಸೊ ಅದು ಅವ್ರ ಜರ್ನಿ, ಇದು ನನ್ನ ಜರ್ನಿ ಅಂತ ಅನ್ಕೊಂಡು ನಾನು ರೆಸ್ಪೆಕ್ಟ್ಫುಲ್ ಆಗಿದ್ರೆ ಅದು ನನ್ನ ಕರ್ಮ ಆಗತ್ತೆ. ಅದು ಅವ್ರೇನ್ ಮಾಡ್ತಾರೆ ಅದು ಅವ್ರ ಕರ್ಮ ಆಗತ್ತೆ. ಆ ರೀತಿ. ಓಕೆ, ಈಗ ಕರ್ಮಗಳಲ್ಲಿ ಈಗ ಕೆಲವು ಹಿಂದಿನ ಜನ್ಮದ್ದು ಅಂತಾರೆ, ಕೆಲವರು ಈ ಜನ್ಮದ್ದು ಅಂತಾರೆ. ಈ ಕರ್ಮ ಎಷ್ಟು ವಿಧ? ಹ್ಮ್ 3 ತರ ನನಗೆ ಗೊತ್ತಿರೋ ಕರ್ಮಗಳು. ಒಂದು ಸಂಚಿತ ಕರ್ಮ ಅಂತ. ಹ್ಮ್. ಅಂದ್ರೆ ಆಲ್ರೆಡಿ ಇದು ಇದೆ. ನಮ್ಮ ಪೂರ್ವಜನ್ಮದಷ್ಟು ಕರ್ಮ ಸೇರಿ ಒಂದು ಬುಟ್ಟಿ ಇದೆ. ಅದು ಸಂಚಿತ ಕರ್ಮ ಅಂತ ಕರಿತೇವೆ. ಇನ್ನೊಂದು ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು, ಏನೋ ಪ್ರಾರಬ್ಧ, ಅಯ್ಯೋ ಪ್ರಾರಬ್ಧ ಅಂತ. ಅದು ನಾವ್ ಇವಾಗ ಏನೇನ್ ಅನುಭವಿಸ್ಬೇಕು ಈ ಜೀವನದಲ್ಲಿ, ಈ ಜನ್ಮದಲ್ಲಿ ನಾವ್ ಏನ್ ಅನುಭವಿಸ್ಬೇಕು ಅಂತ ಇರತ್ತೆ. ಇದೆಲ್ಲ ಪೂರ್ವ ಜನ್ಮದೆಲ್ಲ ಸೇರಿ ಒಂದೇ ಜೀವನದಲ್ಲಿ ಸಿಕ್ಬಿಡಲ್ಲ. ಸೊ ಈ ಜನ್ಮಕ್ಕೆ ಓಕೆ ರಶ್ಮಿ ಅನ್ನೋ ಒಂದು ಜನ್ಮ ಇದೆ, ಈ ಜನ್ಮಕ್ಕೆ ಇವಳಿಗೆ ಇದ್ದಿದ್ದು ಹೋಗ್ಬೇಕು ಅಂತ ನಂದೇ ಒಂದು ಆ ಕರ್ಮ ಇರುತ್ತೆ. ಪ್ರಾರಬ್ಧ ಕರ್ಮ ಏನ್ ಬೇಕೋ ಆಗ್ಬೋದು, ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು, ಅಥವಾ ನನ್ಗೆ ಏನೇನ್ ಈ ಜನ್ಮದಲ್ಲಿ ನಾನು ಅನುಭವಿಸ್ಬೇಕು ಅಂತ ಇರತ್ತೆ, ಅದು ಪ್ರಾರಬ್ಧ ಕರ್ಮ. ಇನ್ನೊಂದು ಲಾಸ್ಟ್ ಇದು ಆಗಮ ಕರ್ಮ. ಗೊತ್ತಿರ್ಬೇಕು. ಆಗಾಮಿ ಆಗಾಮಿ ಕರ್ಮ ಕರ್ಮ. ಅಂತ. ಅದು ನಾನು ಈಗ ಏನ್ ಮಾಡಕ್ ಶುರು ಮಾಡ್ತೀನಿ, ನಾನು ಒಳ್ಳೇದ್ ಮಾಡ್ತಿದ್ದೀನ ಕೆಟ್ಟದ್ ಮಾಡ್ತಿದ್ದೀನ, ಇದು ಒಂದ್ ಬಂಡಲ್ ಆಗಿ ಹೋಗ್ತಾ ಇರುತ್ತೆ. ಅದು 3ನೇ ತರದ್ದು. ಇದು 3 ಒಂದು ವಿಂಗಡಣೆಗಳಿವೆ ಫಾರ್ ಕ್ಲಾರಿಟಿ. ಅಂದ್ರೆ ಓಕೆ ಪೂರ್ವ ಜನ್ಮದ್ದಿರತ್ತೆ, ಈ ಜನ್ಮದಂತ ನಾವು ಒಂದು ಚೂಸ್ ಮಾಡ್ಕೊಂಡು ಬಂದಿರ್ತೀವಿ. ನನ್ನ ತಂದೆ ತಾಯಿ ಆಗ್ಲಿ, ನಮ್ಮ ರಿಲೇಶನ್ಶಿಪ್ ಆಗ್ಲಿ, ನಮ್ಮ ಮಕ್ಕಳಾಗ್ಲಿ, ಎಲ್ಲ ಸಂದರ್ಭಗಳನ್ನ ನಾವು ಕಾದು ಕೂತು ಓಕೆ ಈ ಜನ್ಮದಲ್ಲಿ ನಾನು ಇದನ್ನ ಕಲಿಬೇಕು ಅಂತ ಬಂದಿರ್ತೀವಿ ಅನ್ನೋ ನಂಬಿಕೆ. 3ನೇದು ನಾನು ಇವಾಗ ಏನ್ ಮಾಡ್ತೀನಿ, ಇವಾಗ ಜೈಲ್ ಶಿಕ್ಷೆ ಆದ್ರೆ ಯಾರಿಗಾದ್ರೂ ಅವರು ಗಿಲ್ಟಿ ಅಂತ ತೋರ್ಸಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ 10 ವರ್ಷ ಜೈಲ್ ಆಗೋದು 8 ವರ್ಷ ಆಗತ್ತಾ? ಜಡ್ಜ್ ಕಡಿಮೆ ಮಾಡೇ ಮಾಡ್ತಾರ? ಅದೇ ರೀತಿ ಇವಾಗ ಜಡ್ಜ್ ಅಂತ ಯಾರಿದ್ದಾರೆ, ಭಗವಂತನ, ಯೂನಿವರ್ಸ್ ಅಥವಾ ನಾವೇನಾ ಅದ್ ಗೊತ್ತಿಲ್ಲ. ಬಟ್ ಅಂದ್ರೆ ಅವರ ಕಡಿಮೆ ಸನ್ನಡತೆ ಮೇಲೆ. ಹೌದು, ಓಕೆ. ಎಸ್. ಆ ರೀತಿ ಕಡಿಮೆ ಆಗತ್ತೆ. ನಾನು ಒಳ್ಳೇದ್ ಕೆಲಸ ಮಾಡ್ತಾ ಮಾಡ್ತಾ ಹೋದ್ರೆ ಕರ್ಮ ಹೋದ್ ಜನ್ಮದ್ ನಾನು ಸರಿ ಮಾಡ್ಕೋಬೋದಾ ಗೊತ್ತಿಲ್ಲ. ಈ ಜನ್ಮದಲ್ಲಿ ಪ್ರಾರಬ್ಧ ಏನ್ ಅನುಭವಿಸ್ಬೇಕು ಅದನ್ನ ಕಡಿಮೆ ಮಾಡ್ಬೋದಾ? ಇಲ್ಲ. ಬಟ್ ಈ ಆಗಾಮಿ ಇದೆಯಲ್ಲ, ಅದನ್ನ ನಾನು ಖಂಡಿತ ಒಳ್ಳೆ ಕೆಲ್ಸಗಳನ್ನ ಮಾಡಿ ಮಾಡಿ ಅಂತ ಹೇಳ್ತಾ ಬರ್ತಾ ಇದ್ದೀವಿ ಎಲ್ಲ. ಅದು ಸೈಂಟಿಫಿಕಲಿ ಪ್ರೂವನ್ ಕೂಡ. ನಾವು ಯಾರಿಗಾದ್ರೂ ಸಹಾಯ ಮಾಡ್ತಿರೋದ್ ನೋಡಿದ್ರೆ ನಮಗ್ ಬೇಜಾರಾಗತ್ತಾ? ನಾವು ಒಳ್ಳೆಯವರಾಗಿದ್ರೆ ನಮ್ಮ ಬ್ರೈನ್ ನಲ್ಲಿ ಒಬ್ರಿಗೆ ಒಳ್ಳೇದ್ ಮಾಡ್ತಾ ಇದ್ರೆ ಸೈಕಾಲಜಿಕಲಿ ನಾವು ಒಳ್ಳೆ ಮನುಷ್ಯ ಎಲ್ಲ ನಾರ್ಮಲ್ ಇದ್ರೆ ನಮ್ಮ ಹಾರ್ಮೋನ್ಸ್ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗತ್ತೆ ಒಬ್ರಿಗೆ ಸಹಾಯ ಮಾಡ್ತಿರೋದ್ ನೋಡಿದ್ರೆ. ಅದೇ ರೀತಿ ಯೋಗ ಮಾಡ್ತಾ ಇದ್ರೆ, ಒಳ್ಳೆ ರೀತಿಯಲ್ಲಿ ಮೆಡಿಟೇಷನ್ ಮಾಡ್ತಿದ್ರೆ ಯಾವ್ಯಾವ ಹಾರ್ಮೋನ್ ರಿಲೀಸ್ ಆಗತ್ತೆ, ಎಂಡಾರ್ಫಿನ್ಸ್ ಅಂತೀವಿ, ಸೆರೋಟೋನಿನ್ ಅಂತೀವಿ. ಇದೆಲ್ಲ ನಮ್ಮೊಳಗಡೆ ಯಾಕೆ ರಿಲೀಸ್ ಆಗತ್ತೆ, ಇನ್ನೊಬ್ರಿಗೆ ಸಹಾಯ ಆಗ್ತಿರೋದ್ ನೋಡಿದ್ರೆ. ಅಥವಾ ನಾವು ಎಕ್ಸಸೈಸ್ ಮಾಡಿದ್ರೆ ನಮ್ಗೆ ಇದೆಲ್ಲ ಯಾಕೆ ರಿಲೀಸ್ ಆಗತ್ತೆ ಅಂತಂದ್ರೆ ದೇರ್ ಇಸ್ ಸಮ್ ಕನೆಕ್ಷನ್. ದೇವರೇ ನಮ್ಮ ಒಳಗಡೆ ಇದ್ದಾನೆ ಅಂತ ನಂಬಿಕೆ ಕೂಡ ಇದೆ. ಹಾಗಾಗಿ ಅದಕ್ಕೆ ಈ 3 ಕರ್ಮಗಳು ಇರೋದು. ನಾವ್ ಇವಾಗ ಏನ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಫ್ಯೂಚರ್ ಡಿಸೈಡ್ ಆಗತ್ತೆ, ನಮ್ಮ ಭವಿಷ್ಯ. ಓಕೆ, ಈಗ ಹಾಗಿದ್ರೆ ನಾನು ಹಿಂದಿನ ಜನ್ಮದಲ್ಲಿ ನಾನು ಏನ್ ಕರ್ಮ ಮಾಡಿದ್ನಲ್ಲ, ಒಳ್ಳೆ ಕರ್ಮನೇ ಆಗಿರ್ಬೋದು, ಕೆಟ್ಟ ಕರ್ಮನೇ ಆಗಿರ್ಬೋದು, ಆ ಕರ್ಮ ಪೂರ್ತಿ ಇದೇ ಜನ್ಮಲ್ಲೇ ಖಾಲಿ ಆಗ್ಬಿಡತ್ತಾ ಅಥವಾ ನೆಕ್ಸ್ಟ್ ಜನ್ಮಕ್ಕೂ ಇರತ್ತಾ? ಇವಾಗ ಸಂಚಿತ ಏನಿರತ್ತೆ ಅದು ಸುಮಾರು ಕರ್ಮಗಳಿರತ್ತೆ, ಆಲೋಚನೆಗಳು, ನಮ್ಮ ಭಾವನೆಗಳು, ನಾವೇನೇನ್ ಕರ್ಮಗಳು ಮಾಡಿದ್ವಿ, ಯಾರಿಗೋ ಮೋಸ ಮಾಡಿದ್ವಿ, ಏನೋ ಗೊತ್ತಾಗಿಲ್ಲ, ಯಂಗ್ ಏಜಲ್ಲಿ ಏನೋ ಮಾಡ್ಬಿಟ್ವಿ, ಆ ಥರ ಎಲ್ಲ ಸೇರಿರತ್ತೆ. ಅದೆಷ್ಟು ಸೇರಿರತ್ತೆ, ಈಗ 100 ಕರ್ಮಗಳಿರತ್ತೆ ಅನ್ಕೊಳ್ಳೋಣ, ಸುಮ್ಮನೆ ವೀಕ್ಷಕರಿಗೆ ಚೆನ್ನಾಗಿ ಅರ್ಥ ಆಗ್ಲಿ ಅಂತ. 100 ಕರ್ಮಗಳಿರತ್ತೆ. ಈ ಜನ್ಮದಲ್ಲಿ ನನ್ಗೆ 20 ಅನುಭವಿಸ್ಬೇಕು ಅಂತ ಇದೆ. 80 ಕ್ಯಾರಿ ಫಾರ್ವರ್ಡ್ ಆಗತ್ತೆ, ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಈ ಜನ್ಮದಲ್ಲಿ 20 ಏನಿರತ್ತೆ ಅದ್ರ ಜೊತೆಗೆ ನಾನು ಇನ್ನು ಮಾಡ್ಕೊಂಡ್ರೆ ಅದು ಆಡ್ ಆಗ್ತಾ ಹೋಗುತ್ತೆ. ಕರ್ಮ ಅಂದ್ರೆ ಕೆಟ್ಟದಷ್ಟೇ ಅಲ್ಲ ಅಲ್ಲ. ಇವಾಗ ನಾವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದು ಈ ಜನ್ಮಕ್ಕೆ ನನ್ಗೆ ಬಂದೇ ಬರುತ್ತೆ. ನಾನು ಏನ್ ಈ ಜನ್ಮದಲ್ಲಿ ಅನುಭವಿಸ್ಬೇಕೋ ಒಳ್ಳೇದು. ಈಗ ಕೆಲವೊಬ್ರನ್ನ ನೋಡ್ತೀವಿ ನಾವು, ಅಯ್ಯೋ ನಮ್ಗೆ ಎಲ್ಲ ಕೆಟ್ಟದ್ ಮಾಡ್ಬಿಟ್ರು ಎಷ್ಟು ಚೆನ್ನಾಗಿ ಅವ್ರು ಬೆಳೀತಾ ಇದಾರೆ ನಮ್ ಕಣ್ಣೆದುರುಗಡೆ ಮೇಡಮ್ ಅಂತ ಅಳ್ತಾರೆ ಕಾಲ್ ಮಾಡಿ.
ಅದು ಅವರಿಗೆ ಈ ಜನ್ಮದಲ್ಲಿ ಅವರು ಅದ್ಯಾವುದೋ ಜನ್ಮದ್ದು ಪುಣ್ಯ ಈ ಜನ್ಮದಲ್ಲಿ ಅವರು ಅದನ್ನ ಅನುಭವಿಸ್ತಾ ಇರ್ತಾರೆ. ಅವರಿಗೆ ಈ ಜನ್ಮದಲ್ಲಿ ಏನೇನ್ ಮಾಡಿರ್ತಾರೆ ಅದ್ ಮುಂದೆ ಅವರಿಗೆ ಸಿಗತ್ತೆ ಆ ರೀತಿ. ಓಕೆ. ಈಗ ಹಾಗಿದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಜನ್ಮದಲ್ಲಿ ಒಂದು 100 ಜನ ವ್ಯಕ್ತಿಗಳನ್ನ ಕೊಂದಿದಾನೋ, ಹಿಂಸೆ ಕೊಟ್ಟಿದಾನೋ ಗೊತ್ತಿಲ್ಲ. ಒಂದು ಕೆಟ್ಟ ಕರ್ಮ ಇಟ್ಕೊಂಡಿದ್ದಾನೆ. 100 ಜನರಿಗೆ ಕೊಲೆ ಮಾಡೋದಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ಬಂದ. ಯಾವುದೋ ಒಂದು ಸ್ಟೇಜ್ ಅಲ್ಲೇ ಆತನಿಗೆ ಕೆಟ್ಟದಾಗಕ್ಕೆ ಶುರು ಆದ ತಕ್ಷಣ ಆತನಿಗೆ ಅರಿವಾಗತ್ತೆ. ಓ ಇಲ್ಲ, ನಾನು ಯಾವುದೋ ಜನ್ಮದಲ್ಲಿ ನಾನು ಏನೋ ತಪ್ಪು ಮಾಡಿದ್ದೀನಿ. ಸೊ ಇಲ್ಲ, ಇನ್ಮೇಲೆ ನಾನು ಸರಿಯಾಗಿ ಬದುಕಬೇಕು ಅಂತ. ಇನ್ಮೇಲೆ ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಕ್ ಶುರು ಮಾಡ್ತಾರೆ ಆತ. ಅಂದ್ರೆ ದಾನ ಮಾಡಕ್ ಶುರು ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದ್ ಬಯಸಕ್ ಶುರು ಮಾಡ್ತಾರೆ. ಶುರು ಮಾಡ್ತಿದ್ದಂಗೆ ಈತನ ಬ್ಯಾಲೆನ್ಸ್ ಏನಿತ್ತಲ್ಲ, 100 ಜನಕ್ಕೆ ತೊಂದರೆ ಕೊಟ್ಟಿದ್ದಿತ್ತು, ಈತನ ಒಳ್ಳೆ ಕೆಲಸ ಮಾಡಕ್ ಶುರು ಮಾಡಿದ ತಕ್ಷಣ ಆ ಕರ್ಮ ಚೇಂಜ್ ಆಗ್ಬಿಡತ್ತಾ? ಇಲ್ದಿದ್ರೆ ಇಲ್ಲ, ಅದು ಫಿಕ್ಸ್ ಆಗಿ ಹಂಗೆ ಇರತ್ತಾ? ನೀನ್ 100 ಜನಕ್ಕೆ ತೊಂದರೆ ಕೊಟ್ಟಿಗೆ, ಇಲ್ಲಿ 100 ಜನಕ್ಕೆ ಅನುಭವಿಸು ಅನ್ನೋ ತರ ಅದು ಫಿಕ್ಸ್ ಆಗತ್ತಾ? ಅಂದ್ರೆ ಕರ್ಮನ ನಾವು ಚೇಂಜ್ ಮಾಡ್ಬೋದಾ, ಅಥವಾ ಇಲ್ಲ ಏನಿರತ್ತೆ ಅದು ಫಿಕ್ಸ್? ಅದು ಇವಾಗ ಹೋದ ಜನ್ಮದಲ್ಲಿ ಈ ತರ ಎಲ್ಲ ಮಾಡಿದ್ರೆ ಈ ಜನ್ಮದಲ್ಲಿ ಅದೇನ್ ಮಾಡಿರ್ತೀವಿ ಅದನ್ನ ನಾವು ಬದಲಾಯಿಸಕ್ ಸಾಧ್ಯನೇ ಇಲ್ಲ. ಇವಾಗ 5 ನಿಮಿಷದ ಮುಂಚೆ ನಾನೇನೋ ಕಾಫಿನೋ ನೀರೋ ಏನೋ ಕುಡ್ದೆ, ಅದನ್ನ ನಾನು ವಾಪಸ್ ಹೋಗ್ಬಿಟ್ಟು ಏನು ಮಾಡಕ್ಕಾಗಲ್ಲ. ಅದ್ ನಾನು ಮಾಡ್ಬಿಟ್ಟಿದ್ದೀನಿ, ಮುಗೀತಷ್ಟೇ. ಮುಗೀತಷ್ಟೆ. ಈಗ ನಾನು ಮುಂದೆ ಅಯ್ಯೋ ನಂಗೆ ಬದಲಾವಣೆ ಆಗ್ಬೇಕಪ್ಪ, ನಾನು ಒಳ್ಳೆಯವನಾಗ್ಬೇಕು, ನಾನು ಏನೋ ಮಾಡಿದೀನಿ ಅನ್ಸತ್ತೆ, ಸ್ಟಾರ್ಟ್ ಆಗಿರತ್ತೆ. ಅದು ಯಾವುದೋ ಸ್ಟೇಜು ಅಂತ ಅಂದ್ರಿ, ಆ ಸ್ಟೇಜಲ್ಲಿ ನನ್ಗೇನೋ ಕೆಟ್ಟದ್ದು ಸ್ಟಾರ್ಟ್ ಆಗಿದೆ. ಓಕೆ, ನಾನು ಒಂದಷ್ಟು ಬಡವರಿಗೆ ಹೆಲ್ಪ್ ಮಾಡಿದೆ, ಅದು ನನ್ಗೊಂದು 15 ವರ್ಷ 20 ವರ್ಷ ಆದ್ಮೇಲೆ ನಾನು ಇವಾಗ ಏನ್ ಮಾಡಿರ್ತೀನಿ ಅದರದ್ದು ಒಂದು ಪ್ರತಿಫಲ ನಮ್ಗೆ ಸಿಗ್ಬೋದು, ಮುಂದೆ ಒಳ್ಳೇದಾಗ್ಬೋದು, ಒಳ್ಳೆ ಜನ ಸಿಗ್ಬೋದು ನಮ್ ಸುತ್ತಲೂ. ಬಟ್ ಅದೇನ್ ಇವಾಗ ಎಷ್ಟೊಂದ್ ಜನ ಹೇಳ್ತಾರಲ್ವಾ, ನಾನು ಏನೇನ್ ಮಾಡಿದ್ರೂನು ನನಗೇ ಮೋಸ ಆಗತ್ತೆ, ನಾನು ಎಂತ ದೇವ್ರನ್ನ ಹೋಗಿ ಭೇಟಿ ಮಾಡಿಲ್ಲ, ಗುರುಗಳನ್ನ ಹೋಗಿ ಭೇಟಿ ಮಾಡಿಲ್ಲ, ಏನೇನ್ 1000 ಜನಕ್ಕೆ ಊಟ ಹಾಕ್ತೀನಿ ಮೇಡಮ್, ನನಗೊಂದು ಊಟ ಸಿಗೋದಿಲ್ಲ, ಅದೇನೇನು ಅಂತ ಹೇಳ್ತಾರೆ. ಯಾಕೆ ಆ ಥರ? ಎಷ್ಟು ಒಳ್ಳೇದ್ ಮಾಡಿದ್ರು ಯಾಕೆ ಒಳ್ಳೇದ್ ಸಿಗ್ತಾ ಇಲ್ಲ? ನೋಡು, ನೀನ್ ಏನು ಒಳ್ಳೇದ್ ಮಾಡ್ತೀಯ ನೀನ್ ಮಾಡು, ಅದರದ್ದು ಫಲ ಅಪೇಕ್ಷೆ ಈಗ ಮಾಡಬಾರ್ದು. ಆ ಫಲ ಅಪೇಕ್ಷೆ ಮಾಡ್ತಾ ಏನಾದ್ರೂ ಮಾಡಿದ್ರೆ ಅಲ್ಲಿಗೆ ಸ್ವಾರ್ಥ ಆಯ್ತು. ನೀನ್ ಯಾಕೆ ಮಾಡ್ತಾ ಇದೀಯಾ, ಅದನ್ನ ಯಾಕೆ ಕೊಡ್ತಾ ಇದೀಯಾ, ಊಟ ಯಾಕೆ ಕೊಡ್ತಿದ್ಯಾ, ಅವು ಮುಂದೆ ಒಂದಿನ ನಂಗೆ ಒಳ್ಳೇದಾಗ್ಲಿ ಅಂತ ಕೊಡ್ತಾ ಇದ್ರೆ ಅದು ಸೆಲ್ಫಿಶ್ ರೀಸನ್ಸ್ ಇಂದ ನಾವು ಸಹಾಯ ಮಾಡ್ತಿದೀವಿ. ನಿಸ್ವಾರ್ಥ ಸೇವೆ ಅಂತ ಅದಕ್ಕೆ ಹೇಳೋದು. ನಿಸ್ವಾರ್ಥ ಸೇವೆ ಮಾಡಿದಾಗ್ಲೇ ಅದರದ್ದು ಫಲ ನಮ್ಗೆ ಸಿಗೋ ಚಾನ್ಸಸ್ ಇರತ್ತೆ. ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನೀನ್ ಮಾಡು, ಎಲ್ಲ ಮಾಡು, ಆದ್ರೆ ಅದರದ್ದು ಏನು ಫಲ ಅಪೇಕ್ಷೆ ಇವಾಗ ಮಾಡ್ಬೇಡ. ಮುಂದೆ ನಿಂಗೆ ಯಾವಾಗ ಅದು ಸಿಗ್ಬೇಕು ಅಂತ ನಿನಗೆ ಬರ್ದಿರತ್ತೋ ಆವಾಗ ಸಿಗತ್ತೆ ಅಂತ. ಸೊ ನಾವೇನ್ ಪೂರ್ವ ಜನ್ಮದಲ್ಲಿ ಮಾಡಿರ್ತೀವಿ ಅದು ಫಿಕ್ಸ್, ಅದನ್ನೇನ್ ಚೇಂಜ್ ಮಾಡಕ್ಕಾಗಲ್ಲ. ಈಗ ನಾವು ಒಳ್ಳೇದ್ ಮಾಡಿದ್ರೆ ಮುಂದೆ ನಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಒಳ್ಳೇದ್ ಮಾಡಿ ಹೋಗ್ಬೋದು. ಇಲ್ಲಾಂದ್ರೆ ಅವ್ರು ಆ ಕರ್ಮನ ಹೊತ್ಕೊಂತಾರೆ. ಅದಕ್ಕೋಸ್ಕರನಾದ್ರೂ ಮತ್ತೆ ನಮ್ಗೆ ಒಳ್ಳೆ ಪರಿವರ್ತನೆ ಆಯ್ತಲ್ವಾ, ನಮ್ ಪಾಠ ಕಲಿಬೇಕಿತ್ತು. ಹೌದಪ್ಪ, ನಾನು ಒಬ್ರಿಗೆ ಕಷ್ಟ ಕೊಟ್ರೆ ನನಗೂ ಕಷ್ಟ ಆಗತ್ತೆ, ಆಯ್ತು ಮಾಡೋದ್ ಬೇಡ ಅಂತ ನಾನು ಪಾಠ ಕಲಿಯಕ್ಕೆ ಈ ಜನ್ಮದಲ್ಲಿ ನನ್ಗೆ ಆ ಕರ್ಮದ್ದು ಎಲ್ಲ ಸಿಗ್ತಾ ಇದೆ ಅಂತ. ಓಕೆ. ಹಾಗಿದ್ರೆ ಈಗ ಉದಾಹರಣೆಗೆ ಈಗ ಭಕ್ತ ಮಾರ್ಕಂಡೇಯನ್ ಕತೆ ಗೊತ್ತಿರಬೇಕಲ್ಲ ನಮಗೆ. ಹೇಗೆ ಅಂದ್ರೆ ಆತ ಅಂದ್ರೆ ಪರಮಶಿವ ಭಕ್ತ, ಎಲ್ಲ ಒಳ್ಳೇದಾಗ್ತಿರತ್ತೆ ಆತನಿಗೆ. ಆದ್ರೆ ಕರ್ಮ ಒಂದು ಕಡೆ ಒಳ್ಳೆ ಕರ್ಮ ಆದ್ರೆ ಆತನ ಹಣೆ ಬರಹದಲ್ಲಿ ಬರೀ 12 ವರ್ಷ ಮಾತ್ರನೇ ಆಯುಸ್ಸು ಅಂತ ಭಗವಂತ ಬರೆದು ಕಳಿಸಿರ್ತಾರೆ. ಆ ಕತೆ ನಿಮಗೆ ಮುಂದೆ ಗೊತ್ತಿರಬೇಕು. ಯಮಧರ್ಮರಾಜ ಬರ್ತಾನೆ, ಆಗ ಭಕ್ತ ಮಾರ್ಕಂಡೇಯ ಶಿವಲಿಂಗನ ಅಪ್ಪಿ ಇಟ್ಕೋತಾರೆ, ಕೊನೆಗೆ ಶಿವ ಪ್ರತ್ಯಕ್ಷವಾಗಿ ಆತನ ಕರ್ಮ ಎಲ್ಲ ಹೋಗುತ್ತೆ. ಸೊ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳು ಕೆಟ್ಟ ಕರ್ಮಗಳಿರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಈ ಜನ್ಮದಲ್ಲಿ ನಿಮ್ಮ ಹಣೆ ಬರಹ ಲೆಟ್ಸೆ ಏನೋ ತುಂಬಾ ಒಳ್ಳೇದಾಗ್ಬೇಕು ಅಂತ ನಿಮ್ಮ ಹಣೆ ಬರಹ ಬರ್ದಿರುತ್ತೆ. ಬಟ್ ಹಿಂದಿನ ಜನ್ಮದ ಕರ್ಮಗಳಿದೆ. ಇಲ್ಲಿ ಕರ್ಮ ಕಂಟ್ರೋಲ್ ತಗೊಳುತ್ತಾ ಅಥವಾ ನಿಮ್ಮ ಹಣೆ ಬರಹ ಡೆಸ್ಟಿನಿ ಕಂಟ್ರೋಲ್ ತಗೊಳುತ್ತಾ? ಸೊ ಡೆಸ್ಟಿನಿ ಹಣೆ ಬರಹ ಕೂಡ ನಮ್ಮ ಕರ್ಮಾನುಸಾರನೇ ಬರ್ದಿರುತ್ತಾರೆ. ಲೈಕ್ ಐ ಜಸ್ಟ್ ಸೆಡ್, ಇವಾಗ 100 ಕರ್ಮಗಳು ನಾನು ಅನುಭವಿಸ್ಬೇಕು ಅಂತಿದ್ರೆ ಅಷ್ಟು 100ನೂ ಈ ಜನ್ಮದಲ್ಲಿ ಬಂದ್ಬಿಡೋದಿಲ್ಲ, ಎಲ್ಲಾನು ಈ ಜನ್ಮದಲ್ಲೇ ತೀರ್ಸಕ್ಕೂ ಆಗೋದಿಲ್ಲ. ಅಷ್ಟು ಥಾಟ್ಸು, ಅಷ್ಟು ಆ್ಯಕ್ಷನ್ಸನ್ನು ನಾವೆಲ್ಲನೂ ಒಂದೇ ಜನ್ಮದಲ್ಲಿ ಬಗೆಹರಿಸ್ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದೊಂದು ಸ್ಟೇಜ್ ವೈಸು, ಕಿಂಡರ್ ಗಾರ್ಡನ್ನು, LKG UKG ಅದೇ ಥರ
ನಮ್ಮ ಕರ್ಮದಲ್ಲಿ ಏನ್ ಇದೆಯೋ ಅದೇ ನಮ್ಮ ಹಣೆ ಬರಹ ಕೂಡ. ಈ ಜನ್ಮದಲ್ಲಿ ಓಕೆ, ರಶ್ಮಿ ಹೋದ ಜನ್ಮದಲ್ಲಿ ಇದೆಲ್ಲ ಮೋಸ ಮಾಡ್ಬಿಟ್ಟಿದ್ದಾಳೆ, ಈ ಜನ್ಮದಲ್ಲಿ ಅವಳಿಗೆ ಹಿಂಗೆ ಹಿಂಗೆ ಆಗ್ಬೇಕು, ಆಮೇಲೆ ಅವಳಿಗೆ ಚೆನ್ನಾಗೂ ಆಗ್ಬೇಕು. ಸೊ ಆ ಥರದ್ದೇನಾದ್ರೂ ಬರ್ದಿತ್ತು ಅಂದ್ರೆ ಹಂಗೆ ಆಗತ್ತೆ. ನನ್ನ ಹಣೆ ಬರಹನೇ ನಾನು ಈ ಜನ್ಮದಲ್ಲಿ ಪ್ರಾರಬ್ಧ, ನನ್ನ ಹಣೆ ಬರಹ ಪ್ರಾರಬ್ಧ ಎರಡು ಒಂದೇ ಅಂತ ನಾನ್ ನಂಬಿದ್ದೀನಿ. ಹಾಗೆ ಇರತ್ತೆ. ಈ ಜನ್ಮದಲ್ಲಿ ನನ್ನ ಪ್ರಾರಬ್ಧ ಏನಿರತ್ತೆ ಅದರ ಕರ್ಮಾನುಸಾರ ನನ್ನ ಹಣೆ ಬರಹ ಬರೆಯಲಾಗಿರತ್ತೆ. ಹಾಗಾಗಿ ಅದನ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂದ್ರೆ ನಾನು ಮುಂದಿಂದು ಏನ್ ನನ್ನ ಆಕ್ಷನ್ ಇದೆ, ನಂಗೆ ನಾನು ಸ್ಪಿರಿಚುವಲ್ ಹೋಗ್ತಾ ಇದ್ದೀನಿ, ನನ್ಗೆ ಇದೆಲ್ಲ ಹೀಲಿಂಗ್ಸ್ ನಾವು ಮಾಡ್ತಾ ಇದೀವಿ, ಒಳ್ಳೇದ್ ಮಾಡ್ತಾ ಇದೀನಿ, ಮುಂದೆ ಯಾವತ್ತೂ ನಾನು ಅದನ್ನ ಅನುಭವಿಸ್ತೀನಿ. ನಾನು ಅನುಭವಿಸಲ್ವಾ, ನನ್ನ ಮಕ್ಳು ಅನುಭವಿಸ್ತಾರೆ. ಆ ರೀತಿ ಹೋಗತ್ತೆ. ಸೊ ಹಣೆ ಬರಹ ಪ್ರಾರಬ್ಧ ಕರ್ಮಕ್ಕಿಂತ ಬೇರೆ ಅಲ್ಲ ಅಂತ ನನ್ನ ನಂಬಿಕೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ದೊಡ್ಡ ಮಹಾನ್ ವ್ಯಕ್ತಿಗಳು, ಈಗ ನಮ್ಮ ಕರ್ನಾಟಕದಲ್ಲಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ಅವರ ಶಿಕ್ಷಣ ಕೂಡ ಬಹಳ ಕಮ್ಮಿ. ಆ್ಯಕ್ಟಿಂಗ್ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ ಅದೆಲ್ಲ ಏನೂ ಗೊತ್ತಿಲ್ಲದೇ ಅವರು ಅಂದರೆ ಸಿನಿಮಾಗೆ ಬಂದಮೇಲೆ ನಾಟಕಗಳು ಮಾಡಿ ಅವ್ರು ಹೆಂಗೆ ಅಂದರೆ ಒಂದು ಎಕ್ಸಾಂಪಲ್ ಅದು. ಅವ್ರದ್ದೊಂದು ದಂತಕತೆ, ಒಂದು ಮೇರು ಪರ್ವತ, ಒಂದು ಆ್ಯಕ್ಟಿಂಗ್ ಅಂತ ತೊಗೊಂಡು ಇವತ್ತಿಗೆ ಆಗಲಿ ಒಂದು ರೆಫರೆನ್ಸ್ ಕೊಡೋದು ಅಣ್ಣವ್ರಿಗಿಂತ ಇನ್ನು ದೊಡ್ಡ ಕಲಾವಿದ್ರ ಅಂತಾನೆ. ಅಂದರೆ ಆ್ಯಕ್ಟಿಂಗ್ ಅಂದರೆ ಮುಗೀತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಇದ್ದಂಥ ಒಂದು ಸರಳತೆ, ಅವರ ಸಿಂಪ್ಲಿಸಿಟಿ, ವ್ಯಕ್ತಿತ್ವ ಇತ್ತಲ್ವಾ, ಅದು ಬಹಳ ದೊಡ್ಡದು. ಎಷ್ಟೋ ಸಂದರ್ಭಗಳಲ್ಲಿ ಅನಿಸೋದು ಇವರೆಲ್ಲ ನಾರ್ಮಲ್ ಮನುಷ್ಯರ ಥರ ಅಲ್ಲ, ಇದೆಲ್ಲ ಒಂದು ಡಿವೈನ್ ಸೋಲ್ಸ್ ಇವರು. ಈಗ ಗಮನಿಸ್ತಾ ಹೋದ್ರೆ ಎಷ್ಟೋ ಜನ ಯಾಕೆ ಕೆಲವರು ಮಾತ್ರ ಅಣ್ಣವರಾಗಕ್ಕೆ ಸಾಧ್ಯ ಆಯಿತು, ಇದೆಲ್ಲ ಪೂರ್ವ ಜನ್ಮದ ಪುಣ್ಯ ಅಂತ ಅಂತಾರೆ. ಈಗ ಉದಾಹರಣೆಗೆ ಇವತ್ತಿನ ದಿನ ಈಗ ದೇಶನ ರೂಲ್ ಮಾಡಿದಂಥ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳಾಗ್ಬೋದು, ಅಥವಾ ಈಗ CM ಅಂತ ತೊಗೊಂಡ್ರೆ ಯಾರೋ ಒಬ್ಬರು ಮಾತ್ರನೇ ಚೀಫ್ ಮಿನಿಸ್ಟರ್ ಆಗ್ತಾರೆ. ಆ್ಯಂಡ್ ಕ್ರಿಕೆಟರ್ ಅಂತ ತೊಗೊಂಡ್ರೆ ಇವಾಗ ನಾವು ಎಕ್ಸಾಂಪಲ್ ಕೊಡೋದು ಒಂದು 4-5 ಜನ ದೊಡ್ಡ ದೊಡ್ಡ ಹೆಸರುಗಳನ್ನ, ಸಚಿನ್ ಅಂತೀವಿ, ಧೋನಿ ಅಂತೀವಿ. ಈಗ ವಿರಾಟ್ ಕೊಹ್ಲಿ ಅಂತೂ ಅಫ್ಕೋರ್ಸ್ ಅವರು ಬೇರೆ ಲೆವೆಲಲ್ಲಿ ಇದ್ದಾರೆ. ಈಗ ಭಾರತ ದೇಶದಲ್ಲಿ ಈಗ ಅಫ್ಕೋರ್ಸ್ ಬ್ಯೂಟಿ ಅಂತ ನಾವು ಹೇಳ್ತಿದ್ದಂಗೆ ತಕ್ಷಣ ರಿಲೇಟ್ ಮಾಡೋದು ಐಶ್ವರ್ಯ ರಾಯ್ ಅಂತ. ಏನು ಐಶ್ವರ್ಯ ರಾಯ್ಗಿಂತ ಬ್ಯೂಟಿನ ಹಾಕೊಂಡ್ಬಿಟ್ಟು, ಅಂದರೆ ಇವರುಗಳ ಎಲ್ಲ ಹಿಂದಿನ ಜನ್ಮದ ಸಾಕಷ್ಟು ಪುಣ್ಯದ ಫಲ ಹೊತ್ಕೊಂಡ್ಬಂದಿದ್ದಾರೆ ಅಂತಾನೆ. ಪಾಸ್ಟ್ ಲೈಫ್ ಈ ಪ್ರೆಸೆಂಟ್ ಲೈಫ್ಗೆ ಈ ಕರ್ಮ ಹೇಗೆ ಕ್ಯಾರಿ ಆಗತ್ತೆ ಅಥವಾ ಎಷ್ಟು ಮುಖ್ಯ ಅದು? ವೆರಿ ಬ್ಯೂಟಿಫುಲ್ ಕ್ವೆಶನ್. ಇವಾಗ ಈ ಫೇಮಸ್ ಪರ್ಸೋನಾಸೇ ನಾವು ಇವಾಗ ಮಾತಾಡಿದ್ದು, ಅಂದರೆ ರಾಜ್ಕುಮಾರ್ ಸರ್ ಆಗಲಿ, ಮತ್ತು ಆ್ಯಕ್ಟರು, ಆಮೇಲೆ ಕ್ರಿಕೆಟರ್ಸು ಎಲ್ಲ ಫೇಮಸ್ ಆಗಿದ್ದಾರೆ. ಅಂದರೆ ಜನರ ಕಣ್ಮುಂದೆ ಅವ್ರ ಜೀವನ ನಮಗೆ ಕಾಣ್ತಾ ಇರುತ್ತೆ. ಯಾವಾಗಲೂ ಹೋಗಿ ಅವರಿಗೆ ಕ್ವೆಶನ್ಸ್ ಕೇಳ್ತೀವಿ, ಅವ್ರ ಜೀವನದಲ್ಲಿ ಏನೇ ಆದರೂ ಟ್ರಾನ್ಸ್ಪರೆಂಟ್, ಹೌದಾ? ಸೊ ನಂಬಿಕೆ ಏನಿದೆ ಅಂದರೆ, ಯಾರು ಫೇಮಸ್ ಆಗ್ತಾರೆ ಅಥವಾ ಯಾರಿಗೆ ನೇಮ್ ಫೇಮ್ ಎಲ್ಲ ಸಿಗತ್ತೆ, ಅವರು ಹೋದ ಜನ್ಮದಲ್ಲಿ ತುಂಬ ಒಳ್ಳೆ ಸೋಲ್ಗಳು ಅಂತ ನಂಬಿಕೆ. ಯಾಕೆ ಅಂದರೆ, ಹೇಗೆ ಗ್ಲಾಸ್, ಇವಾಗ ಏನಾರ ಗ್ಲಾಸಲ್ಲಿ ಕಲೆ ಇದ್ರೆ ಎಷ್ಟು ನೀಟಾಗಿ ಕಾಣಿಸ್ಬಿಡುತ್ತೆ, ಆ ಗ್ಲಾಸದ್ದು ಕಲೆ ಎಲ್ಲ ತೆಗೆದ್ರೆ ನಮಗೆ ತುಂಬ ಚೆನ್ನಾಗಿ ಅವ್ರದ್ದು ಜೀವನ ಕಾಣಿಸುತ್ತೆ. ಹಾಗೆ ಅಷ್ಟು ಕ್ಲಿಯರ್ ಇರುತ್ತೆ ಅವ್ರ ಲೈಫ್. ಫೇಮಸ್ ಆದ ತಕ್ಷಣ ಅವ್ರು ಏನು ಊಟ ತಿಂತಾರೆ, ಅವ್ರ ಬಟ್ಟೆ ಯಾವ ಬ್ರ್ಯಾಂಡದ್ ಹಾಕೋತಾರೆ, ಅವ್ರ ವಾಚ್ ಯಾವ್ದು ತಗೋತಾರೆ, ಜನರಿಗೆ ಕ್ಯೂರಿಯಾಸಿಟಿ. ಅವ್ರ ಲೈಫ್ ಏನು ಕಾಣಿಸ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ, ಹೋಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ನ್ಯೂಸ್ ಮೀಡಿಯಾ ಎಲ್ಲ ಸುತ್ತಲೂ ಇರುತ್ತೆ, ಅವ್ರ ಜೀವನದಲ್ಲಿ ಏನಾಗ್ತಿದೆ ಎಲ್ಲ ರೂಮರ್ಸ್ ಸ್ಪ್ರೆಡ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಅವರು ಸೇಂಟ್ ಥರದ್ದು ಸೋಲ್ಸ್ ಆಗಿದ್ರು ಹೋದ ಜನ್ಮದಲ್ಲಿ ಅಂತ ನಂಬಿಕೆ. ಅಂದರೆ ತುಂಬ ಒಳ್ಳೆ ಕರ್ಮಗಳನ್ನ ಮಾಡಿ ಮುಂದೆ ಬಂದಿದ್ದಾರೆ. ಅದಕ್ಕೆ ಈ ಜನ್ಮದಲ್ಲಿ ಅವ್ರಿಗೆ ಯಾರಿಗೆ ದುಡ್ಡು ಬೇಕು ಅಂತ ಅನಿಸ್ತಿರತ್ತೆ ಅವ್ರ ಹತ್ರ ದುಡ್ಡಿರತ್ತೆ. ಯಾವ ಬ್ರ್ಯಾಂಡದವ್ರು ತಗೋಬೋದು ಅವ್ರ ಹತ್ರ ಅಷ್ಟು ದುಡ್ಡಿರತ್ತೆ. ಮತ್ತು ನೇಮ್ ಫೇಮ್ ಯಾರಿಗೆ ಬೇಕಿರತ್ತೆ ಅವ್ರ ಹತ್ರ ಇರಲ್ಲ, ಇವ್ರ ಹತ್ರ ಇರತ್ತೆ. ಆಮೇಲೆ ಮನೆ ಬೇಕು ಯಾರಿಗೋ, ಇವ್ರ ಹತ್ರ ಆ ಮನೆ ಇರುತ್ತೆ. ಕಾರ್ ಬೇಕು ಯಾರಿಗೋ, ಇವ್ರ ಹತ್ರ ಆ ಕಾರ್ ಅದೇ ಆಗದೆ ಬರುತ್ತೆ, ಒಲಿಯತ್ತೆ. ಆದರೆ ನೀವು ಮಾತಾಡಿದ್ರೆ ಸಿಂಪ್ಲಿಸಿಟಿ, ಇಷ್ಟೆಲ್ಲ ಇದ್ರೂನು ಒಂದು ಸಿಂಪಲ್ ವೈಟ್ ಕಾಟನ್ ಬಟ್ಟೆ ಅಲ್ವಾ, ತಗೊಳಕ್ಕೆ ಏನೇನಿಲ್ಲ ಅವ್ರ ಹತ್ರ, ಆದ್ರೂ ಅವರು ಅದನ್ನ ತಗೊಳಲ್ಲ. ಯಾಕೆ? ಅವರಿಗೆ ಜಸ್ಟ್ ಅದನ್ನ ಏನು ಆ್ಯಕ್ಟಿಂಗ್ ಮಾಡಿದ್ರೋ, ಏನು ಅವರು ಕ್ರಿಕೆಟಿಂಗ್ ಮಾಡ್ತಾರೋ ಅದೆಲ್ಲ ಪ್ಯಾಷನ್ನಿಗೆ ಮಾಡೋದು ಅವರು. ನನಗಿದು ಬರಲಿ ಅಂತ ಯಾರೂ, ಏನಾದರೂ ಫೇಮಸ್ ವ್ಯಕ್ತಿಗೆ ಹೋಗ್ಬಿಟ್ಟು ನೀವು ಕೇಳಿ, ನೀವು ಮುಂದೆ ಒಂದಿನ ನಾನು ಚೆನ್ನಾಗಿ ಎಲ್ಲ ಮೆರಿಬೇಕು, ಅದಕ್ಕೆ ನಾನು ಇದನ್ನು ಶುರು ಮಾಡ್ತಿದ್ದೀನಿ ಅಂತ ಯಾರೂ ಹೇಳಲ್ಲ. ಆ ಥರ ಶುರು ಮಾಡಿದವ್ರಿಗೆ ಫೇಮ್ ಜಲ್ದಿ ಬರಲ್ಲ, ಬಂದ್ರೂ ಜಲ್ದಿ ಹೋಗ್ಬಿಡತ್ತೆ. ಬಟ್ ಯಾರಿಗೆ ಸಸ್ಟೇನಬಲ್ ಫೇಮ್ ಸಿಗುತ್ತೆ, ಇದುವರೆಗೂ ಅಣ್ಣವರು ಹೋಗಿ ಎಷ್ಟು ವರ್ಷ ಆಯಿತು, ಆದರೂ ನಾವು ಇಲ್ಲಿ ಕೂತು
2026 ವರೆಗೂ ಮಾತಾಡ್ತಾ ಇರೋ ಫೇಮ್ ಸಿಕ್ಕಿದೆ ಅವ್ರಿಗೆ ಅಂದ್ರೆ ಅವ್ರು ಇದನ್ನ ಸುಮ್ಮನೆ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಮಾಡಿರಲ್ಲ. ಇದು ಆಕ್ಟಿಂಗ್ ಅನ್ನೋ ಒಂದು ನಟ ಆಗಕ್ಕೆ ಅವರು ಪ್ಯಾಷನ್ ಇಂದ ಮಾಡಿರ್ತಾರೆ. ಅವಾಗ ಅದು ಸಸ್ಟೇನ್ ಆಗತ್ತೆ, ಕನ್ಸಿಸ್ಟೆನ್ಸಿ ಇರತ್ತೆ. ಅಂಥವ್ರಿಗೆ ಜಾಸ್ತಿ ಫೇಮ್ ಎಲ್ಲ ಒಲಿಯೋದು ಹೆಚ್ಚು. ಅಂಡ್ ಅದು ಇರುತ್ತೆ, ಹೋಗ್ಬಿಡಲ್ಲ. ಒಂದ್ 4 ವರ್ಷ ಯಾರು ಬರ್ತಾರೆ, ಹಾಡು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ, ಫುಲ್ ಫೇಮಸ್, ವೈರಲ್ ಆಗತ್ತೆ, ಅವ್ರ ವಿಡಿಯೋಸ್ ಎಲ್ಲ ಮಿಲಿಯನ್ ಗಟ್ಲೆ ಹೋಗತ್ತೆ, ಅಷ್ಟೇ 1 ವರ್ಷ. ಆಮೇಲೆ ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಾಗಲ್ಲ. ಕೆಲವರು ಆಕ್ಟರ್ಸ್ ಬರ್ತಾರೆ, 1-2 ಮೂವಿ ಮಾಡ್ತಾರೆ, ಹೋಗ್ಬಿಡ್ತಾರೆ, ಅದ್ ಸಿಗಲ್ಲ ಫೇಮು. ಕೊನೆವರೆಗೂ ಉಳ್ಸ್ಕೊಂಡ್ ಬರೋದು ಏನಂದ್ರೆ ಆ ಗ್ಲಾಸ್ ನಾವು ಒಂದು ಸಣ್ಣ ತೊಂದ್ರೆ ನಮ್ಗೆ ಆದ್ರೂ ಅದು ಮುರಿದು ಬಿದ್ಬಿಡತ್ತೆ ಪೂರ. ಸೊ ಅದೇ ನಮ್ಗೆ ಗ್ಲಾಸ್ ಅನ್ನೋ ಒಂದು ಸೋಲ್ಸ್ ಕೊಟ್ರೆ ಭಗವಂತ, ಆ ಗ್ಲಾಸನ್ನ ನಾವು ಎತ್ತಿ ಹಿಡಿಯೋದು ನಮ್ ಕರ್ತವ್ಯ. ಸೊ ಒಳ್ಳೆ ಕರ್ಮದಿಂದ ನಮ್ಗೆ ಒಳ್ಳೆ ಜೀವನ ಸಿಕ್ಕಿದೆ. ಒಂದ್ ಎಡವಟ್ ಮಾಡಿದ್ರೆ ಆ ಗ್ಲಾಸ್ ಮುರಿಲೂಬಹುದು. ಮೇಲೆ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಹಾಕಿ ಅದನ್ನ ಸೇಫ್ ಆಗಿ ಆ ಗ್ಲಾಸ್ನ ಇಟ್ರೆ ಅದನ್ನ ನಾವು ಉಳಿಸ್ಕೊಳ್ಳಬಹುದು. ಹಾಗಾಗಿ ಎಲ್ಲ ಒಳ್ಳೆ ಕರ್ಮದ ಫಲನೇ, ಆದ್ರೆ ಉಳಿಸ್ಕೊಳ್ಳೋದು ಬಿಡೋದು ನಮ್ ಕೈಲಿರತ್ತೆ. ನಾವೇನ್ ಮುಂದೆ ಅದನ್ನ ತಗೊಂಡ್ ಮಾಡ್ತೀವಿ. ಈ ಹೆಚ್ಚಿಗೆ ಫೇಮ್ ಬಂದಿದ ತಕ್ಷಣ ಅಹಂಕಾರ ತೋರಿಸಿ ಮೆದು ಎಲ್ಲ ನಾನು ಕೊಚ್ಕೋತೀನ, ಅಥವಾ ಅದ್ ಸಿಕ್ಕಿದೆ ಆಯ್ತು ಭಗವಂತ ಕೊಟ್ಟಿದ್ದಾನೆ ಇರ್ಲಿ ಅಂತ ಅನ್ಬಿಟ್ಟು ನಾನು ತಗ್ಗಿ ಬಗ್ಗಿ ನಡೀತೀನ. ಅದ್ರ ಮೇಲೆ ನನ್ನ ಮುಂದಿನ ಜೀವನ ಡಿಸೈಡ್ ಆಗತ್ತೆ. ಅಲ್ಲ, ಇವಾಗೆಲ್ಲ ಹೆಂಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 10-20 ಸಾವಿರ ನಿಮಗೆ ಫಾಲೋವರ್ಸ್ ಆಗ್ಬಿಟ್ರೆ ಇಡೀ ಪ್ರಪಂಚನೇ ನಿಮ್ಮನ್ನು ಫಾಲೋ ಮಾಡ್ತದೆ. ನಂಗೆ ತುಂಬಾ ಬಿಲ್ಡಪ್ಗಳು ತಗೊಂತಾರೆ, ಏನೋ ಮಾಡ್ಬಿಟ್ಟಿದೀವಿ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ನ ಜೀವನದಲ್ಲಿ ಇವತ್ತಿಗೂ ಅದೊಂದು ಕೊರಗಿದೆ. ಅಣ್ಣವ್ರ ಯಾವತ್ತೂ ನಾನು ನೋಡ್ಲಿಲ್ಲ. ಆ ರಾಜ್ಕುಮಾರ್ ಅವರು ಏನಿರಲ್ಲ, ಅಣ್ಣವರು ತುಂಬಾ ಜನರ ಬಾಯಲ್ಲಿ ಕೇಳಿದ್ದೀನಿ. ಈಗ ಜನರಲ್ಲ ನಾವ್ ಯಾರನ್ನ ಕೂತಿರ್ತೀವಿ ಅಂತ ಇಟ್ಕೊಳ್ಳಿ, ಇವಾಗೆಲ್ಲ ಹೆಂಗಾಗಿದೆ ಅಂತ, ಇನ್ನೊಬ್ರು ಯಾರೋ ಬಂದು ಹಾಯ್ ಸರ್ ಹಲೋ ಅಂತ ಶೇಕ್ ಹ್ಯಾಂಡ್ ಕೊಟ್ಟರು ಕೂಡ ಎಷ್ಟೋ ಜನಕ್ಕೆ ಎದ್ದು ನಿಂತ ಶೇಕ್ ಹ್ಯಾಂಡ್ ಕೊಡೋ ಸಂಸ್ಕಾರನೂ ಇಲ್ಲ. ಕೂತ್ಕೊಂಡೆ ದುರ್ಹಾಂಗದಲ್ಲಿ ಹಿಂಗ್ ಮಾತಾಡ್ ಕಳಿಸ್ತಾರೆ. ಅಣ್ಣವರು ಯಾರಾದ್ರೂ ಒಂದು ಸೀರಿಯಲ್ ಆರ್ಟಿಸ್ಟ್ಗಳಿಂದ ಹಿಡಿದು ಯಾರಾದ್ರೂ ಸರಿ ಅವ್ರ ಮನೆಗೆ ಹೋದ್ರೆ ವಾಪಸ್ ಅವ್ರನ್ನ ಕಳಿಸ್ಬೇಕಾದ್ರೆ ಗೇಟ್ ತನಕ ಬಂದು ಕಳಿಸ್ಕೊಟ್ಟು ಹೋಗೋರಂತ. ಎಂತ ಸಂಸ್ಕಾರ ಅದು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಒಂದು ಮೇರು ಪರ್ವತ, ಎಂತ ಪುಣ್ಯದ ಕೆಲಸ ಮಾಡಿದ್ರೆ ಅವರಿಗೆ ಇಷ್ಟ ಹೆಸರು ಸಿಕ್ತು. ಆ ವ್ಯಕ್ತಿತ್ವನ ರೂಢಿಸ್ಕೊಂಡ್ರಲ್ಲ. ಹೌದು, ಅಂತ ವ್ಯಕ್ತಿತ್ವ ಇರೋದಕ್ಕೆ ಅವ್ರಿಗೆ ಅದ್ ಸಿಕ್ತು. ಅರ್ಥ ಆಯ್ತಾ? ಅಂದ್ರೆ ಹೋದ ಜನ್ಮದಲ್ಲಿ ಇನ್ನೆಷ್ಟು ಪುಣ್ಯ ಮಾಡಿರ್ಬೋದು, ಈ ರೀತಿ ಒಂದ್ ಗೇಟ್ ಹತ್ರ ಬಂದು ಆ ವ್ಯಕ್ತಿ ಬಿಡ್ತಾರೆ ಅಂತಂದ್ರೆ ನಾವು ಅವ್ರನ್ನ ಅಷ್ಟು ಮೇಲೆ ಎತ್ತಿದೀವಿ. ಅಭಿಮಾನಿ ದೇವರುಗಳು ಅಂತಾನೆ ಹೇಳ್ತಿದ್ರೆ ಹೊರತು ನಾನ್ ಆಕ್ಟಿಂಗ್ ಮಾಡಿದೆ, ನಾನ್ ಬೆಳ್ದೆ ಅಂತ ಯಾವ ತರ ಹೇಳಿದಿರೋ, ನೀವ್ ಬೆಳ್ಸಿದ್ದೀರಾ ಅಂತ ಹೇಳ್ತಿದ್ರು ಅವರು. ಆಮೇಲೆ ಅಂತ ಪರ್ಸನಾಲಿಟಿಗಳಿಗೆ ಆ ತರ ಹ್ಯುಮಿಲಿಟಿ ಅನ್ನೋದು ಒಂದು ಇರೋದಕ್ಕೇನೆ ಎಲ್ಲ ದೈವ ಅವರಿಗೆ ಒಲಿಯೋದು. ಅಂತ ಒಂದು ಪ್ರೊಫೌಂಡ್ ಸೋಲ್ಸಿಗೆನೆ ಇದೆಲ್ಲ ಸಿಗೋದು. ಆಮೇಲೆ ನೀವು ಹೇಳಿದ್ರಿ ಮೀಟ್ ಮಾಡಕ್ ಆಗ್ಲಿಲ್ಲ ಅಂತ. ನನ್ನ ತಂದೆ ಪತ್ರಕರ್ತರಾಗಿದ್ರು. ಅವ್ರು ಎಲ್ಲಾರ ಕೈಲಿ ಕವಿರಶ್ಮಿ ಅನ್ನೋ ಪೇಪರ್ನ ಹಿಡಿಸಿ ಎಲ್ಲರನ್ನೂ ಭೇಟಿ ಮಾಡಿ, ಶಿವರಾಜ್ ಕುಮಾರ್ ಸರ್ ಹತ್ರದ ಫೋಟೋ ಇದೆ, ಅವ್ರಿಗೆಲ್ಲ ನೆನಪಿದೆಯೋ ಇಲ್ವೋ, ಪುನೀತ್ ರಾಜ್ಕುಮಾರ್ ಸರ್ ಹಿಡ್ಕೊಂಡಿದ್ದಾರೆ ಆ ಪೇಪರ್. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಫೋಟೋ ಇದೆ. ಅದೆಲ್ಲ ಹೌದು, ಅದನ್ನ ಭೇಟಿಯಾಗಿ ಅವ್ರು ಅದನ್ನೆಲ್ಲ ತೆಗೆಸ್ಕೊಂಡು ಇದನ್ನ ಪ್ರಚಾರ ಮಾಡ್ತಿದ್ರು ಆಗ. ಅಂದ್ರೆ ಅವ್ರು ಏನು ಈ ಗರ್ವದ ಬಗ್ಗೆ ಹೇಳಿದ್ರಲ್ಲ, ಕೆಲವರು ಹಾಯ್ ಕೂಡ ಹೇಳಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ 20,000 ಫಾಲೋವರ್ಸ್ ಇದ್ರೆ ಸಾಕು ಅವ್ರು ಅಹಂಕಾರ ಪಡ್ತಾರೆ ಅಂತ. ನಾವು ಅದ್ರಲ್ಲಿ ಏನ್ ತಪ್ಪಿದೆ? ಅವರು ಇವಾಗ ಎರಡನೇ ಸ್ಟ್ಯಾಂಡರ್ಡ್ ಮಗು ಅನ್ಕೊಳ್ಳಿ. ಆ 2ನೇ ಸ್ಟ್ಯಾಂಡರ್ಡ್ ಮಗುಗೆ 10ನೇ ಸ್ಟ್ಯಾಂಡರ್ಡ್ ಸಿಲೆಬಸ್ ಅರ್ಥ ಆಗಲ್ಲ. ಅವ್ರ ಜರ್ನಿ. ನಾನ್ ಯಾಕೆ ನೋಡು ಎಷ್ಟು ದುರಹಂಕಾರ ಅಂತ ನಾನ್ ಮಾತಾಡ್ತೀನಲ್ವಾ, ನನ್ನ ಈಗೋ ಟ್ರ್ಯಾಪ್ ಅದು. ನಾನು ಅವ್ರಿಗೇನು ಅಷ್ಟು ದುರಹಂಕಾರ ಓಹೋಹೋ ಅಂತ ನಾನು ಅನ್ಕೊಂಡ್ರೆ ಅದ್ ನನ್ನ ದುರಹಂಕಾರ, ನನ್ನ ಈಗೋ ಟ್ರ್ಯಾಪ್. ಓಕೆ, ಅವ್ರು ಆತರ ಮಾಡ್ತಿದ್ದಾರೆ, ಒಂದಿನ ಅವ್ರಿಗೆ ಗೊತ್ತಾಗತ್ತೆ ಸಹನೆ ಅಂದ್ರೆ ಏನು, ಅವರು ಎವಾಲ್ವ್ ಆಗ್ತಾರೆ. ಇರ್ಲಿ ಬಿಡು. ಲೆಟ್ ಅಸ್ ಸಿ ಆಲ್ ಆಫ್ ಅಸ್ ಆಸ್ wounded ಚಿಲ್ಡ್ರನ್ ಹೂ ನೀಡ್ ಲವ್. ಅಷ್ಟ್ ಮಾಡ್ಬಿಟ್ರೆ ಅವ್ರಿಗೆ ನಾವು ಹಂಗ ಅಂದು ಅವ್ರಿಗೇನು ಸಹಾಯನೂ ಮಾಡ್ತಾ ಇರಲ್ಲ ನಾವು. ಅಪ್ಪ ನೋಡು ಗರ್ವ ಪಡ್ಬೇಡ ಅಂತ ಹೇಳಕ್ ಹೋದ್ರೆ ನಾವೇ ಕೆಟ್ಟೋರಾಗ್ತೀವಿ. ಅದವ್ರ ಜರ್ನಿ, ಅದವ್ರ ಕರ್ಮ, ಅದವ್ರು ಕಲ್ತ್ಕೋತಾರೆ. ಇಟ್ಸ್ ಓಕೆ. ಅವ್ರಿಗೆ ಗೊತ್ತಿಲ್ಲ. ನಾವ್ ಏನ್ ಮಾಡ್ಬೇಕು ಅವಾಗ?
ಹೇಳ್ಕೊಡಕ್ಕಾದ್ರೆ ಹೇಳ್ಕೊಡೋಣ, ಇಲ್ವಾ ಸುಮ್ಮನೆ ಬಿಡೋಣ. ಅಂಡ್ ವಿ ಆರ್ ನೋ ಒನ್. ವಿ ಆರ್ ನೋ ಒನ್. ಅಂಡ್ ಏನ್ ತಪ್ಪು ಇವಾಗ ಅವ್ರು ಆ ಥರ ಮಾಡ್ತಿದಾರಲ್ವಾ, ನಾವು ಅವರಿಗೆ ತಿಳಿಸಿ ಆದ್ರೂ ಹೇಳ್ಬೋದು, ಅವ್ರು ರಿಸೆಪ್ಟಿವ್ ಇದ್ರೆ ತಿಳಿಸಿ ಹೇಳ್ಬೋದು, ಇಲ್ವಾ ಒಂದಿನ ಅವ್ರಿಗೆ ಗೊತ್ತಾಗತ್ತೆ, ಒಂದಿನ ಅವ್ರಿಗೆ ಒಂದು ಅರಿವು ಮೂಡತ್ತೇನೋ, ಯಾವತ್ತು ಅವ್ರಿಗೆ ಯಾವತ್ತು ಆ ಪಾಠ ಕಲಿಬೇಕು ಅಂತ ಅನ್ಸತ್ತೋ, ಓ ನಾನು ಹಿಂಗೆ ನಡೆದ್ರೆ ನನ್ನ ಜೀವನದಲ್ಲಿ ನನಗೆ ರೆಸ್ಪೆಕ್ಟ್ ಸಿಗಲ್ಲ, ಓಕೆ ಲೆಟ್ ಮೀ ಹೀಲ್ ಮೈ ಸೆಲ್ಫ್ ಅಂತ ಅವರು ವರ್ಕ್ ಮಾಡ್ತಾರಲ್ವ, ಆವಾಗ ಅವ್ರಿಗೆ ಅದೇ ನೇಚರ್ ಬರುತ್ತೇನೋ ಅವರಿಗೆ. ಓಕೆ, ಈಗ ಹಾಗಿದ್ರೆ ಈಗ ಪ್ರಸ್ತುತ ಜೀವನದಲ್ಲಿ ಎಷ್ಟೋ ಒಳ್ಳೆ ವ್ಯಕ್ತಿಗಳು ಇರ್ತಾರೆ. ಅವ್ರು ಹೇಗೆ ಅಂದ್ರೆ ಒಂದು ಸೊಳ್ಳೆನ್ ಕೂಡ ಸಾಯಿಸಲ್ಲ, ಅಷ್ಟು ಒಳ್ಳೆ ವ್ಯಕ್ತಿಗಳು. ಆ ಅಂದ್ರೆ ಎಲ್ಲಾನು ಪ್ರೀತಿಯಿಂದ ಮಾತಾಡ್ಸಿರ್ತಾರೆ, ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ಆರ್ಥಿಕವಾಗಿ ಸಹಾಯ ಮಾಡ್ತಾ ಇರ್ತಾರೆ. ಅಂತ ದೇವ್ರತ್ತ ಮನುಷ್ಯ ಅಂತಾನೆ ಇಟ್ಕೊಳ್ಳಿ, ಅಂತ ಒಳ್ಳೆ ವ್ಯಕ್ತಿಗಳಿಗೆ ಕಷ್ಟಗಳು ಜಾಸ್ತಿ. ಈಗ ಭಗವಂತ ಶ್ರೀರಾಮಚಂದ್ರನಿಗೇನೆ ವನವಾಸ ಮಾಡ್ಬೇಕಾಯ್ತು, ಪಾಂಡವರು ಅವರು ಕೂಡ ಏನೆಲ್ಲ ಕಷ್ಟ ಅನುಭವಿಸ್ಬೇಕಾಯ್ತು, ದ್ರೌಪದಿಗೆ ಅಷ್ಟು ಅವಮಾನ ಆಯ್ತು, ಸೀತಾ ಮಾತೆಗೇನೆ ಪಾಪ ಅಂದ್ರೆ ಏನೇನೆಲ್ಲ ಅನುಭವಿಸ್ತಾರೆ ಜನರಲ್ಲಿ. ಯಾಕೆ ಒಳ್ಳೆ ವ್ಯಕ್ತಿಗಳಿಗೆ ಈ ಕಷ್ಟಗಳು ಬರುತ್ತೆ? ಈಗ ಒಳ್ಳೆ ವ್ಯಕ್ತಿಗಳು ಈ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿರ್ಬೋದು, ಅವರ ಪೂರ್ವ ಜನ್ಮದ ಕರ್ಮಾನುಸಾರ ಅವ್ರಿಗೆ ಇವಾಗ ಸಿಗ್ತಾ ಇರತ್ತೆ. ಆದ್ರೂ ದೇವರ ತರ ಎಲ್ಲರ ಜೀವನದಲ್ಲಿ ಬರ್ತಾ ಇರ್ತಾರೆ. ನಾ ಹೇಳಿದ್ನಲ್ಲ, ಗ್ಲಾಸ್ ತರ ಸೋಲ್, ಕಷ್ಟಗಳು ಬರ್ತಾ ಇರತ್ತೆ. ಗೇಮ್ ತರ ಈ ಗ್ಲಾಸ್ ಅನ್ನ ನಾವು ಉಳಿಸ್ಕೋಬೇಕು, ನಮ್ಮ ಪ್ಯೂರಿಟಿ ಆಫ್ ಅವರ್ ಸೋಲ್ನ ನಾವು ಉಳಿಸ್ಕೊಂಡು ಎತ್ತಿ ಮೇಲೆ ಇಡಬೇಕು ನಾವು. ಆ ಗೇಮಲ್ಲಿ ಇವಾಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಇರತ್ತೆ. ಎಷ್ಟು ನಾವು ಹತ್ರ ಹೋಗ್ತೀವಿ ವಿನ್ ಆಗಕ್ಕೆ, ಅಷ್ಟೇ ಕಷ್ಟ ಆಗ್ತಾ ಹೋಗತ್ತೆ ಗೇಮ್. ಅದೇ ರೀತಿ ಜೀವನದಲ್ಲಿ ನಮಗೆ ಕಷ್ಟ ಬರ್ತಾ ಹೋಗುತ್ತೆ. ನಾನು ಈ ಗ್ಲಾಸ್ ಬ್ರೇಕ್ ಆಗತ್ತೆ ಅಂತ ತಪ್ಪು ಮಾಡ್ತಾ ಇದ್ದೀನಾ, ಫ್ರಸ್ಟ್ರೇಟ್ ಆಗ್ತಿದ್ದೀನಾ, ಇನ್ನೊಬ್ಬರಿಗೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದೀನಾ, ಅಥವಾ ನನಗೆ ಕಷ್ಟ ಆಗ್ತಾ ಇದ್ರೂ ಪರವಾಗಿಲ್ಲ, ಇನ್ನೊಂದು ಜೀವಿಗೆ ಕಷ್ಟ ಆಗಬಾರ್ದು ಅಂತ ನಾನು ಒಂದು ಶೀಲ್ಡ್ ಆಗಿ ನನ್ನ ಕರ್ಮನ ಹೆಜ್ಗೆ ಮಾಡ್ಕೋತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವರು ಒಂದು ಇರುವೆ ಕೂಡ ಸಾಯಿಸಲ್ಲ, ಅದನ್ನ ಹಿಂಗ್ ತೆಗ್ದು ಆ ಕಡೆ ಬಿಡ್ತಾ ಇರ್ತಾರೆ. ಅಂಥವ್ರ ಜೀವನ ಮುಂದೆ ಒಂದಿನ ಒಳ್ಳೇದಾಗೇ ಆಗತ್ತೆ. ಇದೊಂದು ಜಸ್ಟ್ ಪೇಷನ್ಸ್ ಇಟ್ಕೋಬೇಕು, ಆ ಪಾಠ ಏನೇನ್ ಕಲಿಯಕ್ಕಿದೆ ಕಲ್ತ್ಕೋಬೇಕು. ನಾ ಯಾವಾಗ್ಲೂ ಕೆಟ್ಟ ಕರ್ಮದಿಂದನೇ ಹಿಂಗ ಆಗ್ತಿರಲ್ಲ. ನಂಬಿಕೆ ನನ್ಗೆ ಮೋಸ ಮಾಡ್ತಾ ಇದ್ದಾರೆ, ನಾನು ಯಾಕೆ ನನ್ ಮೇಲೆ ಪ್ರೀತಿ ಇಲ್ಲ, ನನ್ಗೆ ಯಾಕೆ ಅವ್ರು ಮೋಸ ಆಗ ತರ ನಾನು ಬಿಡ್ತಾ ಇದ್ದೀನಿ. ಸೊ ಅದನ್ನ ನಾನು ಕಲ್ತ್ಕೊಳ್ಳೋಕಿರತ್ತೆ. ಕಲ್ತ್ಕೊಂಡ್ಮೇಲೆ ಆ ಥರದ ಜನ ನಮ್ ಸುತ್ತಲೂ ಇರೋದೇ ಇಲ್ಲ. ಓಕೆ, ಈಗ ಹಾಗಿದ್ರೆ ಬ್ಯಾಕ್ ಟು ಬ್ಯಾಕ್ ಕೆಟ್ಟದೇ ಮಾಡ್ತಿರ್ತಾರೆ. ಈಗ ಯಾರೋ ಒಬ್ರು ನೋಡಿ ಕೆಟ್ಟದ್ ಮಾಡ್ತಿರ್ತಾರೆ, ಕೆಟ್ಟದ್ ಬೈತಿರ್ತಾರೆ, ಜನಗಳಿಗೆ ದುಡ್ಡು ಕಾಸಲ್ಲಿ ಮೋಸ ಮಾಡ್ತಿರ್ತಾರೆ, ಕೊಲೆ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಯೋಚನೆ ಮಾಡೋದು ಕೂಡ ಕೆಟ್ಟದು. ಅಂಥವ್ರು ಮಾತ್ರ ಬೆಳಿತಾರೆ ಬೆಳಿತಾರೆ ಬೆಳಿತಾರೆ, ಅವ್ರಿಗೆಲ್ಲ ಒಳ್ಳೇದಾಗ್ತಾನೆ ಹೋಗುತ್ತೆ. ಇದು ಈಗೇನು ಅವ್ರ ಪಾಸ್ಟ್ ಲೈಫಾ? ಹಾ, ನಂಗೆ ಎಷ್ಟು ಕಾಲ್ಸ್ ಬಂದಿದೆ ಅಣ್ಣ, ಇದ್ದೇ ಕೇಳ್ತಾರೆ, ಅಳ್ತಾರೆ, ಬಿಕ್ಕಿ ಬಿಕ್ಕಿ ಅಳ್ತಾರೆ. ನನ್ನ ಮುಂದೆನೆ ಮೋಸ ಮಾಡ್ದ, ಇನ್ನೊಬ್ರನ್ನ ಮದ್ವೆ ಆದ, ನನಗೆ ಇವಳು ಹೀಗೆಲ್ಲ ಮಾಡಿದ್ಲು, ಕೇಸ್ ಹಾಕಿದ್ಲು, ಫಾಲ್ಸ್ ಕೇಸ್ ಹಾಕಿದ್ಲು, ಕೋರ್ಟ್ ಅಲಿತಾ ಇದ್ದೀನಿ, ನಾನು ಅದು ತಪ್ಪೇ ಮಾಡಿಲ್ಲ, ಯಾಕೆ ಅಂಟ್ ಅವ್ರಿಗೆ ತುಂಬ ಚೆನ್ನಾಗಿ ಆಗ್ತಾ ಇರತ್ತೆ. ಯಾರು ಇವರಿಗೆ ದ್ರೋಹ ಮೋಸ ಮಾಡಿರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಆಗ್ತಾ ಇರತ್ತೆ ಜೀವನದಲ್ಲಿ. ಹಂಗಂತ ಒಳ್ಳೆಯವರಿಗೆ ಕಾಲನೇ ಇಲ್ಲ ಅಂತ ಇವರು ಚೇಂಜ್ ಆಗಕ್ಕೆ ಶುರು ಮಾಡ್ಬಿಡ್ತಾರೆ. ಅಯ್ಯೋ ನಾನು ಯಾಕೆ ಒಳ್ಳೆಯವ್ರಾಗಬೇಕು, ಅವ್ರಿಗೆ ಎಲ್ಲ ಚೆನ್ನಾಗಿ ಬೆಳೀತಿದೆಯಲ್ಲ ಅಂತ. ಅವ್ರು ಯಾಕೆ ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ, ಅವ್ರು ಹೋದ ಜನ್ಮದಲ್ಲಿ ಒಳ್ಳೆ ಥಿಂಗ್ಸ್ ಮಾಡ್ತಿದ್ರೇನೋ. ಈಗ ಮನುಷ್ಯ ಚೇಂಜ್ ಆಗ್ತಾನೆ, ಮನಸ್ಸು ಚೇಂಜ್ ಆಗತ್ತೆ. ಒಳ್ಳೆಯವರಿದ್ದವರು ಕೆಟ್ಟವ್ರಾಗ್ತಾರೆ, ಕೆಟ್ಟವರಿದ್ದವರು ಒಳ್ಳೆಯವರಾಗ್ತಾರೆ. ಪರಿವರ್ತನೆ ಜಗದ ನಿಯಮ. ಸೊ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಈ ಜನ್ಮ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾವುದೋ ಒಂದು ಜನ್ಮದಲ್ಲಿ ಕೆಟ್ಟದ್ದು ಮಾಡಿರ್ತಾರೆ. ಆವಾಗ ಅವರಿಗೆ ಬುದ್ಧಿ ಹೇಗೆ ಕೊಡ್ತಾನೆ ಭಗವಂತ ಅಂದ್ರೆ, ಅಥವಾ ನಾವು ಮಾಡೋ ನಮ್ದೇ ಒಳ್ಳೇದು ಮಾಡಿದೀವಿ, ಒಂದು 10 ವರ್ಷ ಒಳ್ಳೇದು ಮಾಡಿರ್ತಾರೆ, ಅದನ್ನ ಅವ್ರು ಈಗ ಅನುಭವಿಸ್ತಾ ಇರ್ತಾರೆ. ಅವ್ರು ಈ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ರೆ ಅಥವಾ ಮುಂದಿನ ಜನ್ಮದಲ್ಲೋ, ಅಥವಾ ನೀವು ಲಕ್ಕಿ ಇದ್ರೆ ನಿಮ್ ಕಣ್ಮುಂದೆನೆ ಅವ್ರಿಗೆ ಏನಾದ್ರು ಅವ್ರು ಬೀಳೋದನ್ನ ನೋಡ್ತೀರಾ. ಆ ರೀತಿ ಕರ್ಮ ಅವ್ರದ್ದು ಒಳ್ಳೇದೇ ಮಾಡಿದ್ರೇನೋ, ಆಮೇಲೆ ಅವ್ರ ಮನಸ್ಸು ಚೇಂಜ್ ಆಯ್ತು, ಅವಾಗ ಅವ್ರು ಕೆಟ್ಟದ್ದು ಯೋಚನೆ ಮಾಡಿದ್ರು, ಆಮೇಲೆ ಅವರು ಅದನ್ನ ಅನುಭವಿಸ್ತಾರೆ. ಆ ರೀತಿ. ಸೊ ನಾವು ಏನ್ ಮಾಡ್ತಾ ಇರ್ತೀವಿ, ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದ್ ನಿಲ್ಲಿಸ್ಬೇಕು. ಇಲ್ಲಿ ಅವ್ರಿಗೆ ಯಾಕೆ ಒಳ್ಳೇದಾಗ್ತಾ ಇದೆ, ಹಂಗಾದ್ರೆ ಕೆಟ್ಟವ್ರಿಗೆ ಯಾಕೆ ಒಳ್ಳೇದಾಗ್ತಾ ಇದೆ ಅಂತ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಎನರ್ಜಿ ಎಲ್ಲ ಅವ್ರ ಮೇಲೆ ವೇಸ್ಟ್ ಮಾಡ್ತಾ ಇರ್ತೀವಿ. ಅವ್ರಿಗಾಗ ಟೈಮಿಗೆ ಅದಾಗತ್ತೆ. ನಾವು ಅಟ್ಲೀಸ್ಟ್ ಅದನ್ನ ನೋಡಿ ನಾವೇನ್ ಕಲಿಬೇಕು, ಆ ಥರ ಆಗ್ಬಾರ್ದಪ್ಪ. ಬೆಸ್ಟ್ ರಿವೆಂಜ್ ಇಸ್ ದಟ್ ಅನ್ಸತ್ತೆ.
ನಾನೂ ಅವ್ರಿಗೆ ಹಾಗೆ ಮಾಡ್ತೀನಿ, ಯಾಕೆ ಬಿಡ್ಬೇಕು ಅವ್ರನ್ನ ಸುಮ್ಮನೆ ಅಂತ ಮಾಡಕ್ಕೆ ಹೋಗ್ತಾರೆ ಕೆಟ್ಟದ್ದು ಮಾಡಿದವ್ರಿಗೆ. ಅವಾಗ ಅದು ನನಗೂ ಮತ್ತೆ ಆ್ಯಡ್ ಆಗತ್ತೆ. ಸೊ ನಾನು ಇದು ಅನುಭವಿಸ್ತಿರೋದೇ ನಂದು ಯಾವುದೋ ಪೂರ್ವಜನ್ಮದ ಪಾಠ ಕಲ್ತ್ಕೊಳ್ಳೋಕ್ಕೆ. ಅದ್ರಲ್ಲಿ ಮತ್ತೆ ನಾನು ಯಾಕೆ ಅದನ್ನು ಆ್ಯಡ್ ಮಾಡ್ಕೋಬೇಕು? ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಟ್ಟು ದೇವ್ರು ನೋಡ್ಕೊಳ್ತಾನಪ್ಪ, ಅಥವಾ ಅವ್ರಿಗೆ ಯಾವತ್ತೋ ಒಂದಿನ ರಿಯಲೈಸ್ ಆಗುತ್ತೆ. ನಾನು ಅಟ್ಲೀಸ್ಟ್ ನನಗೆ ಹೊಸ ಜೀವನ ಸಿಕ್ಕಿದೆ, ನನಗೆ ಈಗಲಾದರೂ ಅರಿವಾಗಿದೆ, ನಾನು ಈ ಕಡೆಯಿಂದ ಬಂದ್ಬಿಡೋಣ ಅಂತ. ವೇಟ್ ಮಾಡೋದು ಬೇಡ. ಇನ್ನೊಬ್ಬರಿಗೆ ಕೆಟ್ಟದಾಗೋದಕ್ಕೆ ನಾವು ಯಾಕೆ ವೇಟ್ ಮಾಡಬೇಕು? ಅದು ಅವ್ರಿಗೆ ಆಗೋದಿದ್ರೆ ಅದು ಆಗತ್ತೆ. ಸೊ ಅವರು ಒಳ್ಳೆ ಕರ್ಮ ತಗೊಂಡು ಬಂದಿರ್ತಾರೆ, ಒಳ್ಳೆ ಥಿಂಗ್ಸ್ ಮಾಡಿರ್ತಾರೆ. ಯಾರೋ ಒಬ್ರು ಹಸಿವುಕೊಂಡಿದ್ದಾಗ ಅವರು ಊಟ ಕೊಟ್ಬಿಟ್ಟಿರ್ತಾರೆ. ಆವಾಗ ಅವ್ರಿಗೆ ಈ ಲೈಫಲ್ಲಿ ದೊಡ್ಡ ಪರ್ಸನ್ ಆಗಿ ಗ್ರೋ ಆಗಿ ಒಳ್ಳೇದಾಗತ್ತೆ. ಸೊ ನಾವು ಮಾಡೋ ಒಂದು ಒಳ್ಳೆ ಥಿಂಗ್ ನಮಗೆ 100 ಪಟ್ಟು ಚೆನ್ನಾಗಿ ಬರುತ್ತಂತೆ. ಹಾಗಾಗಿ ಅವ್ರು ಈ ಜನ್ಮದಲ್ಲಿ ಒಳ್ಳೆ ಮನೆ, ಕಾರು, ದುಡ್ಡು ಎಲ್ಲ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ನಾ ಹೇಳ್ದಾಗೆ ಒಂದಿನ ಬೀಳ್ತಾರೆ. ಈಗ ಕೆಟ್ಟದ್ದು ಮಾಡೋರು ಯಾವತ್ತೂ ಹಾಗೆ ಇರೋದಿಲ್ಲ. ಯಾವತ್ತೋ ಒಂದಿನ ಬೀಳ್ತಾರೆ, ಯಾವತ್ತೋ ಒಂದಿನ ಅವರಿಗೆ ಅದು ಅನುಭವ ಆಗತ್ತೆ. ನಾನು ಹಿಂಗೆ ಮಾಡಬಾರ್ದಿತ್ತು. ಆಫ್ಟರ್ ಆಲ್ ನಾವೆಲ್ಲ ಮನುಷ್ಯರಲ್ವಾ, ಮನುಷ್ಯರು ಕಲಿಬೇಕು. ಮತ್ತು ನಾವು ಒಂದು ಹಾರ್ಟಲ್ಲಿ ಒಳ್ಳೆ ಥಿಂಗ್ಸ್ ಇರುತ್ತೆ. ಏನೋ ಒಂದು ತಪ್ಪು ಮಾಡಿಬಿಟ್ಟಿರ್ತೀವಿ, ಅದು ಪಶ್ಚಾತ್ತಾಪ ಮಾಡ್ಕೊಂಡು ಅವ್ರಿಗೂ ಅದು ಅನುಭವ ಆಗತ್ತೆ ಮುಂದೆ ಒಂದಿನ. ಮುಂದಿನ ಜನ್ಮನೂ ಆಗ್ಬೋದು. ಈ ಜನ್ಮದಲ್ಲಿ ಅವರು ಕೊನೆವರೆಗೂ ಚೆನ್ನಾಗಿ ಬದುಕ್ಬಿಟ್ನಪ್ಪ ಅಂತ ಅನ್ಕೋತಿರ್ತೀವಿ. ನಮ್ಗೆ ಗೊತ್ತಿಲ್ಲ ಮುಂದೆ ಅವ್ರಿಗೆ ಏನು ಬರ್ದಿದೆ. 20 ವರ್ಷ ಆದಮೇಲೆ ಅವ್ರು ಕೊನೆ ಕಾಲದಲ್ಲಿ ಯಾರೂ ಇಲ್ದಲೆ ಒಬ್ಬರೇ ಇರ್ತಾರೋ, ನಮ್ಗೆ ಗೊತ್ತಿಲ್ಲ ಏನಾಗತ್ತೆ ಅವ್ರಿಗಂತ. ಈಗ ನಾವು ನೋಡ್ತಿರ್ತೀವಿ, ಅಯ್ಯೋ ನಂಗೆ ಕೆಟ್ಟದ್ದು ಮಾಡಿದ್ರು ಅವ್ರಿಗೆ ಒಳ್ಳೇದಾಯ್ತು ಅನ್ನೋದು ಮಾತ್ರ ನೋಡ್ತಿರ್ತೀವಿ. ನಮ್ಗೆ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತಿದೆ ಅಂತ. ಈಗ ಒಂದು ಮಾತಿದೆ ಕನ್ನಡದಲ್ಲಿ, ಏನು ಅಂದರೆ ಅದು ಹುಟ್ತಾ ಅಣ್ಣ ತಮ್ಮಂದರು, ಬೆಳೀತಾ ದಾಯಾದಿಗಳು ಅಂತ. ಒಂದೇ ತಾಯಿಲಿ ಹುಟ್ಟಿದಂಥ ಅಣ್ಣ, ಹೊಟ್ಟೆಲಿ ಹುಟ್ಟಿದಂಥ ಅಣ್ಣ ತಮ್ಮಂದ್ರು ಏನಿರ್ತಾರಲ್ಲ, ಬಾಲ್ಯದಲ್ಲಿ ಚೆನ್ನಾಗಿರ್ತಾರೆ, ಇದೆಲ್ಲ ಓಕೆ. ಬೆಳೀತಿದ್ದಂಗೆ ಎಸ್ಪೆಷಲಿ ಮದುವೆಗಳಂತೂ ಆದಮೇಲೆ ಅಣ್ಣ ಒಂದು ಕಡೆ, ತಮ್ಮ ಒಂದು ಕಡೆ, ಅಕ್ಕ ತಂಗಿರೋ ಕೆಲವರು ಅನ್ಯೋನ್ಯವಾಗಿರ್ತಾರೆ, ಕೆಲವರು ದೂರ ಆಗಿಬಿಟ್ಟಿರ್ತಾರೆ. ಇನ್ನು ನಿಮ್ಮ ಸ್ವಂತ ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ ಮಕ್ಕಳು ಚಿಕ್ಕ ವಯಸ್ಸಲ್ಲೆಲ್ಲ ನೀವು ಜೊತೆಲಿ ಆಡಿರ್ತೀರ. ಬೆಳೀತಾ ಬೆಳೀತಾ ಕೊನೆಗೆ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ. ಸ್ವಂತ ರಕ್ತ ಸಂಬಂಧಗಳೇ ದೂರ ಇದ್ದಂಥ ಟೈಮಲ್ಲಿ ಇಮ್ಯಾಜಿನ್, ನಿಮ್ಮ ಬೆಸ್ಟ್ ಫ್ರೆಂಡು ಯಾರೋ ಒಂದು ಹುಡುಗಿ ಕಾಶ್ಮೀರಲ್ಲೋ, ಶ್ರೀಲಂಕಲ್ಲೋ, ಶಿವಮೊಗ್ಗಲ್ಲೋ, ಎಲ್ಲೋ ಒಂದು ಕಡೆ ನಿಮಗೆ ಕಾಲೇಜಲ್ಲಿ ಸಿಗ್ತಾರೆ, ಪರಿಚಯ ಆಗ್ತಾರೆ. ಇವತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ ಅವರು. ಈಗ ನಿಮ್ಮ ಹಸ್ಬೆಂಡು ಅವ್ರು ಎಲ್ಲೋ ಉತ್ತರ ಕರ್ನಾಟಕದಲ್ಲಿದ್ರೋ, ತಮಿಳ್ನಾಡಲ್ಲಿದ್ರೋ, ಆಂಧ್ರಲ್ಲಿದ್ರೋ, ಸಡನ್ನಾಗಿ ನೀವು ಅವ್ರನ್ನ ಮೀಟ್ ಆಗ್ತೀರಾ, ಮದುವೆ ಆಗ್ತೀರಾ. ಅಂದರೆ ನಮ್ಮ ಲೈಫಲ್ಲಿ ರಕ್ತ ಸಂಬಂಧ ಬೈ ಡಿಫಾಲ್ಟ್ ಅವ್ರು ಇದ್ದೇ ಇರ್ತಾರೆ ನಿಮಗೆ. ಇದೆಲ್ಲ ಥರ ನಡುವೆ ಕೆಲವ್ರು ಮಾತ್ರನೇ ಯಾಕೆ ನಾವು ಮೀಟ್ ಮಾಡ್ತೀವಿ? ಅವ್ರು ನಮಗೆ ಯಾಕೆ ತುಂಬ ಹತ್ತಿರ ಆಗ್ತಾರೆ? ಕೆಲವ್ರು ಜೀವನದಲ್ಲಿ ಬರ್ತಾರೆ, ಕೆಲವರು ಗರ್ಲ್ ಫ್ರೆಂಡ್ ಆಗ್ತಾರೆ, ಹೆಂಡತಿ ಆಗ್ತಾರೆ, ಕೆಲವರು ಗಂಡಂದರು, ಬಾಯ್ ಫ್ರೆಂಡು, ಬೆಸ್ಟ್ ಫ್ರೆಂಡ್ಸು. ಕೆಲವರು ಮಾತ್ರನೇ ಯಾಕೆ ನಮಗೆ ಸಿಗ್ತಾರೆ? ಚೆನ್ನಾಗಿ ಹೇಳಿದ್ರಿ. ಅಂದರೆ ಇದು ನಂಬಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ರಿಲೇಷನ್ಶಿಪ್ಸ್ ನಮಗೆ ಇದು ಎಲ್ಲರಿಗೂ ರಿಲೇಟಬಲ್. ಏನಂದರೆ ನಮ್ಮದೇ ಸಂಬಂಧಿಕರು ನಮಗೆ ಹಿಂಗೆ ಮಾಡುವಾಗ, ಅದು ಯಾವುದೋ ಒಂದು ಜೀವಿ, ರಕ್ತ ಸಂಬಂಧನೂ ಅಲ್ಲ, ಬಂದು ನಮಗೆ ಲೈಫ್ ಸೇವಿಂಗ್ ಥಿಂಗ್ಸ್ ಹೇಳ್ಕೊಡ್ತಾರೆ. ಆಮೇಲೆ ಕನೆಕ್ಷನ್ ಆಗುತ್ತೆ, ಬಿಲ್ಡ್ ಆಗುತ್ತೆ, ಮದುವೆ ಆಗುತ್ತೆ. ಆಮೇಲೆ ಯಾವುದೋ ಒಂದು ಎಲ್ಲೋ ಅನಾಥಾಶ್ರಮ, ಅಲ್ಲಿ ಯಾವುದೋ ಒಂದು ಮಗು ಕನೆಕ್ಷನ್ ಆಗುತ್ತೆ, ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೊಂದು ಜನ. ಈ ರೀತಿ ಕನೆಕ್ಷನ್ ಯಾಕಾಗತ್ತೆ? ಯಾರೋ ಒಬ್ರು ನಮ್ಗೆ ಗೊತ್ತಿಲ್ದಿರೋರು ಸಡನ್ಲಿ ಯಾಕೋ ಅದು ಗೊತ್ತಿರೋ ಸೋಲ್ ಅಂತ ಅನ್ಸತ್ತೆ, ಏನೋ ಒಂದು ಸೋಲ್ ಕನೆಕ್ಷನ್ ಅನ್ಸತ್ತೆ. ಯಾಕೆ ಈ ರೀತಿ ಅಂತಂದ್ರೆ, ಅದು ಈಗ ನಾವು ಯಾವುದನ್ನ ನಮಗೆ ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ನಾನು ಆಕಾಶಿಕ್ ರೆಕಾರ್ಡ್ ಅಂತ ಮಾಡ್ತೀನಲ್ವಾ, ಅದ್ರಲ್ಲಿ ನನ್ಗೆ ಕಾಣಿಸಿರೋದು ಇದು ಕೆಲವೊಂದು ಸತ್ಯಗಳು. ಕೆಲವೊಂದು ಸಲ ನಾನು ಚೆಕ್ ಮಾಡುವಾಗ ಅವ್ರು ಕೇಳ್ತಾರೆ ಕ್ವೆಶನ್ಸ್, ಮ್ಯಾಮ್ ನಾನು ನಿಮ್ಗೇನಾಗಿದೆ ಚೆಕ್ ಮಾಡಿ ಅಂತ, ಆ ರೀತಿ ಕ್ವೆಶನ್ ಕೇಳ್ತಾರೆ. ಅವಾಗ ನಾನು ನೋಡಿದಾಗ ನಾನು ಅವ್ರಿಗೆ ಏನು ಹೇಳಿರ್ತೀನಿ, ಅವ್ರಿಗೂ ಹಂಗೆ ಅನುಭವ ಆಗಿರುತ್ತೆ. ಎಲ್ಲೋ ವಿ ಆರ್ ಆಲ್ ಇಂಟರ್ಲಿಂಕ್ಡ್. ನಾವಿಬ್ರು ಈಗ ಮಾತಾಡ್ತಿದೀವಿ, ನಮ್ದೇನೋ ಕರ್ಮ ಇದೆ, ವಿ ಹ್ಯಾವ್ ಟು ಮೀಟ್, ವಿ ಹ್ಯಾವ್ ಟು ಕನೆಕ್ಟ್. ಅಣ್ಣ ಅಂತ ನಾನು ನಿಮ್ಗೆ ಯಾಕೆ ಕರೆದೆ? ಇಷ್ಟು 1000 ಲಕ್ಷ ಜನ ಇದ್ದಾರೆ, ಯಾಕೆ ನಾವು ಆ ಬಾಂಧವ್ಯ ಬೆಳ್ಸ್ಕೊಂಡ್ವಿ? ಏನಿದೆ ಕನೆಕ್ಷನ್ ಅಂತ ನೋಡಕ್ ಹೋದ್ರೆ ಅದು ಕೂಡ ಕರ್ಮಾನುಸಾರ ಇರುತ್ತೆ. ನಮ್ದೇನೋ ಸೋಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಈಗ ನಾನು ಇಷ್ಟು 11 ತಿಂಗಳು ನಿಮ್ಮ ಮನೇಲಿ ರೆಂಟಿಗಿರ್ತೀನಿ ಅನ್ನೋ ಕಾಂಟ್ರಾಕ್ಟ್ ಮಾಡ್ಕೋತೀವಿ. ಬಿಸ್ನೆಸ್ನಲ್ಲೂ ಕಾಂಟ್ರಾಕ್ಟ್ ಮಾಡ್ಕೋತೀವಿ. ಅದೇ ರೀತಿ ನಾವು ಹೋದ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ, ಇವಾಗ ಬೆಸ್ಟ್ ಫ್ರೆಂಡ್ಸ್ ಇವಾಗ ಯಾರು ಇರ್ತಾರೆ ಅವ್ರು ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ನೀನು ನನ್ನ ಅಣ್ಣ ಆಗಿ ಬಂದ್ಬಿಡ್ಬೇಕಪ್ಪ, ಮುಂದಿನ ಜನ್ಮದಲ್ಲಿ ನೀನು ನನ್ನ ತಂಗಿಯಾಗಿ ಬರಬೇಕು, ಅಥವಾ ಮುಂದಿನ ಜನ್ಮದಲ್ಲಿ ನೀನು ನನ್ನ ಪಾರ್ಟ್ನರ್ ಆಗಿ ಬರಬೇಕಪ್ಪ. ಅವ್ರ ಫೀಲಿಂಗ್ ಏನಿರುತ್ತೆ ಅವ್ರು ಕೇಳ್ಕೊಳ್ತಾರೆ, ಅಪ್ಪ ವಿ ವಿಲ್ ಮೀಟ್ ಅಗೇನ್, ವಿ ವಿಲ್ ಡೂ ದಿಸ್ ಅಗೇನ್. ಸಿಗ್ತಾರೆ, ಖಂಡಿತ ಸಿಗ್ತಾರೆ.
And that is the connection. Your best friends, your people around you now, your partners. ಇವಾಗ ನಂದೇ ಹಸ್ಬೆಂಡ್, ಐ ಇನ್ಸ್ಟಂಟ್ಲಿ ನ್ಯೂ ಐ ಹ್ಯಾವ್ ಸೀನ್ ಹಿಮ್ ಸಮ್ವೇರ್, ಐ ನೋ ಹಿಮ್ ಫ್ರಮ್ ಸಮ್ವೇರ್. ಎಲ್ಲಿ ಐ ಕಾಂಟ್ ಟೆಲ್, ಬಟ್ ಆ ಕನೆಕ್ಷನ್ ಎಲ್ಲೋ ನೋಡಿದ್ದೀನಿ, ಎಲ್ಲೋ ನೋಡಿದ್ದ ಅನುಭವ, ಏನೋ ಕನೆಕ್ಷನ್. And that connection is your past life karma. These all of them will come either as your kids, either as your spouse, or your mother and father also. ಕೆಲವೊಂದ್ಸಲ ಇರಿಟೇಷನ್ ಆಗ್ತಿರುತ್ತೆ, ರಕ್ತ ಸಂಬಂಧದಲ್ಲಿ ಜಗಳಗಳಾಗ್ತಿರುತ್ತೆ. ಯಾಕೆ? ಅದು ಮುಗಿಯೋವರೆಗೂ ಅದು ನಿರಂತರ ಬರ್ತಾ ಇರ್ತಾರೆ. ನ್ಯೂ ಪೀಪಲ್ ರಿಪೀಟ್ ಆಗ್ತಾ ಇರ್ತಾರೆ. ನಾನು ಏನ್ ಕಲಿಬೇಕು ಇವಾಗ? ನಾವ್ ಹೆಂಗೆ ಫೇಲ್ ಆದ್ರೆ ಮತ್ತೆ ಓದ್ಲೇಬೇಕು ಆ ಚಾಪ್ಟರ್ನ, ಅದ್ ಪಾಸ್ ಆಗೋವರೆಗೂ ನಾವು ಓದ್ಲೇಬೇಕು. ಹಂಗೇನೆ ಸಂಬಂಧಗಳು ಅಷ್ಟೇ, ಅದನ್ನ ನಾವು ತಿದ್ಕೊಳ್ಳೋವರೆಗೂ ಅದು ಬರ್ತಾನೆ ಇರ್ತಾರೆ, ಹಿಂಗ್ ಸಿಗ್ತಾನೆ ಇರ್ತಾರೆ. ಅಂಡ್ ದಿಸ್ ಇಸ್ ಅ ಸೋಲ್ ಕನೆಕ್ಷನ್. ಆ ಸೋಲ್ ಕಾಂಟ್ರಾಕ್ಟ್ ಅಂತ ನಾನೇನ್ ಹೇಳ್ದೆ, ಅದಕ್ಕೋಸ್ಕರ ಅವ್ರು ಬರೋದು ನಮ್ಗೆ ಜೀವನದಲ್ಲಿ. ಅಂಡ್ ನಂದು ಒಬ್ಳು ತಂಗಿ ಇದ್ದಾಳೆ, ಹಿಂಗೆ ಕನೆಕ್ಷನ್ ಹೀಲಿಂಗ್ ಮೂಲಕ ಸಿಕ್ಕಿದ್ದು. ಎಲ್ಲೋ US ಅಲ್ಲೆಲ್ಲೋ ಇರೋದು. ಅವಳಿಗೆ ಏನ್ ಕನ್ಸ್ಗಳು ಬಿದ್ದಿದೆ, ಚಿಕ್ಕೋಳಿದ್ದಾಗ್ಲಿಂದ ಒಂದು ಅಕ್ಕ ಇದ್ಲು ನನ್ಗೆ. ಅವಳು ನಂಗೆ ಹೆಲ್ಪ್ ಮಾಡ್ತಾಳೆ. ನನ್ನ ಅಕ್ಕ ಶಿ ಇಸ್ ದ ಓನ್ಲಿ ಡಾಟರ್, ಶಿ ಹ್ಯಾಸ್ ನೋ ಬಡಿ. ಶಿ ಆಲ್ವೇಸ್ ಫೆಲ್ಟ್ ಶಿ ಹ್ಯಾಸ್ ಅ ಸಿಸ್ಟರ್. ಐ ಆಲ್ವೇಸ್ ಫೆಲ್ಟ್ ಐ ಹ್ಯಾವ್ ಸಮ್ ಒನ್ ವಿತ್ ಮೀ ಹೂಸ್ ಪ್ರೊಟೆಕ್ಟಿಂಗ್ ಮೀ ಆಲ್ವೇಸ್ ಅಂತ. ಶಿ ಇಸ್ ಅ ಪ್ರಾಣಿಕ್ ಹೀಲರ್, ಐ ಆಮ್ ಅ ಪ್ರಾಣಿಕ್ ಹೀಲರ್. ಶಿ ಇಸ್ ನೌ ವಿತ್ ಅಸ್ ಡೂಯಿಂಗ್ ಹೀಲಿಂಗ್ಸ್. ನಂದೇ ಟೀಮಲ್ಲಿ ಇದ್ದಾರೆ. ಆಮೇಲೆ ನಾನು ನನ್ನ ಪೋಯಮ್ಸ್ ಎಲ್ಲ ಬರೀತೀನಿ. ಆ ಪೋಯಮ್ಸ್ ಬರೆಯುವಾಗ ಸನ್ಶೈನ್ ಅಂತ ಸೈನ್ ಮಾಡ್ತಿದ್ದೆ, ಯಾಕಂತ ಗೊತ್ತಿಲ್ಲ. ಸನ್ಶೈನ್ ಅಂತ ಸೈನ್ ಮಾಡ್ತಿದ್ದೆ. ಅದು ಎಲ್ಲೂ ಪಬ್ಲಿಕ್ಲಿ ಇಲ್ವೂ ಇಲ್ಲ ಕೂಡ. ಶಿ ಡಸಂಟ್ ಹ್ಯಾವ್ ಮೈ ಪ್ರೈವೇಟ್ ಅಕೌಂಟ್ ಡೀಟೇಲ್ಸ್ ಆಲ್ಸೋ. ಶಿ ಟೋಲ್ಡ್ ಮೀ, ಐ ವಾಂಟ್ ಟು ಕಾಲ್ ಯು ಮೈ ಸನ್ಶೈನ್ ಅಂತ. ನಂಗೆ ಮೈಂಡ್ ಬ್ಲೋ ಆಯ್ತು. I've always signed as Sunshine. She sent me one bracelet which says Sunshine anta. You are my sunshine anta. She sent it to me. ನನ್ನ nickname ಅವಳು ಇಟ್ಟಿರೋದು Sunshine ಅಂತ. ಸೊ ಇಟ್ಸ್ ಲೈಕ್ ಗಾಡ್ ಗೇವ್ ಮಿ ಮೈ ಸಿಸ್ಟರ್. ಆ್ಯಂಡ್ ನಾವು ಹಂಗೆ ಇನ್ಸ್ಟಂಟ್ ಕನೆಕ್ಷನ್ ಆದ್ವಿ. ಆ್ಯಂಡ್ ಅವಳಿಗೆ ಡ್ರೀಮ್ಸ್ ಬರ್ತಾ ಇತ್ತು, ಯಾರೋ ಒಬ್ರು ಬಂದು ಅವಳನ್ನ ಸೇವ್ ಮಾಡ್ತಾ ಇರೋ ಥರ. ಶಿ ವೆಂಟ್ ಥ್ರೂ ಅ ಲಾಟ್ ಇನ್ ಲೈಫ್. ಆ್ಯಂಡ್ ಶಿ ಆಲ್ವೇಸ್ ಫೆಲ್ಟ್ ಯಾರೋ ಒಬ್ಳಿದ್ದಾಳೆ ನನ್ನ ಪ್ರೊಟೆಕ್ಟರ್. ನನಗೂ ಆಲ್ವೇಸ್ ಐ ಫೆಲ್ಟ್ ಯಾರೋ ಒಂದು ಸಿಸ್ಟರ್, ಇಮ್ಯಾಜಿನರಿ ಫ್ರೆಂಡ್. ಆ್ಯಂಡ್ ವಿ ಗಾಟ್ ಕನೆಕ್ಟೆಡ್. ಆ್ಯಂಡ್ ನೋಡಿ, ಕರ್ಮ ಮೇಡ್ ಅಸ್ ವರ್ಕ್ ಟುಗೆದರ್, ಸೇಮ್ ಫೀಲ್ಡ್, as sisters only. Now also we call each other sisters only. We are helping people together. Wonderful. It ಹೇಗೆ? So this is all past life karma and connections. Beautiful relationships teach you good things. Relationships which are, again, ಈ ಥರ ಬೆಸ್ಟ್ ಫ್ರೆಂಡ್ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ರೆ, that is because you were always meant to meet each other to fulfill dreams together. ಈಗ ಈ ಲೈಫಲ್ಲಿ ನೀವು ನಿಮ್ಮ ಯಾರೋ ಒಂದು ಬೆಸ್ಟ್ ಫ್ರೆಂಡ್ಗೆ ಅಥವಾ ರಿಲೇಟಿವ್ ಅಂತ ಬೇಡ, ಫ್ರೆಂಡ್ ಅಂತ ಅನ್ಕಂಡೀಷನಲಿ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ, ಪ್ರೀತಿ ಕೊಡ್ತೀರಾ ಅಂತಂದ್ರೆ, ಯಾವುದೋ ಒಂದು ಲೈಫಲ್ಲಿ ಅವ್ರು ನಿಮ್ಮನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರ್ತಾರಲ್ಲ, ಎಸ್, ಅದು ಮುಗಿದಲ್ಲೇ ಇರೋದನ್ನ ಮುಗಿಸ್ಬೇಕು. ಅದೇ ನಾವೇನ್ ಸರ್ಕಲ್, ಅಪ್ಪ ನೀನ್ ನೆಕ್ಸ್ಟ್ ಲೈಫ್ ನನಗೆ ಹೀಗೆ ಸಿಗ್ಬೇಕಪ್ಪ ಅಂತ ಏನ್ ಬೇಡ್ಕೊಂಡಿರ್ತೀವಿ, ದೇ ವಿಲ್ ಕಮ್. ಚೆನ್ನಾಗಿ ನೋಡ್ಕೊಂಡಿದ್ಯಾ ನಿನ್ನ, ಆ ಋಣನ ನಾನು ತೀರಿಸ್ಬೇಕು, ನಿಂದು ಚೆನ್ನಾಗಿ ನಾನು ನಿನ್ನ ಮತ್ತೆ ನೋಡ್ಕೋಬೇಕು ಅಂತ ಒಂದು ಆಸೆ. ಲೈಕ್ ಕರ್ಮ ಅಂತ ಹೇಳ್ದಲ್ಲ, ಭಾವನೆ, ಆಸೆ, ನಮ್ಮ ಆಕ್ಷನ್. ನಾನು ಇವ್ರನ್ನ ನೋಡ್ಕೋಬೇಕು ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಲೈಫ್ ದೇ ವಿಲ್ ಕಮ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಟೇಕ್ ಕೇರ್. ಎಷ್ಟೊಂದು ಮಕ್ಕಳಿಗೆ ಆಟಿಸಮ್ ಇದೆ, ಪ್ಯಾರಲೈಸಿಸ್ ಇದೆ. ಆ ತಂದೆ ತಾಯಿ ಆ ಮಗುನ ನೋಡ್ಕೊಳ್ಳೇಬೇಕು. ಆಮೇಲೆ ಯಾವುದೋ ತಂದೆ ತಾಯಿ ಅಂತಾನೆ ಅಲ್ಲ, ಯಾರೋ ಒಬ್ಬರನ್ನ ನೀವು ಏನೋ ಅವರಿಗೆ ದುಡ್ಡು ಕಳಿಸ್ಬೇಕು ಅನಿಸ್ತಾ ಇರತ್ತೆ, ಹೋಗಿ ಏನೋ ಅವರಿಗೆ ಹೆಲ್ಪ್ ಮಾಡಬೇಕು ಅನಿಸ್ತಾ ಇರತ್ತೆ, ಅವ್ರಿಗೆ ಏನೂ ಅಪೇಕ್ಷೆ ಇರಲ್ಲ ನಿಮಗೆ. ಕಮರ್ಷಿಯಲ್ ವರ್ಲ್ಡಲ್ಲಿ ನಿಮಗೆ ಅವರೊಬ್ಬರ ಜೊತೆ ಕಮರ್ಷಿಯಲ್ ಇರಬಾರ್ದು ಅನಿಸ್ತಾ ಇರತ್ತೆ, ಹೋಗ್ಬೇಕಪ್ಪ ಇಲ್ಲಿ ಇವಾಗೇನೋ ಒಂದು ಸಹಾಯ ಮಾಡಬೇಕು ಅಂತ. ದಟ್ ಈಸ್ ಬಿಕಾಸ್ ದೇ ಹ್ಯಾವ್ ಅಟ್ರಾಕ್ಟೆಡ್ ಯು ಆ್ಯಂಡ್ ಯು ಹ್ಯಾವ್ ಡನ್ ಸಮ್ ಗುಡ್ ಥಿಂಗ್ಸ್ ಟು ದೆಮ್, ಆರ್ ದೇ ಹ್ಯಾವ್ ಡನ್ ಒಳ್ಳೆ ಥಿಂಗ್ಸ್ನ ನಿಮಗೆ ಅವ್ರು ಮಾಡಿರೋದಕ್ಕೆ ನಿಮಗೆ ಅದನ್ನು ವಾಪಸ್ ಕೊಡೋ ಸಮಯಕ್ಕೆ ನೀವು ಕೇಳ್ಕೊಂಡಿದ್ದೀರ ಆ್ಯಂಡ್ ಅದು ಸಿಕ್ಕಿದೆ. ಆ ರೀತಿ ಅದು. ಈಗ ಇದೇ ಥರ ಓಕೆ, ಇವು ಹಿಂಗೆ ಸಿಗೋದು ಒಂದು ಕಡೆ ಆದರೆ, ಈಗ ಫ್ಯಾಮಿಲಿ, ಕುಟುಂಬಗಳಲ್ಲಿ ಎಲ್ಲರ ಮನೆಯಲ್ಲೂ ಎಲ್ಲ ಒಳ್ಳೆಯವರು ಸಿಗಬೇಕು ಅಂತಲೂ ಏನಿಲ್ಲ. ಪಾಪ ಒಂದು ಹುಡುಗನೋ ಒಂದು ಹುಡುಗಿ ಬೆಳೀತಿರ್ತಕ್ಕಂಥ ಫ್ಯಾಮಿಲಿಲಿ ಅಪ್ಪ ದೊಡ್ಡ ಕುಡುಕ ಆಗಿರ್ಬೋದು, ಅಪ್ಪ ಮಾನ ಮರ್ಯಾದೆ ತೆಗಿತಿರ್ಬೋದು, ಬೀದಿಗಳೆಲ್ಲ ಕುಡುಕ್ಬಿತ್ತು. ಇನ್ನು ಮನೆ ಅವ್ರ ತಾಯಿ ಆಗಿರ್ಬೋದು, ಆಕೆಗೂ ಕೆಲವೊಂದು ಸಮಸ್ಯೆಗಳು ಇಟ್ಕೊಂಡಿರ್ಬೋದು. ಜೊತೆಲಿ ಹುಟ್ಟಿರೋ ಅಕ್ಕನೋ ಅಣ್ಣನೋ ತಮ್ಮನೋ ತಂಗಿನೋ, ಇವ್ರುಗಳು ಪಾಪ ಇವ್ರ ಎನರ್ಜಿನ ಸಕ್ ಮಾಡ್ತಿರ್ಬೋದು, ಇವ್ರುಗಳಿಗೆ ತುಂಬ ಅವಮಾನ ಮಾಡ್ತಿರ್ಬೋದು. ಆದರೂ ಈ ಕುಟುಂಬದಲ್ಲಿ ಇರ್ತಿರ್ತಕ್ಕಂಥ ವ್ಯಕ್ತಿ ಎಲ್ಲನೂ ಅನುಭವಿಸ್ಬೇಕು. ಮಾಡದಿರೋ ತಪ್ಪಿಗೆ ಕೆಲವೊಂದು ಸಾರಿ ಹಣಕಾಸು ವಿಚಾರದಲ್ಲಿ ಖರ್ಚು ಮಾಡಬೇಕು,
ಹಾಸ್ಪಿಟಲ್ ಯಾರಿದ್ರೆ ಅವ್ರಿಗೆಲ್ಲ ಚಿಕಿತ್ಸೆ ಕೊಡಿಸ್ಬೇಕು, ಇಷ್ಟೆಲ್ಲ ಮಾಡಿ ಒಳ್ಳೆಯವರಾಗಿ ಮತ್ತೆ ಎಮೋಷನಲ್ ಡ್ಯಾಮೇಜ್ ಆಗತ್ತೆ. ಕೊನೆಗೆ ಯಾರೋ ಒಬ್ರು ಕೇಳ್ತಾರೆ ಏನ್ ಮಾಡಿದ್ಯಾ ನೀನು ಅಂತ. ಅಂದ್ರೆ ಫ್ಯಾಮಿಲಿಲಿ ಕೆಲವೊಂದ್ ಸಾರಿ ಕೆಲವರು ಫ್ಯಾಮಿಲಿ ಕುಟುಂಬಗಳಿಂದನೇ ತುಂಬಾ ಅನುಭವಿಸ್ತಾರೆ. ಗಂಡ ಹೆಂಡತಿ ವಿಚಾರದಲ್ಲಂತೂ ಎಸ್ಪೆಷಲಿ ಪಾಪ ಹೆಂಡತಿ ಒಂದ್ ಹೆಣ್ಮಗಳು ತವ್ರ ಮನೆ ತುಂಬಾ ಚೆನ್ನಾಗಿ ಬೆಳೆದು ಬಂದಿರ್ತಾಳೆ. ಇಲ್ಲಿ ಗಂಡನ ಮನೆಗೆ ಬಂದ ತಕ್ಷಣ ಉಲ್ಟಾ ದಿನ ಅಳೋದು, ಗಂಡ ಹೊಡಿತಾನೆ, ಅತ್ತೆ ಮಾವ ಹಿಂಸೆ ಕೊಡ್ತಾನೆ ಅಂತ. ಇನ್ ಕೆಲವು ಪಾಪ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಬೆಳೆದಿರೋ ಒಂದ್ ಹುಡುಗ ಒಂದ್ ಹೆಣ್ಮಗಳು ಮದ್ವೆ ಆದ ತಕ್ಷಣ ಜೀವನಾನೇ ಬೇರೆ ತರನೇ ಆಗೋಗತ್ತೆ. ಡಿವೋರ್ಸ್ ಅಂತ ಆಗತ್ತೆ, ಕೋರ್ಟು ಕೇಸ್ ಈ ತರದೆಲ್ಲ. ಈ ಫ್ಯಾಮಿಲಿ ಕರ್ಮಗಳು ಏನಿದು ಆಕ್ಚುಲಿ? ಓಕೆ. ಇವಾಗ ಸರಿ ತುಂಬ ಈ ನಡುವೆ ಈ ಥರದ್ದೇ ಕಾಣಿಸ್ಕೊಳ್ತಾ ಇರೋದು. ಯಾಕೆ? ನಾನು ಎಲ್ಲ ಸರಿನೇ ಮಾಡ್ತಾ ಇದ್ದೀನಿ. ಅಯ್ಯೋ! ಅವ್ರಿಗೆ ಹುಷಾರಿಲ್ಲ ನೋಡ್ಕೋತೀನಿ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರ್ತೀನಿ. ಮತ್ತೆ ಇದು ಹೆಚ್ಚಾಗಿ ತವ್ರ ಮನೆಯಲ್ಲಿ ತುಂಬ ತೊಂದರೆ ನೋಡಿರ್ತಾರೆ ಕೆಲವರು. ತುಂಬ ಅಂದರೆ ತಂದೆ ತಾಯಿಗಳು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಲ್ಲ. ಅವರೇ ತುಂಬ ತುಂಬ ನೋವು ಕೊಡೋರೇನೆ ನಮಗೆ ಆಪ್ತರ ಇರ್ತಾರಲ್ಲ, ಯಾಕೆ ಅನ್ನೋ ಒಂದು ಪ್ರಶ್ನೆಗಳು ತುಂಬ ಬರುತ್ತೆ ಈ ನಡುವೆ. ಅದು ನಾನು ನೋಡಿರೋ ಪ್ರಕಾರ ಅಂದರೆ ರೆಕಾರ್ಡ್ಸ್ ಓಪನ್ ಮಾಡಿ ನೋಡಿದ್ರೆ ಪಾಸ್ಟ್ ಲೈಫಲ್ಲಿ ಎಕ್ಸಾಕ್ಟ್ ಸೀನ್ ತೋರ್ಸತ್ತೆ ಏನು ಮಾಡಿರ್ತಾರೆ ಇವರು ಅಂತ. ಅಂದರೆ ಇವಾಗ ಹೋದ ಜನ್ಮದಲ್ಲಿ ಅವರೇನೆ ಇವರು ತಂಗಿ ಆಗಿರ್ತಾರೆ. ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿರ್ತಾರೆ. ಇದು ಜಮೀನು ನನಗೆ ಸೇರಬೇಕು ಅಂತೆಲ್ಲ ತುಂಬ ಆ ಥರ ಎಲ್ಲ ಮಾಡಿರ್ತಾರೆ. ಅವ್ರಿಗೆ ಈ ಜನ್ಮದಲ್ಲಿ ಅವ್ರ ಅತ್ತೆ ಆಗಿ ಬರ್ತಾರೆ. ಅತ್ತೆ ಆಗಿ ಬಂದ್ಬಿಟ್ಟು ಸೇಮ್ ಊಟಕ್ಕೆ ಮಾಡಕ್ ಬಿಡಲ್ಲ, ಕೂತ್ಕೊಳಕ್ ಬಿಡಲ್ಲ, ಮಾಡಕ್ ಬಿಡಲ್ಲ. ಸೊ ಆ ಥರ ನಾವು ಹೋದ ಜನ್ಮದಲ್ಲಿ ಏನು ಮಾಡಿರ್ತೀವಿ ಒಬ್ರಿಗೆ ನೋವನ್ನ, ಆ ನೋವು ನಮಗೆ ಈ ಜನ್ಮದಲ್ಲಿ ಬೇರೆ ರೂಪದಲ್ಲಿ ಬರುತ್ತೆ. ಅದಕ್ಕೆ ನಾನು ಹೇಳೋದು ಇದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಇದನ್ನ ಮಾಡಿ. ನಾನು ಇದನ್ನ ದಿನ ಮಾಡ್ತೀನಿ. ಆ್ಯಂಡ್ ಐ ಸ್ವೇರ್ ಬೈ ಇಟ್. ಓಪನ್ ಪ್ರೇಯರ್ ಅಂತ. ಅದೇನಪ್ಪ ನನಗೆ ಹೋದ ಜನ್ಮದಲ್ಲಿ ಈಗ ನಾನು ಹೋದ ಜನ್ಮದಲ್ಲಿ ನಾನು ಮಾಡಿರೋದು ನಂಗೆ ನೆನಪೇ ಇಲ್ಲ. ನಾನು ಯಾಕೆ ಅದನ್ನು ಅನುಭವಿಸ್ಬೇಕು ಇವಾಗ ಕೂತ್ಕೊಂಡು ಅನ್ನೋ ಒಂದು ಬರ್ತಾ ಇರತ್ತೆ ಇವಾಗ ಎಲ್ಲರಿಗೂ ತಲೆಯಲ್ಲಿ. ಅಯ್ಯೋ ಅದು ಯಾವಾಗೋ ಮಾಡಿದ್ದು, ಅದೇನದು ದೇವ್ರ ಪ್ಲ್ಯಾನ್ ಆಯಿತು ನನಗೆ ಆಕ್ಸಿಡೆಂಟ್ ಆಗಲಿ ಅಂತ ದೇವ್ರ ಪ್ಲ್ಯಾನ್ ಮಾಡಿರೋದು ಇಲ್ಲ, ನಿಮ್ಮ ಪ್ಲ್ಯಾನ್. ನೀವು ಯಾರಿಗೆ ಕೇಡ್ ಬಯಸಿದ್ರಿ ಅದಕ್ಕೆ ನಿಮ್ಗೆ ಆ ರೀತಿ ಆಯಿತು. ಇದನ್ನು ಹೆಂಗೆ ಕ್ವಶನ್ ಮಾಡ್ತಾ ಕೂತ್ಕೊಳ್ಳೋದ ಅಥವಾ ನಿಮಗೆ ಲೈಫ್ ಚೇಂಜ್ ಮಾಡ್ಕೋಬೇಕು ಅದನ್ನ ನೋಡಿ. ಲೈಫ್ ಚೇಂಜ್ ಮಾಡ್ಕೋಬೇಕಾ? ಕೂತ್ಕೊಂಡು ನೀವು ಕನ್ನಡದಲ್ಲಾದರೂ ಹೇಳಿ, ಇಂಗ್ಲೀಷಲ್ಲಾದರೂ ಹೇಳಿ. ಓಪನ್ ಪ್ರೇಯರ್. ನಿಮ್ಮ ಅಷ್ಟು ಪೂರ್ವ ಜನ್ಮದ ಇವಾಗ ನಾವು ಹೀಲಿಂಗ್ ಮಾಡ್ಬೋದು. ಅದೇ ಇನ್ಸಿಡೆನ್ಸ್ ಇವಾಗ ಅತ್ತೆಗೆ ಏನಾಯ್ತು ಹೋದ ಜನ್ಮದಲ್ಲಿ, ಅತ್ತೆ ನಿಮ್ಮ ಈ ಲೈಫಿನ ಅತ್ತೆ ಮದರ್ ಇನ್ ಲಾ ಹೋದ ಜನ್ಮದಲ್ಲಿ ನಿಮ್ಗೆ ಅವ್ರ ತಂಗಿ ಎಕ್ಸಾಂಪಲ್. ನೀವು ಅವರಿಗೆ ಚೆನ್ನಾಗಿ ಟ್ರೀಟೇ ಮಾಡಿಲ್ಲ. ಆಗಿದ್ರೋ ಏನೋ, ಒಂದೇ ಮನೆಗೆ ಹೋಗಿದ್ರೆ ಚೆನ್ನಾಗಿ ಟ್ರೀಟ್ ಮಾಡಿಲ್ಲ, ಅಹಂಕಾರ ಬಂದ್ಬಿಡ್ತು, ಏನೋ ಹೀಯಾಳಿಸಿದ್ದೀರಾ. ಅವ್ರು ಈ ಜನ್ಮದಲ್ಲಿ ನಿಮ್ಗೆ ಅತ್ತೆ ಆಗಿ ಬಂದಿದ್ದಾರೆ. ಅವ್ರು ನಿಮ್ಗೆ ಅದನ್ನೇ ಮಾಡ್ತಿದ್ದಾರೆ ಸೇಮ್ ನೀವೇನು ಮಾಡಿದ್ರಿ. ಸೊ ಇವಾಗ ಹೀಗೆ ನಡ್ಕೊಂಡು ಇದು ನನ್ನ ಕರ್ಮ, ನಾನು ಅನ್ಭವಿಸ್ಕೊಂತ ಹೋಗ್ಬಿಡ್ತೀನಿ ಅನ್ಕೋತೀರಾ? ಅಥವಾ ಕ್ಯಾನ್ ವಿ ಚೇಂಜ್? ನಾವೇನು ಹೋದ ಜನ್ಮದಲ್ಲಿ ಮಾಡಿದ್ವಿ ಅದು ಚೇಂಜ್ ಮಾಡ್ಬೋದಾ ಅಂತ ಕೇಳಿದ್ರಿ. ಇಷ್ಟು ವರ್ಷ ನಾನು ಅನ್ಭವಿಸ್ಬೇಕು ನನ್ನ ಅತ್ತೆ ಜೊತೆ ಅಂತ ಇದೆಯಪ್ಪ. ಓಕೆ, ಅನ್ಭವಿಸ್ದೆ. ಈಗ ನಾನು ಶುರು ಮಾಡ್ಬೋದು ಅದನ್ನ. ನನ್ನ ಈ ಪ್ರೆಸೆಂಟ್ ಕರ್ಮನ ಚೇಂಜ್ ಮಾಡ್ಕೊಂತ. ಹೇಗೆ ಚೇಂಜ್ ಮಾಡೋದು? ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು 4 ಸಾರಿ, ಹೇಳ್ತಾ ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಇದನ್ನ ನಾವು ಹೇಳ್ತಾ ಬಂದ್ರೆ ನಾವೇನು ಅವರಿಗೆ ಕಳಿಸ್ತಿದ್ದೀವಿ? ಈಗ ನಿಮ್ಗೆ ಫ್ರಸ್ಟ್ರೇಷನ್ ಆಗಿರುತ್ತೆ, ಆಫೀಸಲ್ಲೆಲ್ಲ ಅತ್ತೆ ಬಗ್ಗೆ ಮಾತಾಡ್ತಿರ್ತೀರ. ನನಗೆ ಊಟನೂ ಕೊಡಲ್ಲ, ಹಿಂಗೆ ಟಾರ್ಚರ್ ಮಾಡ್ತಾರೆ, ಗಂಡನೂ ಸರಿ ಇಲ್ಲ, ಅತ್ತೆನೂ ಸರಿ ಇಲ್ಲ ಅಂತ. ಇದನ್ನ ಸ್ಟಾರ್ಟ್ ಮಾಡಿ, ನಾನು ಹೋದ ಜನ್ಮದಲ್ಲಿ ನಾನು ಏನು ಮಾಡಿದ್ದೆ ಗೊತ್ತಿಲ್ಲ, ನನಗೆ ಕ್ಷಮಿಸ್ಬಿಡಮ್ಮ ಅಂತ ಅವರನ್ನ ಕಣ್ಮುಚ್ಕೊಂಡು ಯು ಸೆಂಡ್ ದೆಮ್ ಲವ್. ಲೆಟ್ ಸಿ ವಿಲ್ ಇಟ್ ಫಿಕ್ಸ್ ಆರ್ ನಾಟ್. 6 ತಿಂಗಳು ಸುಮ್ಮನೆ. ಈಗ ನೀವೂ ಅವ್ರು ಸಿಟ್ಟು ಬರ್ಸ್ತಾರಂತ ನಿಮ್ಗೆ ಸಿಟ್ಟೇ ಬರ್ತಿದೆ, ನಿಮ್ಗೇನು ಪ್ರೀತಿ ಬರ್ತಿದ್ಯಾ ಅವ್ರು ಮಾಡ್ತಿರೋದು? ಇಲ್ಲ. ಸೊ ಓಕೆ, ನಾನು ಪಾಸ್ಟ್ ಲೈಫಲ್ಲಿ ಏನೋ ಮಾಡಿದ್ದೀನಿ ಇವ್ರಿಗೆ, ಅದಕ್ಕೆ ಇವ್ರು ಈ ರೀತಿ ಕಾಡ್ತಾ ಇದ್ದಾರೆ, ನೋಡೋಣ ಇದು ಚೇಂಜ್ ಆಗತ್ತಾ ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರೀತಿನ ಕಳಿಸಿ. ಅವ್ರು ಎಷ್ಟೇ ಕೆಟ್ಟದ್ದು ಮಾಡ್ತಾ ಇದ್ರು ನೀವು ಅವ್ರಿಗೆ ವಿಜುವಲೈಸ್ ಮಾಡಿ, ಅವ್ರು ಚೆನ್ನಾಗಾದ್ರು ನಿಮ್ಮ ಜೊತೆ ಖುಷಿಯಾಗಿ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ವಿಜುವಲೈಸ್ ಅಂದರೆ ಊಹಿಸ್ಕೊಳ್ತಾ ಇದನ್ನು ಮಾಡ್ತಾ ಬಂದರೆ ಅದು ಯಾಕೆ ಚೇಂಜ್ ಆಗಲ್ಲ ನೋಡೇ ಬಿಡೋಣ, ಖಂಡಿತ ಚೇಂಜ್ ಆಗತ್ತೆ. ಇದು ನನ್ನ ಲೈಫ್ ಅಷ್ಟೇ ಅಲ್ಲದೆ, ನಾನು ಒಬ್ಳೇ ಇದು ಆಯಿತು ಅಂತ ಹೋದರೆ ಅದು ನಾನು ಒಬ್ಳೇ ಎಕ್ಸಾಂಪಲ್ ಆಗ್ತೀನಿ. ಎಷ್ಟು ಜನರ ಲೈಫ್ ಚೇಂಜ್ ಆಗಿದೆ. ಎಷ್ಟೊಂದು ಕ್ರಿಮಿನಲ್ ಮೈಂಡ್ ಪೀಪಲ್ ಹೂ ವಾಂಟ್ ಟು ಕಿಲ್ ಸಮ್ವನ್ ಇಲ್ಲಿ ಕೂತ್ಕೊಂಡು ಯಾರೋ ಮೆಡಿಟೇಷನ್ ಮಾಡಿದಾರ, ಗ್ರೇಟ್ ವ್ಯಕ್ತಿ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ. ಇವೆಲ್ಲ ನಾನು ಓದ್ಕೊಂಡಿರೋದು ಹೊರತು ನಾನು ಮಾಡಿರೋದಲ್ಲ. ಇವೆಲ್ಲ ಟೆಕ್ನಿಕ್ಸ್ ಯಾರೋ ಮಾಡಿರೋದನ್ನ ನಾವು ಕಲಿತು ಇದನ್ನು ಅಳವಡಿಸ್ಕೊಳ್ತಾ ಇರೋದು. ಆ ವ್ಯಕ್ತಿ ಮಾಡಿದ್ನಂತೆ ಮೆಡಿಟೇಷನ್, ಆಚೆ ಅವ್ರ ಮೈಂಡೇ ಚೇಂಜ್ ಆಯ್ತಂತೆ.
ಅವ್ರ ಆ ಕ್ರಿಮಿನಲ್ ಮೈಂಡ್ಸ್ನ ಸ್ಕ್ಯಾನ್ ಮಾಡಿದ್ರೆ ಬ್ರೈನಲ್ಲಿ ಗೊತ್ತಾಗತ್ತೆ ಯಾವ್ದು ಆಕ್ಟಿವೇಟೆಡ್ ಇರುತ್ತೆ ಅವ್ರದ್ದು, ಯಾಕೆ ಈ ಥರ ಮನಸ್ಥಿತಿ ಇದೆ ಅಂತ. ಗ್ರೀನ್ ಝೋನ್ಸ್ ಇರುತ್ತೆ, ಅದು ಲೈಟ್ ಅಪ್ ಆಗತ್ತೆ. ಎಂಪತಿ ಅಂತ ಅಂದ್ರೆ ಎಂಪತಿ ಅಂದ್ರೆ ಪ್ರೀತಿ, ಅವ್ರ ಮೇಲೆ ಒಂಥರ ಕರುಣೆ. ಕರುಣೆ, ಅದೆಲ್ಲ ಇರೋದು ಬೇರೆ ಗ್ಲೋ ಆಗತ್ತೆ ಬ್ರೈನಲ್ಲಿ ಸ್ಕ್ಯಾನ್ ಮಾಡಿದಾಗ. ಈ ಪ್ರೇಯರ್ ಮಾಡಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಚೆಕ್ ಮಾಡಿದ್ದಾರೆ, ಇದೊಂದು ಚಿಕ್ಕ ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಕರುಣೆದು ಯಾವ್ದಿದೆ ಅದು ಗ್ಲೋ ಆಗಿದೆ ಬ್ರೈನಲ್ಲಿ ಅವ್ರದ್ದು ಇದನ್ನ ಮಾಡಾದ್ಮೇಲೆ. ಸೊ ಈ ಪ್ರೇಯರ್ನ ನಿಮ್ಮ ಕರ್ಮನ ಖಾಲಿ ಮಾಡ್ಕೊಬೇಕಂದ್ರೆ ಹ್ಮ್. ಅಥವಾ ನಿಮ್ಮ ಆಪೋಸಿಟ್ ವ್ಯಕ್ತಿ ಜೊತೆ ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ಈ ಪ್ರೇಯರ್ನ 6 ತಿಂಗಳು ಮಾಡಿದ್ರೆ ಸಾಕು. ನಿರಂತರ ಮಾಡಿದ್ರು ತೊಂದರೆ ಅಂತೂ ಏನೂ ಆಗಲ್ಲ, ಇದರಿಂದಂತೂ ನೆಗೆಟಿವ್ ಅಂತೂ ಏನೂ ಆಗಲ್ಲ. ಆ್ಯಂಡ್ ಮಾಡಿದ ತಕ್ಷಣನೇ ನಾನು ಬೆಳಗ್ಗೆಯಿಂದ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು 108 ಬಾರಿ ಹೇಳಬೇಕು. ಹೇಳ್ದೆ ಹೋದೆ, ಫೀಲ್ ಮಾಡಬೇಕು ಅದನ್ನ. ನಿಜವಾಗ್ಲೂ ಅವ್ರನ್ನ ನೀವು ಕ್ಷಮಿಸ್ಬೇಕು, ಅನುಭವಿಸ್ಬೇಕು. Yes. ನಿಜವಾಗ್ಲೂ ಅವ್ರು ನಿಮ್ಮನ್ನ ಕ್ಷಮಿಸೋ ಥರ ನೀವು ಊಹಿಸ್ಕೊಳ್ಬೇಕು. ಎಲ್ಲ ನಮ್ಮಲ್ಲಿದೆ. ಅಷ್ಟನ್ನ ಮಾಡಿದ್ರೆ ಖಂಡಿತ ರಿಸಲ್ಟ್ ನಮ್ಮ ಕಣ್ಮುಂದೆನೇ ಇರುತ್ತೆ. ಯಾಕಾಗಲ್ಲ ರಿಸಲ್ಟ್? ಕೆಲವರು ತುಂಬಾ ಕಷ್ಟಪಡ್ತಾರೆ. ಬೆಳಗ್ಗೆ ರಾತ್ರಿ ಎದ್ರೆ 12 ಬೆಳಗ್ಗೆನೆ 6 ಗಂಟೆಗೆ ಎದ್ದು ರಾತ್ರಿ 12 ಗಂಟೆ ತನಕ ಎಷ್ಟೇ ದುಡಿದ್ರೂ ಕೂಡ ಅವ್ರದ್ದು ಅಲ್ಲಿಂದಲ್ಲಿಗೆ ಸರಿ ಹೋಗ್ತಿರತ್ತೆ. ಇನ್ನು ಕೆಲವ್ರು ಯಾರಿಗೋ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಸಾಲ ಕೊಡಿಸ್ತಾರೆ, ಇವ್ರು ಸಿಕ್ಕಾಕೊಂತಾರೆ. ಕೆಲವ್ರಿಗೆ ಫಿನಾನ್ಸ್ ವಿಚಾರದಲ್ಲಿ ಬಹಳನೇ ಕಷ್ಟ ಅನುಭವಿಸ್ತಿರ್ತಾರೆ. ಯಾವ ಜನ್ಮದಲ್ಲಿ ಯಾರಿಗೆ ಏನು ತೊಂದರೆ ಮಾಡಿದ್ದೋ ಗೊತ್ತಿಲ್ಲ, ನನಗೆ ಹಿಂಗಾಗ್ತಿದೆ ಅದು ಇದು ಅಂತಿದೆ. ಈಗ ಹಣಕಾಸು ವಿಚಾರದಲ್ಲಿ ಫಿನಾನ್ಸಸ್ ಪ್ರಾಬ್ಲಮ್ ಅಂಕೋದು ಕೂಡ ಪಾಸ್ಟ್ ಲೈಫ್ ಕಾರ್ಮಿಕ್ಗೆ ಕನೆಕ್ಷನ್ ಆಗಿರತ್ತಾ? ಇವಾಗ ಫೈನಾನ್ಸಸ್ ಅಂತ ತಗೊಂಡ್ರೆ ಕಷ್ಟ 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 ಹಿಂಗೆ ದುಡ್ಡು ಬರುತ್ತೆ ಹೋಗ್ಬಿಡತ್ತೆ, ಅಥವಾ ಯಾರೋ ತುಂಬ ಚೀಟ್ ಮಾಡಿಬಿಡ್ತಾರೆ ಸಡನ್ಲಿ. ಫೈನಾನ್ಷಿಯಲ್ ಇಶ್ಯೂ ಆಗಕ್ಕೆ ಶುರು ಆಗತ್ತೆ. ಇಷ್ಟು ವರ್ಷ ಇರಲಿಲ್ಲ, ಸಡನ್ಲಿ ಎಲ್ಲ ಹೋಗ್ಬಿಡ್ತು. ಮತ್ತು ಯಾವುದೇ ಜಾಬ್ ಹೋಗಲಿ ತುಂಬ ಅಂಡರ್ ಪೇಯ್ಡ್, ಅಥವಾ ಕೆಲಸನೇ ಸಿಗೋದಿಲ್ಲ, ಲೇ ಆಫ್ ಆಗಿಬಿಡತ್ತೆ, ಮುಂದೆ ಹೋಗೋಕ್ಕೆ ಆಗಲ್ಲ. ಈ ಥರ. ಆ್ಯಂಡ್ ಅಂಥವ್ರು ಕೆಲವೊಬ್ಬರನ್ನ ಮದುವೆ ಆಗ್ತಾರೆ, ಅವರೂ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಈ ಥರದ್ರಲ್ಲಿ. ಇದು ಪೂರ್ವಜನ್ಮದ ಕರ್ಮಾನ ಅಂತ. ಈಗ ನೋಡಿ, ನಾವು ಈ ಆಧ್ಯಾತ್ಮದ ಕಡೆ ಮತ್ತೆ ಕರ್ಮ ಬಗ್ಗೆ ಮಾತಾಡುವಾಗ ನಾವು ಕರ್ಮದ ಪ್ರಕಾರ ಹೇಳ್ತಾ ಇರ್ತೀವಿ. ಇವಾಗ ಓ ನನಗೆ ಇವಾಗ ದುಡ್ಡು ಇಲ್ಲ, ಅದೆಲ್ಲ ನನ್ನ ಕರ್ಮನ, ನಾನು ಪಾಸ್ಟ್ ಲೈಫ್ ಈ ಥರ ಮಾಡಿಬಿಟ್ರೆ ಹಿಂಗೆ ಆಗ್ಬಿಡ್ಬೇಕಾ, ಆ ರೀತಿ ವಾದ ಮಾಡ್ತಾ ಹೋದರೆ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗ್ದಲೇ ಇರ್ಬೋದು. ಎಲ್ಲದಕ್ಕೂ ಒಂದು ಉತ್ತರ ಅಂತ ಹುಡುಕೊಂಡು ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ತರಬೇಕಂದಾಗ ನಾನು ನೋಡಿರೋ ಎಷ್ಟೊಂದು ಕೇಸಸ್ ಮತ್ತು ಎಕ್ಸಾಂಪಲ್ಸಲ್ಲಿ ಏನು ಕಾಣಿಸಿವೆ, ದುಡ್ಡಿನ ವಿಚಾರವಾಗಿ 2-3 ಥರದ್ದು ಸ್ಟ್ರೇಂಜ್ ಥಿಂಗ್ಸ್ ನನಗೆ ಕಾಣಿಸಿದೆ. ಏನಂದರೆ, ಕೆಲವರು ಅವರು ಹೋದ ಜನ್ಮದಲ್ಲಿ ಏನು ಮಾಡಿದ್ದಾರೆ, ಯಾರಿಗೋ ಒಬ್ರಿಗೆ ಮೋಸನೇ ಮಾಡ್ಬೇಕಂತ ಏನಿಲ್ಲ. ಈ ದುಡ್ಡಿನ ವಿಚಾರದಲ್ಲಿ ನಮ್ಗೇನೋ ತೊಂದರೆ ಆಗ್ತಿದ್ರೆ ನಾವೇನೋ ಹೋಗಿ ಯಾರಿಗೋ ತೊಂದರೆನೇ ಕೊಟ್ವಿ, ಅದಕ್ಕೆ ಹೀಗಾಯ್ತು ಅಂತಲ್ಲ. ದುಡ್ಡಂದ್ರೆ ತಾತ್ಸಾರ ಮಾಡೋದು. ಹೋದ ಜನ್ಮದಲ್ಲಿ ನಾವೇನೋ ಮಾಂಕ್ ಆಗಿದ್ವೋ, ನನ್ ಆಗಿದ್ವೋ, ಡಾಕ್ಟರ್ಸ್ ಆಗಿದ್ವೋ, ಹೀಲರ್ಸ್ ಆಗಿದ್ವೋ, ಇಲ್ಲಪ್ಪ ದುಡ್ಡೇನು ಅವಶ್ಯಕತೆ ಇಲ್ಲ, ದುಡ್ಡು ಯಾಕೆ ಬೇಕು, ಏನು ಬೇಡ, ಪ್ರೀತಿ ಮೇಲೆನೆ ನಾವು ಆರಾಮಾಗಿರಬಹುದು ಅಂತ ನಾವು ಅನ್ಕೊಂಡಿರ್ತೀವಿ. ಯಾಕಂದ್ರೆ ಅದು ಕೆಲವೊಂದ್ಸಲ ಡಿಲ್ಯೂಷನ್ ತುಂಬಾ ಇರುತ್ತೆ ನಮ್ಮ ತಲೆಯಲ್ಲಿ. ಏನೇನೋ ಅನ್ಕೊಂತೀವಿ, ಅದು ನಿಜಾನಾ ಹೌದಾ ಅಲ್ವಾ ಅಂತ ನಮ್ಗೊಂದು ಪಾಠ ಆಗಿ ಈಗ ಬರುತ್ತೆ. ದುಡ್ಡೇ ಬೇಕೇ ಆಗಿಲ್ಲ ಅನ್ನೋ ಒಂದು ತಾತ್ಸಾರ ಮಾಡಿ ಎಷ್ಟೊಂದು ಜನಕ್ಕೆ ನಾವು ದುಡ್ಡಿನ ಬಗ್ಗೆ ಯಾಕೆ ಅವ್ರು ಹಂಗೆ ಅನ್ಕೋತಾರೆ, ದುಡ್ಡೇನು ಬೇಕೇ ಆಗಿಲ್ಲ, ಮೆಟೀರಿಯಲ್ಸ್ ಅಥವಾ ಮೆಟೀರಿಯಲಿಸ್ಟಿಕ್ ಥಿಂಗ್ಸೇ ಬೇಡ ಅಂತ ನಾವು ಒಂದು ಡಿಸೈಡ್ ಮಾಡಿಬಿಟ್ಟಿರ್ತೀವಿ. ಆವಾಗ ನಮಗೆ ಒಂದು ಲೆಸನ್ ಆಗಿ ಬರುತ್ತೆ, ಈ ಜನ್ಮದಲ್ಲಿ ನಮಗೆ ದುಡ್ಡೇ ಸಿಗಲ್ಲ. ಆವಾಗ ನಮಗೆ ಏನು ಗೊತ್ತಾಗುತ್ತೆ, ದುಡ್ಡು ಇಂಪಾರ್ಟೆಂಟ್ ಅನ್ನೋ ಒಂದು ಲೆಸನ್ ಬರುತ್ತೆ. ಇವಾಗ ದುಡ್ಡು ಇಂಪಾರ್ಟೆಂಟು ಹೌದು, ನಾಟ್ ಸೋ ಇಂಪಾರ್ಟೆಂಟ್ ಕೂಡ ಹೌದು. ಆ ಒಂದು ಬ್ಯಾಲೆನ್ಸ್ ಇರುತ್ತಲ್ಲ, ಅದನ್ನ ಹೇಳ್ಕೊಡೋಕ್ಕೆ ಕೆಲವೊಂದು ಸಿಚುವೇಶನ್ಸ್ ಲೈಫಲ್ಲಿ ಬರುತ್ತೆ. ಇನ್ನೊಂದು, ಈ ದುಡ್ಡು ನಾವು ಯಾರಿಗೋ ಇಸ್ಕೊಂಡಿರ್ತೀವಿ ದುಡ್ಡು, ಅದು ನಮಗೆ ವಾಪಸ್ ಬರಲ್ಲ. ಆಮೇಲೆ ನಾವೇ ಯಾರಿಗೋ ಕೊಡ್ತೀವಿ ದುಡ್ಡು, ಅದು ನಮ್ಗೆ ವಾಪಸ್ ಬರಲ್ಲ. ಈ ಥರ ಸುಮಾರು ಸಿನಾರಿಯೋಸ್ ನಾವೇ ಮೋಸ ಮಾಡಿಬಿಟ್ಟಿರ್ತೀವಿ. ಈಗಿನ ಕಾಲದಲ್ಲಿ ದುಡ್ಡು ಇಸ್ಕೊಳ್ಳೋದು, ಆಮೇಲೆ ಅವ್ರಿಗೆ ಅದನ್ನು ವಾಪಸ್ ಕೊಡ್ದಲೇ ಇರೋದು, ಆ ರೀತಿ ಕೂಡ ಕೇಸಸ್ ಎಲ್ಲ ನಡೀತದೆ ಕೋರ್ಟಲ್ಲಿ. ದುಡ್ಡಿನ ವಿಚಾರ ಹೀಗೆ ಬಂದಾಗ ನಾವು ಯಾವುದೋ ಒಂದು ಜನ್ಮದಲ್ಲಿ ಒಬ್ಬರಿಗೆ ಸೇರಬೇಕಾಗಿದ್ದು ಭೂಮಿ ನಾವು ಕೊಟ್ಟಿರಲ್ಲ, ಒಬ್ಬರಿಗೆ ಸೇರಬೇಕಾಗಿದ್ದು ಕೆಲಸದಲ್ಲಿ ಏನೋ ಮೋಸ ಮಾಡಿರ್ತೀವಿ, ಗುರು ಶಾಪ ಇರ್ಬೋದು. ಆ ರೀತಿ ಗುರುವಿಗೆ ನಾವೇನಾದರೂ ಅಹಂಕಾರದಿಂದ ಮಾತಾಡಿರ್ತೀವಿ, ನಮ್ಮ ಅಹಂಕಾರಗಳಲ್ಲಿ ನಾವು ಅದನ್ನು ಕಲ್ತ್ಕೊಳ್ಳಿ ಅಂತ. ಗುರುಬಲ ಕಡಿಮೆ ಇದ್ದಾಗಲೇ ಅಲ್ವಾ ಮದುವೆ ಮತ್ತು ದುಡ್ಡು ಅನ್ನೋದೆಲ್ಲ ಬಂದಾಗ, ಗುರುಬಲ ಇದ್ದರೆ ನಮಗೆ ಎಲ್ಲ ಸಿಗತ್ತೆ, ಕೆಲಸ ಸಿಗತ್ತೆ ಅಂತ ಹೇಳ್ತೀವಿ. ಸೊ ಕೆಲಸ ಇದೆ ಅಂತಂದರೆ ದುಡ್ಡಿದೆ ಅಂತ ಅರ್ಥ. ಸೊ ಈ ಥರ ಫೈನಾನ್ಷಿಯಲಿ ಸ್ಟಕ್ ಸಿಚುವೇಶನ್ ಇದ್ದಾಗ ನಾವು ಈ ರೀತಿ ಪೂರ್ವ ಜನ್ಮದ ಯಾವುದಾದ್ರೂ ಕರ್ಮ ಹೊತ್ಕೊಂಡು ಬಂದಿರ್ತೀವಿ ಅಂತ ಅರ್ಥ.
ಅದನ್ನ ನಾವು ಹೀಲ್ ಮಾಡಬಹುದಾ? ಈ ಫೈನಾನ್ಸಸ್ನ ನಾವು ಚೆನ್ನಾಗಿ ಮಾಡ್ಕೋಬಹುದಾ? ಎಸ್, ಪಶ್ಚಾತ್ತಾಪ ಪಟ್ಟು ಓಕೆ, ಇದು ಯಾವುದಾದ್ರೂ ಒಂದು ಪಶ್ಚಾತ್ತಾಪ ಪಟ್ಟು ಯಾವುದೋ ಒಂದು ಹೋದ ಜನ್ಮದ ಕರ್ಮ ಇರಬಹುದಪ್ಪ, ಇದನ್ನ ಹೇಗೆ ನಾವು ಬಗೆಹರಿಯಬಹುದು? ₹100 ಆದ್ರೂ ಇದೆಯಾ ನಮ್ಮ ಹತ್ರ? ₹10 ಯಾರಿಗಾದ್ರೂ ಕೊಟ್ಟು ನೋಡಿ. ಆ ರೀತಿ ಮಾಡಿ ನೀವು ದುಡ್ಡನ್ನ ಜಾಸ್ತಿ ಮಾಡ್ಕೋಬಹುದು. ಒಳ್ಳೆ ಮನಸ್ಸಿನಿಂದ ಮುಂದೆ ಹೋಗಿ. ಇದು ಯಾಕೋ ಹೀಗಾಗ್ತಿದೆ ಅಂತ ನೀವು ಡೋಂಟ್ ಗಿವ್ ಅಪ್. ಯಾಕಂದ್ರೆ ತುಂಬಾ ವಿಧ ಇದೆ. ಒಳ್ಳೆ ರೀತಿಯಿಂದ ದುಡ್ಡು ಮಾಡಬೇಕು. ಹಾಗಂತ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ದುಡ್ಡು ಬೇಕು ಅಂತ ನಾವು ಪ್ರೇ ಮಾಡಿದ್ರೆ ಒಳ್ಳೆ ದುಡ್ಡು ಬರತ್ತಾ? ಒಳ್ಳೆ ಹಣ ಬರತ್ತಾ? ಕಳ್ತನದ ಹಣ ನಮ್ಗೆ ಬಂದ್ಬಿಟ್ರೆ, ಯಾರಾದ್ರೂ ಮೋಸ ಮಾಡಿದ ಹಣ ನಮ್ಗೆ ಬಂದ್ಬಿಟ್ರೆ ಆ ಕರ್ಮ ನಮಗೆ ಬೇಡ. ಹಾಗಾಗಿ ಅದಕ್ಕೆ ವಿಧಿ ಇರತ್ತೆ, ಹೀಗೆ ವಿಧಾನ ಇರತ್ತೆ, ಹೀಗೆ ಮಾಡಬೇಕು, ಈ ಪರಿಹಾರ ಹೀಗೆ ಮಾಡಬೇಕು ಅಂತ ಇರತ್ತೆ. ಮಾಡ್ತಾ ಹೋದ್ರೆ ದುಡ್ಡು ಖಂಡಿತ ವಾಪಸ್ ನಮಗೆ ಸಿಗತ್ತೆ. ಕೆಲವರು ಲೈಫಲ್ಲಿ ಬರ್ತಾರೆ, ಸಿಗ್ತಾರೆ, ಸ್ವಲ್ಪ ದಿನ ತುಂಬ ಚೆನ್ನಾಗಿರ್ತಾರೆ. ಸಡನ್ ಆಗಿ ಯಾವುದೋ ಒಂದು ಸಣ್ಣ ಜಗಳ ಆಗುತ್ತೋ ಅಥವಾ ಏನೋ ಒಂದು ಘಟನೆ ನಡೆಯುತ್ತೋ ಗೊತ್ತಿಲ್ಲ, ಬಿಟ್ಟು ಹೊಟ್ಟೋಗ್ತಾರೆ. ನಿಮಗೆ ಲೈಫಲ್ಲಿ ಮತ್ತೆ ಯಾವಾಗಲೂ ಸಿಗಲ್ಲ, ಯಾವತ್ತೂ ಸಿಗಲ್ಲ ನಿಮಗೆ. ಅಂದರೆ ಇದು ಕಾರ್ಮಿಕ್ ಕನೆಕ್ಷನ್ ಅಂತನಾ, ಆದರೆ ಇನ್ನು ಕೆಲವು ಈ ಸೋಲ್ ಕನೆಕ್ಷನ್ಸ್ ಇರುತ್ತೆ ಗೊತ್ತಾ ನಿಮಗೆ? ಅವರು ನೀವು ನೋ ಮ್ಯಾಟರ್ ವಾಟ್ ಎಷ್ಟೇ ಅಲ್ಲ, ಎಷ್ಟೇ ನೀವು ಬೇಕು ಅಂತ ಜಗಳ ಆಡಿದ್ರು ಅವ್ರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕೆ ಆಗತ್ತಿದೆ ಹಿಂಗೆ? ಇದು ಎಲ್ಲರಿಗೂ ಫೇವ್ರೆಟ್ ಟಾಪಿಕ್. ಮತ್ತೆ ಹೌದು, ಇದೇ ಕಾರ್ಮಿಕ್ ಅಂತೀರಾ, ಎಲ್ಲ ಇಂಟರ್ನೆಟ್ ಅಲ್ಲಿ ಇದು ಒಂದು ನ್ಯೂಸ್ ಆಗ್ಬಿಟ್ಟಿದೆ. ಬರೀ ಕಾರ್ಮಿಕ್ ಅಂತೀರಾ, ಸೋಲ್ಮೇಟ್ ಅಂತೀರಾ, ಎಲ್ಲ ಹೀಲರ್ಸು ಒಂದೇ, ಎಲ್ಲ ಫೇಕ್ ಗುರುಸ್ ಇದೀವಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅದು ಫ್ರಸ್ಟ್ರೇಷನ್ ಇಂದ ಬರುವಂತ ವರ್ಡ್ಸ್ ಅದು. ಯಾಕೆ ಈ ತರ ನಿಮ್ಗೆ ಅನ್ಸುತ್ತೆ ಅಂದ್ರೆ, ಕೆಲವೊಬ್ರು ಕಾರ್ಮಿಕ್ ಆಗಿ ಬರ್ತಾರೆ ಅಂಡ್ ಅವ್ರು ನಿಮ್ಗೆ ಲೆಸನ್ನೇ ಕಲಿಸಿ ಹೋಗ್ಬಿಡ್ತಾರೆ. ಅಂದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ ಅಂದ್ರೆ ಕರ್ಮದಿಂದ ಬಂದ ಒಂದು ಸಂಬಂಧ ಅಂತ. ಅವರು ಜಾಸ್ತಿ ದಿನ ನಮ್ಮ ಜೀವನದಲ್ಲಿ ಇರಲ್ಲ, 1-2 ವರ್ಷ ಆದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಇದೆಲ್ಲ ಯಾಕೆ ಆಗ್ತಾ ಇರೋದು? ನಮ್ಗೆ ಅಲ್ಲಿ ಏನೋ ಒಂದು ಕಲಿಯಕ್ಕಿತ್ತು, ಅದಕ್ಕೆ ಅವ್ರು ಬರ್ತಾರೆ. ಸೋಲ್ಮೇಟ್ ಅಂದ್ರೆ ನಮ್ಗೆ ಗ್ರೋ ಆಗಕ್ಕೆ ಹೆಲ್ಪ್ ಮಾಡ್ತಾರೆ, ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಎಷ್ಟೇ ಜಗಳ ಆದ್ರೂ ನಮ್ ಜೊತೆ ಇರ್ತಾರೆ, ಬಿಟ್ಟು ಹೋಗೋ ಒಂದು ಸಲನೂ ಮಾತಾಡೋದಿಲ್ಲ. ಅವರು ನಮ್ಮ ಸೋಲ್ ಮೇಟ್ಸ್. ನಮ್ಮ ಸೋಲ್ ಮೇಟ್ ಅಂದ್ರೆ ನಮ್ಮ ಸೋಲ್ಗೆ ಅವರು ಸೋಲು ಒಂಥರ ಜೊತೆಗೆ ವಿ ಹ್ಯಾವ್ ಪೇರ್ಡ್ ವೆಲ್ ಅಂತ ಅರ್ಥ. ಸೊ ದಟ್ ಇಸ್ ಯುವರ್ ಸೋಲ್ ಮೇಟ್. ಈಗ ಯಾವುದೋ ಒಂದು ಹುಡುಗನೋ ಹುಡುಗಿನೋ ಪ್ರೀತಿಸಿ ಮದುವೆ ಆಗಿ ಜೀವನ ಶುರು ಮಾಡಿದ್ರು, ಮದುವೆ ಆದಂಥ 1 ವರ್ಷಕ್ಕೆ ಡಿವೋರ್ಸ್ ಆಗತ್ತೆ ಅಥವಾ ಸಂಬಂಧಗಳಲ್ಲಿ ದೂರ ಆಗ್ಬಿಡ್ತಾನೆ. ಮತ್ತೆ ಓಕೆ, ಈ ಗಂಡನೋ ಹೆಂಡತಿಗೋ ಡಿವೋರ್ಸ್ ತಗೊಂಡು ಇನ್ನೊಬ್ಬರನ್ನ ಲೈಫಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ ಮತ್ತೆ ಅದೇ ಪ್ರೀತಿಯಲ್ಲೂ ಮದುವೆಯಲ್ಲೂ ಇದೇ ಪ್ಯಾಟ್ರನ್ನೇ ಶುರು ಆಗತ್ತೆ. ಮೊದಲನೇ ವ್ಯಕ್ತಿಯಿಂದ ಏನು ನೋವು ಅನುಭವಿಸಿದ್ರಲ್ಲ, ಎರಡನೇವ್ರು ಕೂಡ ಅಂಥವ್ರೆ ಸಿಗ್ತಾರೆ. ಅದು ಲವ್ವಲ್ಲೇ ಆಗ್ಬೋದು. ಈಗ ಒಂದು ಹುಡುಗಿ ಒಬ್ಬ ಮೋಸ ಮಾಡೋ ಬಾಯ್ ಫ್ರೆಂಡಿಂದ ದೂರ ಆಗಿ ಮತ್ತೆ ಇನ್ನೊಂದು ಪ್ರೀತಿಲಿ ಬಿದ್ಲು ಅಂದ್ರೆ ಇಂಥವನ್ನೇ ಹುಡುಕಿರ್ತಾಳೆ. ಅಥವಾ ಅದು ಸಿಗತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಯಾಕೆ ಇಂತಿಂಥವ್ರೇ ಸಿಗ್ತಾರೆ? ಈ ಪ್ಯಾಟ್ರನ್ ಯಾಕೆ ರಿಪೀಟ್ ಆಗತ್ತೆ? ಟಾಕ್ಸಿಕ್ ರಿಲೇಶನ್ಶಿಪ್, ರಿಪೀಟೇಟಿವ್ ಪ್ಯಾಟರ್ನ್. ಒಬ್ಬರನ್ನ ಪಾರ್ಟ್ನರ್ನ ಮದ್ವೆ ಆಗ್ತಾರೆ, ತುಂಬಾ ಅಬ್ಯೂಸಿವ್ ಇರ್ತವೆ, ಫಿಸಿಕಲ್ ಅಬ್ಯೂಸೇ ಇರತ್ತೆ ಅನ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ. ಫಿಸಿಕಲ್ ಆ್ಯಂಡ್ ಎಮೋಷನಲ್ ಅಬ್ಯೂಸ್ ನಡೀತಿದೆ ಅವ್ರ ರಿಲೇಶನ್ಶಿಪ್ಪಲ್ಲಿ. ಓಕೆ, ಡಿವೋರ್ಸ್ ಕೊಟ್ಟರು, ಸರಿ ಬಿಟ್ರು, ಡಿವೋರ್ಸ್ ಕೊಟ್ಟರು ಬಿಟ್ರು. ಮತ್ತೆ ಒಂದು 2 years ವೇಟ್ ಮಾಡ್ತಾರೆ, ಮತ್ತೆ ಮದುವೆ ಆಗತ್ತೆ. ಸೇಮ್ ಥರದ್ದು ಅಂಡ್ ಡಿಫ್ರೆಂಟ್ ವೇ, ಡಿಫ್ರೆಂಟ್ ಪರ್ಸನ್, ಡಿಫ್ರೆಂಟ್ ಫೇಸ್, ಡಿಫ್ರೆಂಟ್ ನೇಮ್, ಸೇಮ್ ಥರದ ಒಂದು ಟ್ರೀಟ್ಮೆಂಟ್ ಸಿಗ್ತದೆ. ಯಾಕೆ ಈ ರೀತಿ ಆಗತ್ತಂದ್ರೆ, ನಮ್ಮ ಬಾಲ್ಯನೂ ನೋಡ್ಬೇಕ್ರಿ. ರಿಗ್ರೆಷನ್, ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ನೀವು ಕೇಳಿರ್ಬೋದು. ಈ ನಡುವೆ ರಿಗ್ರೆಷನ್ ಅಂದ್ರೇನು? ಹಿಂದೆ ಹೋಗೋದು. ಈಗ ಏನಾದರೂ ತೊಂದರೆ ಆಗ್ತಿದ್ಯಾ? ಇದ್ರ ಹಿಂದಿನ ಸಂಬಂಧ ಏನಿತ್ತು? ಆ ಸಂಬಂಧನೂ ಸರಿ ಇತ್ತಾ? ನಮ್ಮ ಬಾಲ್ಯದಲ್ಲಿ ಏನಿತ್ತು? ಮೋಸ್ಟ್ಲಿ ನಾವು ಯಾವ ಥರದ್ದು ಪರ್ಸನ್ನ ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಂದ್ರೆ, ನಮ್ಮ ತಂದೆ ಅಥವಾ ತಾಯಿ ಎಮೋಷ್ನಲಿ ನಮಗೆ ಕನೆಕ್ಷನ್ ಇಲ್ಲಪ್ಪ ತಂದೆ ತಾಯಿ ಜೊತೆ, ಎಮೋಷ್ನಲ್ ಕನೆಕ್ಷನ್ ಇಲ್ದಿರೋ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ಕೋತೀವಿ. ಆ್ಯಂಡ್ ತಂದೆ ತಾಯಿ ನಲ್ಲೂ ಅಷ್ಟೇ, 1 ತಿಂಗಳು ನಾವು ಚೆನ್ನಾಗಿರ್ತೀವಿ, 3ನೇ ತಿಂಗಳು ಮತ್ತೆ ಜಗಳ ಆಗುತ್ತೆ. ಇದು ರಿಪೀಟ್ ಪ್ಯಾಟರ್ನ್ ಇಸ್ ಬಿಕಾಸ್ ಆಫ್ ಯುವರ್ ಕರ್ಮ. ಅಲ್ಲಿ ಏನೋ ಒಂದು ಕಲಿಯೋದಿದೆ. ಅದು ಕಲಿದಲ್ಲೇ ನೀವು ಡಿವೋರ್ಸ್ ಕೊಡ್ತೀರಾ, ಮುಂದಿನ ಪಾರ್ಟ್ನರೂ ಅದೇ ಥರದ್ದು ಸಿಗ್ತಾರೆ ನಿಮಗೆ. ಸೊ ನಮ್ಮನ್ನ ನಾವು ಹೀಲ್ ಮಾಡ್ಕೋಬೇಕು. ಇಲ್ದಿದ್ರೆ ನಾವು ಪದೇ ಪದೇ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಯಾಕೆ ಹೇಳ್ತೀವಿ? ಪದೇ ಪದೇ ಅದೇ ನಾವು ಮಾಡ್ತಾ ಇರ್ತೀವಿ. ಹುಡ್ತೀವಿ ಸಾಯ್ತೀವಿ. ಅದೇ ರೀತಿ ರಿಲೇಶನ್ಶಿಪ್ ಕೂಡ ಹುಟ್ಟತ್ತೆ ಸಾಯತ್ತೆ. ನೀವು ಕಲಿಯೋ ಏನು ಪಾಠ ಇದೆ ಅದನ್ನ ಕಲ್ತ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಏನು ಅಟ್ರಾಕ್ಟ್ ಮಾಡ್ಕೋತೀರಲ್ವಾ, ತುಂಬಾ ಒಳ್ಳೆ ಪರ್ಸನ್ನ ಅಟ್ರಾಕ್ಟ್ ಮಾಡ್ಕೋತೀರ ಖಂಡಿತ. ಇದನ್ನ ನಾನು ಬರೆದು ಕೊಡ್ತೀನಿ. ನೀವು ನಿಮ್ಮ ಬಾಲ್ಯವನ್ನ, ಮತ್ತೆ ಹೋದ ಜನ್ಮದ ಕರ್ಮಗಳನ್ನ, ಮತ್ತೆ ನಿಮ್ಮ ಸೋಲ್
ಅಂದ್ರೆ ರಿಗ್ರೆಷನ್ ಅಂದ್ರೆ ಹಿಂದೆ ಹಿಂದೆ ಹೋಗ್ತಾ ಇರ್ಬೇಕು. ಬಾಲ್ಯನೂ ಹೀಲ್ ಮಾಡ್ಕೊಂಡ್ನಪ್ಪ, ನನ್ ಬಾಲ್ಯ ಸೂಪರ್ ಆಗಿತ್ತು ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ನನ್ಗೆ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿತ್ತು ಬಾಲ್ಯದಲ್ಲಿ ಅಂತಂದ್ರೆ ಅವಾಗ ನಾವು ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ತೊಂದರೆಗಳು, ಯಾಕೆ ಈ ರೀತಿ ಇದ್ದೇ ನಮ್ಗೆ ಸಿಗ್ತಾ ಇದೆ ಪಾರ್ಟ್ನರ್, ನಾನು ಏನಾದ್ರೂ ತಪ್ಪು ಮಾಡಿದ್ನಾ, ಅದ್ರಲ್ಲಿ ಏನಾದ್ರೂ ನಾವು ಚೇಂಜ್ ಮಾಡ್ಕೋಬೇಕಾ ನೋಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಮತ್ತೆ ಸೋಲ್ ಅಂದ್ರೆ ನಾನು ಸೋಲ್ ಆಗಿದ್ದಾಗ ಏನ್ ತೊಂದರೆಗಳನ್ನ ಕೊಟ್ಟಿದ್ದೆ ಅದನ್ನ ನಾನು ಕಲಿಯೋವರೆಗೂ ಈ ತರ ಕಾರ್ಮಿಕ್ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ ಜೀವನದಲ್ಲಿ. ಈಗ ಕೆಲವೊಂದು ಸಾರಿ ಈ ಬ್ರೇಕಪ್ಸ್ ಏನಿರುತ್ತಲ್ಲ, ಈಗ 7 ಜನ್ಮಕ್ಕೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ, ನೀನು ನನ್ನ ಜೊತೆ ಇರಬೇಕು ಅಂತ ಪ್ರೀತಿಸಿದಂಥ ಇಬ್ಬರು ಪ್ರೇಮಿಗಳು ಅಥವಾ ಸಪ್ತಪದಿ ತೊಳೆದು ಜೀವನ ಸಾಗಿಸ್ಬೇಕಾದಂಥ ಗಂಡ ಹೆಂಡರು ಸಡನ್ನಾಗಿ ಬ್ರೇಕಪ್ ಆಗ್ಬಿಟ್ಟು ದೂರ ಆಗ್ಬಿಡ್ತಾರೆ. ಆ ಪ್ರಾಮಿಸಸ್ ಎಲ್ಲ ಏನಿತ್ತಲ್ಲ ಅದೆಲ್ಲ ಒಂಥರ ಬ್ರೇಕ್ ಮಾಡ್ದಂಗೆ. ಈ ಅನ್ಫಿನಿಶ್ಡ್ ಕರ್ಮ ಅಂತ ಏನು ಕರಿತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಗಂಡನ ಜೊತೆ ಒಂದು ಹೆಣ್ಮಗಳಿಗೆ ಮದುವೆ ಮಾಡಿ ಒಂದು ಗಂಡನ ಜೊತೆ ಮದುವೆ ಮಾಡಿ ಕಳಿಸಿದ್ರೆ ಅವನ ಜೊತೆ ಆಕೆ ಏನೆಲ್ಲ ಅನುಭವಿಸ್ತಾಳಲ್ಲ ಅದೆಲ್ಲ ಕರ್ಮ. ಆ ಕರ್ಮನ ಖಾಲಿ ಮಾಡ್ಕೋತಾ ಬರ್ತಾಳೆ. ಕೆಲವೊಂದ್ಸಾರಿ ಇಲ್ಲ ಉಳಿಯೋದೇ ಇಲ್ಲ ಅಂತ ಎಸ್ಕೇಪ್ ಆಗ್ಬಿಡ್ತಾಳೆ ಅಂತ ಇಟ್ಕೊಳ್ಳಿ, ಯಾರ ಜೊತೆಗಾದ್ರೂ ಸರಿ. ಆ ಅನ್ಫಿನಿಶ್ಡ್ ಕರ್ಮ ಇರುತ್ತಲ್ಲ ಅದು ಮುಂದೆ ಟ್ರಬಲ್ ಮಾಡುತ್ತಾ? ಕರೆಕ್ಟ್, ನೀವ್ ಹೇಳಿದ ಇವಾಗ ಕೆಲವೊಬ್ರು ಹಿಂಗ್ ಬರ್ತಾರೆ, ಪಟ್ಟಂತ ಕನೆಕ್ಷನ್ ಹೋಗ್ಬಿಡತ್ತೆ. 6 ತಿಂಗಳು ಗರ್ಲ್ ಫ್ರೆಂಡ್ ಇರ್ತಾರೆ, 6 ತಿಂಗಳು ಬಾಯ್ ಫ್ರೆಂಡ್ ಇರ್ತಾರೆ. ಏನೋ ಆಗ್ಬಿಟ್ಟು ಒಂದು ಸಣ್ಣ ಜಗಳಕ್ಕೆ ಪಟ್ಟಂತ ಬ್ರೇಕಪ್ ಆಗ್ಬಿಡತ್ತೆ. ಅಂಡ್ ಆ ಬ್ರೇಕಪ್ ಆಗಿದ ತಕ್ಷಣ ಅವ್ರದ್ದು ಪ್ರೀತಿ ಅನ್ಫಿನಿಶ್ಡ್ ಇತ್ತು. ಈಗ ಒಬ್ರು ದೇ ವಿಲ್ ಬಿ ವಾಂಟಿಂಗ್ ದಟ್ ಕನೆಕ್ಷನ್ ಅಗೇನ್, ಅಥವಾ ಇಬ್ರು ಬಿಟ್ರು, ಅದು ಏನಾಯ್ತು ಹಂಗಾರೆ ಯಾಕೆ ಸಿಕ್ಕಿದ್ರು ಅಂತ ಕ್ವಶನ್ಸ್ ಇರತ್ತೆ. So ಇವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ಬರ್ತಾರೆ, ಆಮೇಲೆ ನಾವು ಯಾವತ್ತೂ ಅವರನ್ನ ಮತ್ತೆ ಆ ಅನ್ಫಿನಿಶ್ಡ್ ಕರ್ಮ ಅನ್ನೋದನ್ನ ನಾವು ಅವ್ರನ್ನ ನೋಡೋದೇ ಇಲ್ವೇನೋ. ಅಂತ ವ್ಯಕ್ತಿಗಳು ಬ್ರೇಕಪ್ ಆದ್ರೆ ಅಥವಾ ಡಿವೋರ್ಸ್ ಆದ್ರೆ ಅಥವಾ ಅನ್ಫಿನಿಶ್ಡ್ ಕರ್ಮ ಇದ್ರೆ ಐದರ್ ದೇ ವಿಲ್ ಕಮ್ ಬ್ಯಾಕ್ ಆಫ್ಟರ್ 10-20 ಇಯರ್ಸ್, ಆರ್ ಮುಂದಿನ ಜನ್ಮದಲ್ಲಿ ಕೂಡ ಬರ್ಬೋದು. ಅಥವಾ ನಮ್ಮ ಸೋಲ್ ಕಾಂಟ್ರಾಕ್ಟ್ ಮುಗ್ದಿದ್ರೆ, ಅಂದ್ರೆ ನನಗೆ ಆ ಅನ್ಫಿನಿಶ್ಡ್ ಏನಿತ್ತು ಬ್ರೇಕಪ್ ಆಗಿದ ತಕ್ಷಣ ನನಗೆ ಸಹನೆ ಇರಲಿಲ್ಲ, ನನ್ನ ಸಹನೆ ಸಿಗೋವರೆಗೂ, ನನ್ನ ಸಹನೆನ ಟ್ರಿಗರ್ ಮಾಡಿ ಮಾಡಿ ಇಂಪೇಷಂಟ್ ಆಗೋವರೆಗೂ ಒಂದು ವ್ಯಕ್ತಿ ಬರ್ತಾನೆ ಇರ್ತಾರೆ ನನ್ನ ಜೀವನದಲ್ಲಿ. ನಾನು ಸಹನೆ ಕಲ್ತ್ಬಿಟ್ನಪ್ಪ, ಈ ಬ್ರೇಕಪ್ ಆಗಿದ ತಕ್ಷಣ ನಾನು 6 ತಿಂಗಳು ಯಾರನ್ನು ಮತ್ತೆ ಡೇಟ್ ಮಾಡ್ದಲೆ, ಯಾರನ್ನು ಮತ್ತೆ ಪಾರ್ಟ್ನರ್ ಮಾಡ್ಕೊಳ್ದಲೆ, ನನ್ನ ಸಹನೆ ಮತ್ತೆ ನನ್ನ ವ್ಯಕ್ತಿತ್ವದ ಮೇಲೆ ನಾನು ವಿಕಸನದ ಏನೋ ಒಂದು ರಿಜಿಸ್ಟರ್ ಮಾಡ್ಕೊಂಡೆ, ಎನ್ರೋಲ್ ಮಾಡ್ಕೊಂಡೆ, ಒಳ್ಳೆ ಪರ್ಸನ್ ಆಗಿದ್ದೀನಿ, ಮೆಡಿಟೇಷನ್ ಮಾಡ್ಕೊಂಡು ಸೂಪರ್ ಆಗಿ ನಾನು ಪೇಷನ್ಸ್ ಕಲಿತೆ ಅಂದ್ರೆ ಮುಗೀತು ಅಲ್ಲಿಗೆ. ಆ ಸೋಲ್ ಕಾಂಟ್ರಾಕ್ಟ್ ಅಥವಾ ಆ ವ್ಯಕ್ತಿ ನನಗೆ ಏನು ಬಂದು ಮಾಡಬೇಕಿತ್ತು ಅದು ಮುಗೀತು ಅಲ್ಲಿಗೆ. ಆ ಅನ್ಫಿನಿಶ್ಡ್ ಲವ್ ಅಂತ ಏನಿದೆ ಅಲ್ಲಿಗೆ ಮುಗೀತು. ಮುಗ್ದಿಲ್ಲಪ್ಪ, ಐ ಆಮ್ ಸ್ಟಿಲ್ ಇಂಪೇಷಂಟ್, ಐ ವಿಲ್ ಅಗೇನ್ ಅಟ್ರಾಕ್ಟ್ ದ ಸೇಮ್ ಪರ್ಸನ್ ಮೇ ಬಿ ಆಫ್ಟರ್ 10-20 ಇಯರ್ಸ್ ಅಗೇನ್ ಆರ್ ನೆಕ್ಸ್ಟ್ ಲೈಫ್ ಅಗೇನ್ ಟು ಫುಲ್ಫಿಲ್ ದಟ್ ಲವ್. ಮತ್ತೆ ಆಸೆ ಅನ್ನೋದು ನನ್ನ ಕರ್ಮದಲ್ಲಿ ಇದೆ, ನಾನು ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಕರ್ಮ. ಸೊ ನಾನು ಅದನ್ನ ಮತ್ತೆ ಮರಳಿ ಅದನ್ನ ವಾಪಸ್ ಪಡಿತೀನಿ. ಅದು ಇಲ್ಲಪ್ಪ ಕಟ್ಟಾಯ್ತು ಅಂತಂದ್ರೆ, ಪಾಠ ಕಲಿತು ಅಂತಂದ್ರೆ ಮುಗೀತು ಅಲ್ಲಿಗೆ, ಆ ಕರ್ಮ ಫಿನಿಶ್ ಅಂತ ಅರ್ಥ. ಈಗ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಮಾಡ್ತಾರೆ ಅಂತ ಅಂತಾರೆ. ಈಗ ಹುಡುಗಿ ಎಲ್ಲ ಹೊಟ್ಟಿರ್ತಾಳೆ, ಹುಡುಗ ಎಲ್ಲ ಹೊಟ್ಟಿರ್ತಾನೆ, ಆ ಗಂಡು ಹೆಣ್ಣು ಸೇರ್ತಾರೆ, ಮದುವೆ ಆಗ್ತಾರೆ, ಸಂತೋಷವಾಗಿರ್ತಾರೆ. ಕೆಲವೊಂದೆಲ್ಲ ವಂಡರ್ಫುಲ್ ಲವ್ ಸ್ಟೋರೀಸ್. ಈ ಮದುವೆ ಅಂತಕ್ಕಂಥದ್ದು ಓಕೆ ನನಗಿಷ್ಟ ಬಂತು, ನಾನು ಅವಾಗ ಯಾರನ್ನು ಬೇಕೋ ನೋಡಿ ಮದುವೆ ಆಗ್ತೀನಿ ಅನ್ನೋದ, ಅಥವಾ ಅದೊಂದು ಕಾರ್ಮಿಕ್ ಬಾಂಡ್, ಅದೊಂದು ಕಾರ್ಮಿಕ ಬಂಧನ ಅಂತ ಕರೀತಾರ, ಅಥವಾ ಇಲ್ಲ ನಾವು ಯಾರನ್ನ ಬೇಕೋ ಚೂಸ್ ಮಾಡ್ಕೊಂಡು ನಾವು ಮದುವೆ ಆಗ್ಬೋದು ಅಂತನ? ಮದುವೆ ಅನ್ನೋದು ಬೈ ಚಾಯ್ಸ್ ಅಥವಾ ಅದು ನಮ್ಮ ಪೂರ್ವಜನ್ಮದ್ದೇ ಕರ್ಮ ಅನುಸಾರ ನಮ್ಗೆ ಸಿಗ್ತಾರ ಪಾರ್ಟ್ನರ್ ಅಂತ ಒಂದು ಡೌಟ್ ತುಂಬಾ ಜನಕ್ಕೆ ಇದು ಕೇಳಿದ್ದಾರೆ. ಇವ್ರು ಯಾರು, ನನ್ನ ಪಾರ್ಟ್ನರ್ ಯಾರಿದ್ದಾರೆ, ಅದು ಕಾರ್ಮಿಕ್ ಪಾರ್ಟ್ನರ, ಸೋಲ್ಮೇಟ, ಏನಿದು ಅಂತ. ನೋಡಿ, ನಿಮ್ಮ ಮದುವೆನ ನೀವೇ ನೋಡ್ಕೊಳ್ಳಿ. ಆ ಮದುವೆ ನಿಮ್ಮ ಚಾಯ್ಸ್ದೇ ಆಗಿರ್ಲಿ ಅಥವಾ ಕರ್ಮಾನುಸಾರನೇ ಸಿಕ್ಕಿರ್ಲಿ, ಆಲ್ವೇಸ್ 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 ಯುವರ್ ಪಾರ್ಟ್ನರ್ ಇಸ್ ಗ್ರೋಯಿಂಗ್ ಯು, ಎವರ್ ಗ್ರೋಯಿಂಗ್ ಯು. ನಿಮ್ಗೆ ಜಗಳಗಳು ಇಲ್ಲದೆ ಇರೋ ಮದುವೆ ಇದೆಯಾ? ಖಂಡಿತ ಇಲ್ಲ. ಅದು ನಿಮ್ಗೆ ನೀವೇ ಸುಳ್ಳು ಹೇಳ್ಕೋತಾ ಇರ್ತೀರ, ಇಲ್ಲಪ್ಪ ನನ್ನ ಹಸ್ಬೆಂಡ್ದು ಲೈಫ್ ಸೂಪರ್ ಇದೆ. ಆ ಸೂಪರ್ ಆಗಕ್ಕೆ ಎಷ್ಟು ವರ್ಷ ನೀವು ಹೆಣ್ಗಾಡ್ಬೇಕಾಯ್ತು, ಎಷ್ಟು ವರ್ಷ ನಿಜವಾಗ್ಲೂ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಯೋಚನೆ ಮಾಡಿ. ಸೊ ನಮ್ಮ ಫ್ರೀ ವಿಲ್ ಇರತ್ತೆ. ಈ ಜನ್ಮದಲ್ಲಿ ನಾವು ಯಾರನ್ನ ಚೂಸ್ ಮಾಡ್ಕೋಬಹುದು, ಅದು ನಮ್ಮ ಫ್ರೀ ವಿಲ್, ಅಂದ್ರೆ ನಮ್ಮ ವಿಲ್ ಪ್ರಕಾರ ನಾವು ಚೂಸ್ ಮಾಡ್ಬೋದು. ಆ ಚೂಸ್ ಮಾಡ್ತೀವಲ್ವಾ, ಅದ್ರಲ್ಲಿ ಏನೇನ್ ಆಗತ್ತೆ ಅದು ನಮ್ ಕರ್ಮ ಆಗಿರತ್ತೆ. ಸೊ ಬೈ ಚಾಯ್ಸ್ ನಾನು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡೆ ಅಪ್ಪ ಅಂತಂದ್ರೆ ಅವ್ರು ನನಗೆ ಹೇಗೆ ಟಾಕ್ಸಿಕ್ಕಾ,
ಅಥವಾ ಇದನ್ನ ನಾನು ಬಿಟ್ಟು ನಾನು ಹೋಗ್ಬೇಕು ಅನಿಸ್ತಾ ಇದೆಯಾ, ಟಾರ್ಚರ್ ಆಗ್ತಿದ್ಯಾ. ಎಷ್ಟೊಂದು ಜನ 40-50 ವರ್ಷದಿಂದ ಅವರಿಗೆ ಡಿವೋರ್ಸೇ ಸಿಕ್ಕಿರಲ್ಲ. ಕೋರ್ಟ್ ಕೇಸ್ ಅಲ್ಲೀತಾ ಇರ್ತಾರೆ. ಮುಂದೆ ಮೂವ್ ಆಗೋಕ್ಕಾಗಲ್ಲ, ಇನ್ನೊಬ್ರನ್ನ ಮದುವೆನೂ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳು ಆಗಿರಲ್ಲ, ಕೆಲವೊಬ್ರಿಗೆ ಮಕ್ಕಳಾಗಿರ್ತಾರೆ, ಇದರಲ್ಲಿ ಫುಲ್ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆವಾಗ ಈ ಥರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಯಾಕೆ ಸ್ಟಾರ್ಟ್ ಆಗತ್ತೆ? ಈಗ ಎಷ್ಟೊಂದು ಜನ ಹಿಡಿದಿಟ್ಕೊಳ್ಳೋ ಒಂದು ಕರ್ಮ ಇರುತ್ತೆ. ಅಂದರೆ ಇವ್ರನ್ನ ಬಿಟ್ಟು ಹೋಗಲೇಬಾರ್ದು, ಅಬ್ಯಾಂಡನ್ಮೆಂಟ್ ಇಶ್ಯೂಸ್ ಇರುತ್ತೆ, ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಇರುತ್ತೆ. ಇವೆಲ್ಲ ವರ್ಡ್ಸ್ನ ಬ್ರೌಸ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಸುಮಾರು ಥಿಂಗ್ಸು ನಿಮಗೆ ಅರ್ಥ ಆಗದೆ ಇದ್ರೆ ಬ್ರೌಸ್ ಮಾಡ್ಕೊಳ್ಳಿ. ಏನಿದು ಆಂಕ್ಷಿಯಸ್ ಅಂದರೆ, ನನ್ನ ಬಿಟ್ಟೋಗ್ತಾರೆ ಅಂತ ನಾವು ಅವ್ರಿಗೆ ತುಂಬ ಒಂಥರ ಹಿಂಗೆ ಹಿಡ್ಕೊಂಡಿರ್ತೀವಿ. ಅವ್ರಿಗೆ ಬ್ರೀದ್ ಮಾಡೋಕ್ಕಾಗಲ್ಲ. ಆವಾಗ ಅವ್ರು ಅದು ಖಂಡಿತ ಬಿಟ್ಟು ಹೋಗ್ತಾರೆ. ದಟ್ ಸೆಡ್, ಇವಾಗ ಇದೆಲ್ಲ ಕರ್ಮ ನಂದು. ಈ ಥರ ಟಾಕ್ಸಿಕ್ ನಂಗೆ ಹೊಡಿತಾರೆ, ಬೈತಾರೆ, ಈ ಥರ ಮಾಡ್ತಾರೆ, ಡಿವೋರ್ಸು ಕೊಡಲ್ಲ ಅಂತಂದಾಗ ಅವರು ಹಿಂಗೆ, ಇದು ಜಸ್ಟಿಫಿಕೇಶನ್ ಅಲ್ಲ. ಹಂಗಂತ ಎಲ್ಲರೂ ಅಫೇರ್ ಇಟ್ಕೊಳ್ಳಿ ಅಂತ ಅಲ್ಲ. ತಪ್ಪೆ, ಈ ಥರ ಮಾಡೋದು ತಪ್ಪೆ. ಆದರೆ ಹೆಲ್ಪ್ಲೆಸ್ನೆಸ್ ಅಥವಾ ಲವ್ ಇನ್ನೆಲ್ಲೋ ಒಂದು ಕಡೆ ಸಿಗತ್ತೆ ಅಂದಾಗ ಅದರ ಮೊರೆ ಹೋಗೋ ಜನ ತುಂಬ ಇದ್ದಾರೆ. ಆವಾಗ ಏನಾಗತ್ತೆ, ಅದೆಲ್ಲ ಫಿಸಿಕಲ್ ರಿಲೇಶನ್ಶಿಪ್ಸ್ ಇಟ್ಕೊಂಡಾಗ, ಮಲ್ಟಿಪಲ್ ಇಟ್ಕೊಂಡಾಗ, ಅಥವಾ ನೀವು ಪ್ರೀವಿಯಸ್ಲಿ ಈ ಮದುವೆ ಆಗೋಕ್ಕಿಂತ ಮುಂಚೆ ನಿಮ್ಮದು ಪ್ರೀವಿಯಸ್ಲಿ ತುಂಬ ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಇತ್ತು ಅಂದರೆ, ಈ ಲೈಫಲ್ಲಿ ನಿಮಗೆ ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ? ನೀವು ಆ ಪೀಪಲ್ ಯಾರ್ಯಾರ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡ್ರಿ ಅದೆಲ್ಲ ನಿಮಗೆ ವಾಪಸ್ ಬರುತ್ತೆ. ಅವ್ರ ಕರ್ಮ ಬರುತ್ತೆ, ಅವ್ರ ನೆಗೆಟಿವ್ ಥಿಂಗ್ಸ್ ಬರುತ್ತೆ. ಹಾಗಾಗಿ ಆ ಮದುವೆ ಎಂಡ್ ಆದ್ರೂ ನಿಮಗೆ ಸಫರಿಂಗ್ ಎಂಡ್ ಆಗಲ್ಲ. ಕೆಲವೊಂದ್ಸಲ ಆ ಮದುವೆ ಎಂಡ್ ಆಗ್ಬಿಟ್ಟಿರತ್ತೆ, ಪದೇ ಪದೇ ನೆನಪು ಬರ್ತಾ ಇರ್ತಾರೆ. ಕೋರ್ಟಲ್ಲಿ ಕೇಸ್ ಇರುತ್ತೆ, ಅಥವಾ ಕೋರ್ಟಲ್ಲಿ ಕೇಸ್ ಇರಲ್ಲ, ಬಟ್ ಮತ್ತೆ ವಾಪಸ್ ರೀಮ್ಯಾರೇಜ್ ಕೂಡ ಆಗ್ತಾರೆ. ಎಷ್ಟೊಂದು ಜನ ಮದುವೆನ ಬಿಟ್ಟು ಮತ್ತೆ ಡಿವೋರ್ಸ್ನೆಲ್ಲ ವಿಡ್ರಾ ಮಾಡಿಕೊಂಡು ರೀಮ್ಯಾರೇಜ್ ಆಗ್ತಾರೆ, ಅಥವಾ ಡಿವೋರ್ಸೇ ಆಯಿತು ಮತ್ತೆ ಮದುವೆ ಆಗೋ ಚಾನ್ಸಸ್ ಇರುತ್ತೆ. ಆ ಥರನೂ ಇದ್ದಾರೆ. ಮಕ್ಕಳಿಗೋಸ್ಕರ ಕೆಲವೊಬ್ರು ಬದುಕ್ತಾ ಇರ್ತಾರೆ. ಆವಾಗ ಸಮಾಜ ಏನನ್ನತ್ತೆ ಅಂತ ಹೆದರಿ ಒಟ್ಟಿಗೆ ಇರ್ತಾರೆ. ಸೊ ಇದೆಲ್ಲದಕ್ಕೂ ಕಾರಣ ನಿಮ್ಮ ಕರ್ಮ. ಮತ್ತೆ ಅದೇನು ಕಲಿಬೇಕಿತ್ತು ಆ ರಿಲೇಶನ್ಶಿಪ್ಪಲ್ಲಿ, ಅದನ್ನು ಕಲಿಯೋವರೆಗೂ ನಿಮಗೆ 40 ವರ್ಷ ಆಗಲಿ 50 ವರ್ಷ ಆಗಲಿ ಆ ಸಂಬಂಧ ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಅಕಸ್ಮಾತ್ ಬಿಟ್ಟು ಹೋಯ್ತು, ನೀವು ಇನ್ನೊಂದು ಪರ್ಸನ್ನ ನೀವು ಏನು ಅಟ್ರಾಕ್ಟ್ ಮಾಡ್ಕೊಂಡಿರ್ತೀರಾ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಅದು ಆ ಪರ್ಸನ್ದು ಕರ್ಮ. ಮತ್ತೆ ಪಾಸ್ಟ್ ಲೈಫಲ್ಲಿ ಇವ್ರು ನಿಮಗೆ ಅನ್ಫಿನಿಶ್ಡ್ ಲವ್ನ ಹೇಳಿದ್ನಲ್ವಾ, ಅವರೆಲ್ಲ ಆ ಥರ ಅನ್ಫಿನಿಶ್ಡ್ ಲವ್ನ ನಿಮಗೆ ಕೊಡಕ್ಕೆ ಬರ್ತಾರೆ. ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂದರೆ, ಡಿವೋರ್ಸ್ ಇಸ್ ಆಲ್ವೇಸ್ ಆನ್ ಆಪ್ಷನ್. ಬಟ್ ಇದೆಲ್ಲ ಏನು ನೀವು ಅಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಬಿಟ್ಟು, ನಾನು ಇದನ್ನು ಪಾಠ ಕಲಿತು ಇದನ್ನು ವರ್ಕ್ ಮಾಡ್ತೀನಿ ಅಂತಂದರೆ ಅದು ಬೇರೆ. ಆ್ಯಂಡ್ ಇನ್ನೊಬ್ಬರು ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ, ತುಂಬ ಜೀವ ಹೋಗೋ ಥರ ಎಲ್ಲ ಹೊಡೆದು, ಎಷ್ಟೊಂದು ಹೆಣ್ಮಕ್ಳದ್ದು ಮತ್ತು ಗಂಡು ಮಕ್ಕಳದ್ದು ಬಾಳೆ ಹಾಳಾಗ್ಬಿಟ್ಟಿದೆ ಮದುವೆಯಿಂದ. ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಗಂಡಸರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರೆದಿಟ್ಬಿಟ್ಟು, ನನಗೆ ಆಗ್ತಾ ಇಲ್ಲ, ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಎಷ್ಟೊಂದು ಹೆಣ್ಮಕ್ಳನ್ನ ಏನೇನೋ ಆಗಿ ಹೋಗ್ತಾ ಇದೆ ಜೀವನದಲ್ಲಿ ಮದುವೆ ಅನ್ನೋ ಒಂದು ರೀಸನಿಂದ. ಇದು ನಿಮ್ಮ ಅನ್ಫಿನಿಶ್ಡ್ ಕರ್ಮ. ಆ್ಯಂಡ್ ಇದರಿಂದ ಆಚೆ ಬರಲಿಕ್ಕೆ ನಾವು ಹೋದ ಜನ್ಮದ ಹೀಲಿಂಗ್ ಮಾಡಬೇಕು, ಮತ್ತು ನಮ್ಮ ಈ ಜನ್ಮದ ಹೀಲಿಂಗ್ ಮಾಡಬೇಕು. ಹೇಗೆ ಹೀಲಿಂಗ್ ಮಾಡೋದು? ಒಂದು, ಓಪನ್ ಪ್ರೇಯರ್ ಆಗಲೇ ಹೇಳಿದ್ನಲ್ಲ, ಅದನ್ನೇ ಮಾಡ್ಬೋದು. ಅಥವಾ ಎಕ್ಸ್ಟರ್ನಲ್ಲಿ ನಮ್ಮ ಥರ ಯಾರಾದರೂ ಹೀಲರ್ ನಿಮಗೆ ಕನೆಕ್ಷನ್ ಆಯ್ತಪ್ಪ ಅಂದರೆ, ಹೀಲಿಂಗ್ಸ್ನ ನೀವು ಮಾಡಿಕೊಂಡು ಅದನ್ನು ಕಟ್ ಮಾಡಬೇಕು. ಈಗ ದಾರ ಕನೆಕ್ಷನ್ ಇದೆ ಅಂದರೆ ಕಟ್ ಮಾಡ್ಕೋಬೇಕು ಆ ದಾರ, ಆವಾಗ ಆ ಕನೆಕ್ಷನ್ ಕಟ್ ಆಗತ್ತೆ. ಈಗ ಎಷ್ಟೋ ನೆಗೆಟಿವ್ ಕರ್ಮಗಳು ಕೂತ್ಕೊಂಡ್ಬಂದಿರ್ತಾರೆ ಅಂತ ಇಟ್ಕೊಳ್ಳು, ಅದನ್ನ ಹೇಗೆ ಕ್ಲಿಯರ್ ಮಾಡೋದು? ಇವಾಗ ನೆಗೆಟಿವ್ ಕರ್ಮ ಅನ್ನೋದನ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು? ಬರೀ ಹೀಲಿಂಗೇ ಮಾಡ್ತಾ ಇರೋದಾ? ಎಕ್ಸ್ಟರ್ನಲ್ಲಿ ಕೆಲವು ಲಕ್ಷ ಕೊಟ್ಟು ಬರೀ ಬೇರೆಯವ್ರ ಹತ್ರ ಹೀಲಿಂಗೇ ಮಾಡ್ತಾ ಇರೋದಾ? ಒಳಗಡೆ ನಾವೇನಾದರೂ ಮಾಡಿ ಬದಲಾವಣೆ ಮಾಡ್ಕೋಬೋದಾ? ಖಂಡಿತ ಮಾಡ್ಕೋಬೋದು. ಒಂದು, ನಾನೇ ತಪ್ಪು ಮಾಡಿದ್ದಲ್ಲಿ ನನ್ನನ್ನೇ ನಾನು ಫಸ್ಟ್ ಕ್ಷಮಿಸ್ಕೋಬೇಕಲ್ವಾ? ಎಷ್ಟೊಂದು ಸಲ ನಾವು ನಮ್ಮನ್ನೇ ನಾವು ಪ್ರೀತಿ ಮಾಡಲ್ಲ, ಕ್ಷಮಿಸಲ್ಲ, ನಮ್ಮನ್ ಮೇಲೆ ನಾವೇ ಎಷ್ಟೊಂದು ಹಾರ್ಶ್ನೆಸ್ ಯೂಸ್ ಮಾಡ್ಕೋತೀವಿ, ಗಿಲ್ಟ್ ಮಾಡ್ಕೋತೀವಿ ನಮ್ಮ ಮೇಲೆ ನಾವೇ. ಸೊ ಇವೆಲ್ಲ ಆಯ್ತಪ್ಪ, ಇವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಎಲ್ಲ ಆಯಿತು, ಏನು ಸಮಸ್ಯೆ ಆಯಿತು ಅಲ್ಲಿ? ಬಿಡೋಕ್ಕಾಗ್ತಾ ಇಲ್ಲ, ಇಟ್ಕೊಳಕ್ಕಾಗ್ತಾ ಇಲ್ಲ, ಆ ಥರದ್ದೇನೋ ಪರಿಸ್ಥಿತಿ ಬಂತಪ್ಪ. ಹೋದ ಜನ್ಮದಲ್ಲಿ ಇವ್ರು ನಿಮ್ದೇನೋ ಲವರ್ ಆಗಿದ್ರು, ಆಯಿತು. ಹಂಗಂತ ನಾವು ಇದೇ ನೆಗೆಟಿವೇ ಮಾಡ್ಕೊತ ಹೋಗೋದಾ? ಇಲ್ಲ. ಎಂಡ್ ಒನ್ ಥಿಂಗ್ ನಾನು ಹೇಳೋದು, ಆಗ್ತಾ ಇಲ್ವಾ? ಕಾಯಿರಿ, ಇದನ್ನ ಎಂಡ್ ಮಾಡೋಕ್ಕೆ ಕಾಯಿರಿ. ಯಾಕಂದರೆ ವಿದೌಟ್ ಎಂಡಿಂಗ್ ಇಫ್ ಯು ಗೋ ಟು ಅನದರ್, ಯು ವಿಲ್ ಹ್ಯಾವ್ 2 ಕರ್ಮಾಸ್ ಟು ಡೀಲ್ ವಿತ್. ಅದು ನಿಮಗೆ ವರ್ಷಾಗಿ ಆ್ಯಕ್ಟ್ ಆಗತ್ತೆ. ಸೊ ಒಂದು ಮುಗಿದ ಮೇಲೆ ಆಮೇಲೆ ನೀವು ಮುಂದಿನದಕ್ಕೆ ಮುಂದುವರಿಯಿರಿ. ಆಮೇಲೆ ನಿಮ್ಮ ಮೇಲೆ ಏನೇನು ನಿಮಗೆ ಗಿಲ್ಟ್ ಇದೆ ಅದನ್ನೆಲ್ಲ ಆಚೆ ತಗೊಂಡು ಬಂದು ಹೀಲ್ ಯುವರ್ ಸೆಲ್ಫ್. ಇಟ್ಸ್ ಓಕೆ, ನಾವು ಮನುಷ್ಯರು, ನಾವು ಖಂಡಿತ ತಪ್ಪು ಮಾಡ್ತೀವಿ. ಹಂಗಂತ ಆ ತಪ್ಪು ಮಾಡಿದ್ದಕ್ಕೆ ನಾವು ಜೀವಾವಧಿ ಶಿಕ್ಷೆ ನಾವು ಕೊಡ್ಕೊಂತ ಇರೋದಾ? ಇಲ್ಲ.
ನಾವು ಏನನ್ನ ಸರಿ ಮಾಡಕ್ಕೆ ಆಗತ್ತೆ ನಮ್ಮ ಕೈಲಾದಷ್ಟು, ನಮ್ಮ ಎಲ್ಲ ಸುತ್ತಲೂ 10 ಜನನ ನಾವು ಬದಲಾಯಿಸಕ್ಕಾಗಲ್ಲ. ನಮ್ಮನ್ನ ನಾವು ಬದಲಾಯಿಸ್ಕೊಂಡು ಒಳ್ಳೆ ರೀತಿ, ಓಕೆ ನನ್ಗೆ ಒಳ್ಳೆ ದಾರಿ ಗೊತ್ತಿರ್ಲಿಲ್ಲ, ನಾನು ತಪ್ಪು ಮಾಡಿದೆ, ಒಳ್ಳೆ ದಾರಿ ಗೊತ್ತಾಯ್ತಾ ಫೈನಲಿ, ಆ ಒಳ್ಳೆ ದಾರಿಯಲ್ಲಿ ಹೋಗಿ. ಆ ರೀತಿಯಿಂದ ನೀವು ನೆಗೆಟಿವ್ ಕರ್ಮನ ತಿದ್ಕೋಬಹುದು. ದುಡ್ಡಿಂದೇನಾದ್ರೂ ನಾವು ಮೋಸ ಮಾಡಿದ್ದೀರಾ, ಲ್ಯಾಂಡ್ದೇನಾದ್ರೂ ಮೋಸ ಮಾಡಿದ್ದೀರಾ, ಅಥವಾ ನಿಮ್ಗೇನಾದ್ರೂ ಮೋಸ ಆಗಿದ್ಯಾ, ಅದನ್ನ ನಾವೇ ಏನಾದ್ರೂ ಹೋದ ಜನ್ಮದಲ್ಲಿ ಮೋಸ ಮಾಡಿ ಈಗ ನಾವು ಅದೆಲ್ಲ ಅನುಭವಿಸ್ತಾ ಇದೀವ, ಅದನ್ನ ಕ್ಲಿಯರ್ ಮಾಡೋದು ಹೇಗೆ? ತುಂಬಾ ಈಸಿ. ಒಂದು ಫಾರ್ಗಿವ್ನೆಸ್ ಪ್ರೇಯರ್ ಅಷ್ಟೇನಾ? ಅದೊಂದೇ ಮಾಡ್ತಾ ಕೂಡೋದಾ? ಇಲ್ಲ. ಈಗ ನೀವು ಒಳ್ಳೆ ಥಿಂಗ್ಸ್ ಮಾಡ್ತಾ ಹೋಗಿ, ಒಬ್ರಿಗೆ ಒಳ್ಳೇದ್ ಮಾಡಿ, ನಿಮ್ಗೆ ಗೊತ್ತಿಲ್ದಿರೋರ್ಗೆ ಹೋಗಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಿ. ಎಷ್ಟೊಂದ್ ಜನರ ಹತ್ರ ಊಟ ಇರಲ್ಲ, ಇರಕ್ ಮನೆ ಇರಲ್ಲ, ನಿಮ್ಮ ಹತ್ರ ಎಷ್ಟಾಗತ್ತೋ ಕೈಲಾದಷ್ಟು ಅದನ್ನು ಜಾಸ್ತಿ ಮಾಡ್ಬಾರ್ದು. ನನಗೆ ಇಲ್ದಂಗೆ ಮಾಡ್ಕೊಂಡ್ರೆ ಅದು ಸಹಾಯ ಆಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೊಬ್ರಿಗೆ ಸಹಾಯ ಮಾಡೋದು. ಹೀಲಿಂಗ್ ಕಲ್ತ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ನೀವೇ ಹೀಲರ್ಸ್ ಆಗಿ ಹೀಲಿಂಗ್ ಕಲ್ತ್ಕೊಳ್ಳಿ. ಅದರಿಂದನೂ ನೆಗೆಟಿವ್ ಕರ್ಮನ ಕಡಿಮೆ ಮಾಡ್ಕೋಬಹುದು. ತುಂಬ ಜನ ಅಂತಾರೆ ದಾನ ಮಾಡೋದ್ರಲ್ಲಿ ಇರೋ ಸುಖ ಇನ್ನೊಂದಿಲ್ಲ ಅಂತ. ಈ ದಾನ ಮಾಡಿದ್ರೆ ನಾವು ಕರ್ಮನ ಹೇಗೆ ಕಮ್ಮಿ ಮಾಡ್ಬೋದು? ಇವಾಗ ದಾನ ಅನ್ನೋದು ಎಷ್ಟು ಹೆಲ್ಪ್ಫುಲ್ ಅನ್ನೋದಕ್ಕೆ ಎಕ್ಸಾಂಪಲ್, ಯಾರೋ ಎಲ್ಲೋ ಇಬ್ರು ವ್ಯಕ್ತಿಗಳು ಇವತ್ತೇ ಇದನ್ನ ಎಕ್ಸ್ಪೆರಿಮೆಂಟ್ ತರ ಮಾಡಿ ನೋಡಿ. ಎಷ್ಟೊಂದು ಮೂವೀಸಲ್ಲಿ ತೋರಿಸ್ತಾರಲ್ವಾ, ಯಾವುದೋ ಒಂದು ಹೀರೋ ಕಾರಲ್ಲಿ ಹಿಂಗೆ, ಅದು ಗಜನಿ ಮೂವಿ ಅನ್ಸತ್ತೆ, ಕಾರಲ್ಲಿ ಕೂತಿರ್ತಾನೆ ಹೀರೋ, ಅವನ ಹತ್ರ ದುಡ್ಡಿದೆ, ಕಾರ್ ಇದೆ, ದೊಡ್ಡ ಕಂಪನಿ ಓನರು. ಅದನ್ನೇನು ತೋರಿಸಿದ್ದಾರೆ ಅದನ್ನ ಹೇಳ್ತೀನಿ. ನಿಜವಾಗ್ಲೂ ಹೀಗಾಗತ್ತಾ? ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಅಲ್ಲಿ ಹೋಗ್ತಾನೆ, ಅಲ್ಲಿ ಆ ಹುಡುಗಿ ಬ್ಲೈಂಡ್ ಪೀಪಲ್ಗೆ ಕ್ರಾಸ್ ಮಾಡೋದು ನೋಡ್ಬಿಟ್ಟು ಅವನಿಗೆ ಲವ್ ಆಗತ್ತೆ ಅಲ್ವಾ, ಇದೇ ತೋರಿಸಿರೋದು ಮೂವಿಯಲ್ಲಿ. ಅದು ರಿಯಾಲಿಟಿ ಕೂಡ ಹೌದು. ನಿಮ್ಗೆ ಪ್ರೀತಿ ಯಾವಾಗ ಆಗತ್ತೆ? ಯಾರಿಗಾದ್ರೂ ಹೊಡಿತಿರೋದ್ ನೋಡಿ ಪ್ರೀತಿ ಆಗಿರೋದು ಉಂಟಾ? ಖಂಡಿತ ಇಲ್ಲ. ಯಾರಾದ್ರೂ ಕೆಟ್ಟದ್ ಮಾಡ್ತಿರೋರ್ನ ನೋಡಿ ಪ್ರೀತಿ, ಹೀರೋಯಿನ್ ಅಥವಾ ಹೀರೋ ಒಬ್ಬರನ್ನ ಏನಾದ್ರೂ ಈಗ ಕೆಟ್ಟೋರ್ನ ಹೊಡಿತಿರೋದ್ ನೋಡಿ ಹೀರೋಯಿನ್ಗೆ ಪ್ರೀತಿ ಆಗತ್ತೆ, ಹೌದಾ? ಯಾರೋ ಒಬ್ಬ ಸ್ಟ್ಯಾಂಡ್ ಅಪ್ ಮಾಡ್ದ, ನನ್ನನ್ ಪ್ರೊಟೆಕ್ಟ್ ಮಾಡ್ದ ಅಂದಾಗ ಅವಳಿಗೆ ಪ್ರೀತಿ ಆಗತ್ತೆ ಹೊರತು ವಿಲನ್ ಮೇಲೆ ಯಾರಿಗೂ ಪ್ರೀತಿ ಆಗೋದು, ಈಗ ಬ್ಯಾಡ್ ಬಾಯ್ಸ್ ಅಂತ ಹೇಳ್ತಾರೆ, ಟ್ರೆಂಡ್ ಇದೆ, ಬಟ್ ಅದು ಟಾಕ್ಸಿಕ್ ರಿಲೇಶನ್ಶಿಪ್ನ ನೀವು ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ, ಅದು ಸಸ್ಟೈನಬಲ್ ಅಲ್ಲ. ನಿಜವಾಗ್ಲೂ ಒಂದು ಪರಿಪೂರ್ಣ ಜೀವನ ಇರಬೇಕು ಅಂದ್ರೆ ಗುಡ್ ಗೈಸ್ ಮೇಲೆ ನಿಮ್ಗೆ ಪ್ರೀತಿ ಆಗತ್ತೆ, ಗುಡ್ ಗರ್ಲ್ಸ್ ಮೇಲೆ ಪ್ರೀತಿ ಆಗತ್ತೆ, ಒಳ್ಳೆತನ, ಒಳ್ಳೆ ನೇಚರ್ ನೋಡಿ ಪ್ರೀತಿ ಆಗತ್ತೆ, ಸಂಸಾರ ಅವ್ರ ಜೊತೆ ಮಾಡ್ಬೋದು, ಹೌದಾ? ಸೊ ಅದೇ ಹೇಗಪ್ಪ ಆ ಥರದ್ದು ಪ್ರೀತಿ ಆಗೋದು ಅಂತಂದ್ರೆ, ದಾನ ಧರ್ಮ ಮತ್ತೆ ಈ ಒಂದು ಹೆಲ್ಪ್ಫುಲ್ ನೇಚರ್ನ ನಾವು ನೋಡಿದಾಗ ನಮ್ಗೆ ಅಟ್ರಾಕ್ಟಿವ್ ಟ್ರೇಟ್ ಅಂತ ಅನ್ಸುತ್ತೆ. ಯಾಕೆ ಅಟ್ರಾಕ್ಟಿವ್ ಟ್ರೇಟ್ ಇದು? ನಮ್ಮ ಬ್ರೈನಲ್ಲಿ ನಾವು ಒಂದಿಬ್ರು ಜನ ಸಹಾಯ ಮಾಡ್ತಿರೋದನ್ನ ನೋಡಿದಾಗ ನಮ್ಮ ಬ್ರೈನಲ್ಲಿ ಕೆಲವೊಂದು ಹ್ಯಾಪಿ ಹಾರ್ಮೋನ್ಸ್ ಅಥವಾ ಒಳ್ಳೆ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸಿಟ್ಟು ಬಂದಾಗ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಓಕೆ, ಸೊ ನಾವು ಯಾರನ್ನ ಅಟ್ರಾಕ್ಟ್ ಮಾಡ್ಕೋತೀವಿ? ಸದಾ ಕೋಪ ಬರ್ಸೋರ್ನ ಅಟ್ರಾಕ್ಟ್ ಮಾಡ್ಕೊಂಡ್ರೆ ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಿ ನಮ್ಮ ಆರೋಗ್ಯ ಹಾಳಾಗುತ್ತೆ. ಅದೇ ನಾವು ಒಳ್ಳೆ ಕರುಣೆ ಇರೋರು, ಅವರು ತಿದ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇರೋರ್ನ ನಾವು ಅಟ್ರಾಕ್ಟ್ ಮಾಡ್ಕೊಂಡು ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ದಾನ ಧರ್ಮ ಮಾಡಿದ್ರೆ ನಮ್ಮ ಬ್ರೈನಲ್ಲಿ ಒಳ್ಳೆ ಹಾರ್ಮೋನ್ಗಳು ರಿಲೀಸ್ ಆಗತ್ತೆ. ಇವತ್ತೇ ನೀವು ಹೋಗ್ಬಿಟ್ಟು ಇದನ್ನ ಟ್ರೈ ಮಾಡಿ. ಯಾರೋ ಒಬ್ರು ಯಾರಿಗೋ ಹೆಲ್ಪ್ ಮಾಡ್ತಿರೋದು ನೋಡಿದಾಗ ನಮ್ಮ ಮನ್ಸು ಕರಗತ್ತೆ. ಮೂವಿನಲ್ಲೂ ಅಳೋ ಸೀನ್ ನೋಡಿದಾಗ ನಮ್ಗದು ರಿಫ್ಲೆಕ್ಟ್ ಆಗತ್ತೆ. ಯಾಕೆ? ಅದು ನಮ್ಮ ಇಂಟರ್ನಲ್ಲಿ ನಾವು ಡಿಸೈನ್ಡೇ ಹಾಗೆ. ಮನುಷ್ಯ ಅಂದಮೇಲೆ ಮನುಷ್ಯತ್ವ ನಮ್ಮಲ್ಲಿ ಇದ್ರೇನೆ ಇದು ಹೆಲ್ಪ್ ಆಗೋದು. ಹಾಗಾಗಿ ನಾನು ಎಷ್ಟು ಸಹಾಯ ಮಾಡ್ತೀನಿ, ಅದು ನಾನು ಬಿತ್ತಾ ಇರೋ ಒಂದು ಬೀಜ. ಮ್ಯಾಂಗೋ ಗಿಡ ಬಿತ್ತಿದ್ರೆ ಮ್ಯಾಂಗೋ ಬರುತ್ತೆ, ವಿಷ ಯಾವುದೋ ಕ್ಯಾಕ್ಟಸ್ ಬಿತ್ತಿದ್ರೆ ಕ್ಯಾಕ್ಟಸ್ಸೇ ಬರುತ್ತೆ. ಹಾಗಾಗಿ ದಾನ ಧರ್ಮ ಮಾಡೋದು ಎಷ್ಟು ಸುಮಾರು ಪುರಾಣಗಳಿಂದ ಹಿಡಿದು ಇದುವರೆಗೂ ನಾವು ಎಲ್ಲ ಪ್ರೀಚ್ ಮಾಡೋದೇ ಅದು. ಕರ್ಮನ ಕಡಿಮೆ ಮಾಡ್ಕೋಬೇಕು, ಒಳ್ಳೆ ಕರ್ಮನ ಜಾಸ್ತಿ ಮಾಡ್ಕೊಂಡು ಕೆಟ್ಟದ್ದನ್ನ ಕಡಿಮೆ ಮಾಡ್ಕೋಬೇಕು. ಕರ್ಮನ ಅಂತಂದ್ರೆ ಈ ರೀತಿ ದಾನ ಧರ್ಮ ಮಾಡೋದು ತುಂಬಾ ಒಳ್ಳೇದು. ಊಟ ಹಾಕೋದು, ಅನ್ನ ಹಾಕೋದು, ಒಳ್ಳೆ ರೀತಿಯಿಂದ ಯೋಚನೆ ಮಾಡೋದ್ರಿಂದ ತುಂಬಾ ಸಹಾಯ ಆಗತ್ತೆ. ಇದನ್ನ ಮಾಡ್ತಾ ಬನ್ನಿ. ಪದೇ ಪದೇ ಈಗ ನಾನು ಹೋದೆ 10,000 ಯಾರಿಗೋ ಕೊಟ್ಟೆ, ನಾಳೆ ನನಗೆ 1,00,000 ಬರಬೇಕು. ಅದು ನೀವು ಸೆಲ್ಫಿಶ್ ಆಗಿ ಮಾಡಿದ್ರೆ ಏನೂ ಬರೋದಿಲ್ಲ. ಅದೇ ನನಗೆ ಬರ್ಲಿ ಬರ್ದಲ್ಲೇ ಇರಲಿ, ಇವ್ರಿಗೆ ನಾನು ಇವತ್ತು ಮಾಡಬೇಕು ಒಳ್ಳೆ ಕೆಲಸ ಅನ್ನೋ ಒಂದು ನಿಸ್ವಾರ್ಥ ಸೇವೆಯಿಂದ ಮಾತ್ರ ನಿಮಗೆ ಒಳ್ಳೇದಾಗುತ್ತೆ. ಮತ್ತೆ ಬೋವೈನ್ ಥೆರಪಿ ಅಂತ ತುಂಬ ಪಾಪ್ಯುಲರ್. ಈಗ ಪ್ರಾಣಿಗಳಿಗೆ ನೀವು ಹೋಗಿ ಒಂದು 10 ನಿಮಿಷ ಅವರನ್ನ ಮುಟ್ಟಿ ಮಾತಾಡಿಸಿ ಅವಕ್ಕೆಲ್ಲ ನೀವು ಪ್ರೀತಿ ಕೊಟ್ರೆ ಸಾಕು. ಆ ದಾನ ಅಲ್ಲಿ ಏನಾಗತ್ತೆ? ಪ್ರೀತಿ, ನಿಮ್ಮ ಸಮಯ, ಅದು ಕೂಡ ವಾಲಂಟಿಯರ್ಸ್ ಇರ್ತಾರೆ ಎಷ್ಟೊಂದು ಆಶ್ರಮಕ್ಕೆ, ದುಡ್ಡು ಏನು ಕೊಡಲ್ಲ, ಆದ್ರೂ ನೀವು ಹೋಗ್ಬಿಟ್ಟು ಸಹಾಯ ಮಾಡಿದ್ರೆ ಅದು ಕೂಡ ನಿಮ್ಗೆ ತುಂಬಾ ಒಳ್ಳೇದಾಗಿ ನಿಮ್ಮ ಸಂಸಾರ, ನಿಮ್ಮ ಮುಂದಿನ ಜೀವನಕ್ಕೆ ನೀವು ತುಂಬಾ ಒಳ್ಳೆ ಥಿಂಗ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋತೀರಿ.